ದ ಡೆವಿಲ್ ಸಿನಿಮಾದ ಕಥೆ, ಚಿತ್ರಕಥೆ, ನಿರ್ದೇಶನವನ್ನು ಮಾಡಿರುವಂತಹ ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ರಕಾಶ್ ವೀರ್ ಸರ್ ಆನ್ ಸ್ಟೇಜ್. ಪ್ರಕಾಶ್ ಸರ್ ಹಾರ್ದಿಕ ಪ್ರೀತಿಯ ಸ್ವಾಗತ ಸರ್. ಅವರ ಜೊತೆಯಲ್ಲಿ ನಿಜ ಜೀವನದಲ್ಲಿ ಮಾತ್ರ ಅಲ್ಲ, ಡೆವಿಲ್ ಜೊತೆಗೂ ಕೂಡ ಅವರ ಜೊತೆಗೆ ಜರ್ನಿಯನ್ನ ಮುಂದುವರಿಸಿರುವಂತಹ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಕಾಸ್ಟ್ಯೂಮ್ ಡಿಸೈನರ್, ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಶ್ವಿನಿ ವೀರ್ ಮ್ಯಾಮ್ ಆನ್ ಸ್ಟೇಜ್. ನಮ್ಮ ಸಿನಿಮಾದಲ್ಲಿರುವಂತಹ ಅಮೋಘ ಕಲಾವಿದರಲ್ಲಿ ಇವರು ಖಂಡಿತವಾಗಿಯೂ ಮೊದಲ ಸ್ಥಾನದಲ್ಲಿ ನಿಲ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಚ್ಯುತ್ ಕುಮಾರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ಬಯಸುತ್ತಾ ಇದ್ದೀನಿ. ಅಚ್ಯುತ್ ಕುಮಾರ್ ಸರ್ ಒಂದು ಮೇಜರ್ ರೋಲ್ ಅನ್ನ ನಮ್ಮ ಸಿನಿಮಾದಲ್ಲಿ ನಿಭಾಯಿಸಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಇದೀಗ ನಮ್ಮ ಸಿನಿಮಾದ ಡೆವಿಲ್ ಸುಂದರಿ, ವೆರಿ ಟ್ಯಾಲೆಂಟೆಡ್, ಮೊದಲ ಸಿನಿಮಾದಲ್ಲಿ ನಮ್ಮೆಲ್ಲರ ಪ್ರೀತಿಯನ್ನ ಪಡಿತಾ ಇರುವಂತಹ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಬ್ಯೂಟಿಫುಲ್ ರಚನಾ ರಾಯ್ ಆನ್ ಸ್ಟೇಜ್ ಪ್ಲೀಸ್. ಆಕ್ಚುಲಿ ನೋಡೋಕೋದ್ರೆ ಇಬ್ಬರಿಬ್ಬರು ಸುಂದರಿ ಇಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಹಲವಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳನ್ನ ನೀಡ್ತಾ ಇದೀಗ ದ ಡೆವಿಲ್ ನಲ್ಲಿ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಜೊತೆ ಬರ್ತಾ ಇರುವಂತಹ ವೆರಿ ವೆರಿ ಟ್ಯಾಲೆಂಟೆಡ್ ಗಾರ್ಜಿಯಸ್ ಶರ್ಮಿಳಾ ಮಾಂಜ್ರೆ ಮ್ಯಾಮ್, ದಯವಿಟ್ಟು ನೀವು ವೇದಿಕೆಯಲ್ಲಿ ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿಮಗೂ ಕೂಡ ಈ ಪ್ರೆಸ್ ಮೀಟ್ಗೆ ಪ್ರೀತಿಯ ಸ್ವಾಗತ ಮ್ಯಾಮ್. ಹಾಗೆ ಬರ್ತೇನೆ. ಇದು ನಮ್ಮ ಸಿನಿಮಾದ ಎಡಿಟರ್ ನಮ್ಮ ಹರೀಶ್ ಕೊಮ್ಮೆ ಸರ್, ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಲವಾರು ಸಿನಿಮಾಗಳಲ್ಲಿ ಎಡಿಟಿಂಗ್ ಅನ್ನ ಮಾಡ್ತಾ ಇದ್ದು ನಮ್ಮ ಡೆವಿಲ್ ಸಿನಿಮಾಗೂ ಎಡಿಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಹರೀಶ್ ಕೊಮ್ಮೆ ಸರ್. ಓಕೆ, ಅವ್ರು ಇನ್ನೂ ಎಡಿಟ್ ಮಾಡ್ತಾ ಇದ್ದಾರೆ. ಇದೀಗ ನಮ್ಮ ಸಿನಿಮಾಗೆ ಅದ್ಭುತವಾದಂತಹ ಡೈಲಾಗ್ಸ್ ಅನ್ನ ಬರೆದಿರುವಂತಹ ಡೈಲಾಗ್ ರೈಟರ್ ಕಾಂತರಾಜ್ ಸರ್, ದಯವಿಟ್ಟು ವೇದಿಕೆಯಲ್ಲಿ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕಾಂತರಾಜ್ ಸರ್ ಅವರನ್ನ ಪ್ರೀತಿಯ ಸ್ವಾಗತ ಸರ್. ಇದು ನಮ್ಮ ಆರ್ಟ್ ಡೈರೆಕ್ಟರ್, ಎಲ್ಲಾ ಸೆಟ್ಗಳು ಬ್ಯೂಟಿಫುಲ್ ಆಗಿ ಕಾಣಿಸುವಂತೆ ಮಾಡಿರುವಂತಹ ನಮ್ಮ ಪ್ರೀತಿಯ ಮೋಹನ್ ಪಿ ಕೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಸಿನಿಮಾದಲ್ಲಿ ಲಿರಿಕ್ಸ್ ಅನ್ನ ಬರೆದು ಹಾಡನ್ನ ಹಾಡಿರುವಂತಹ ವೆರಿ ಟ್ಯಾಲೆಂಟೆಡ್ ಅನಿರುದ್ಧ ಶಾಸ್ತ್ರಿ, ದಯವಿಟ್ಟು ಬರಬೇಕು. ನಮ್ಮ ಸಿನಿಮಾದಲ್ಲಿ 2 ಹಾಡುಗಳಿಗೆ ಸುಂದರವಾದಂತಹ ಸಾಹಿತ್ಯವನ್ನು ಬರೆದಿರುವಂತಹ ಲಿರಿಸಿಸ್ಟ್ ಪ್ರಮೋದ್ ಮರವಂತಿ ಅವರು ಕೂಡ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇನ್ನು ಡೆವಿಲ್ನ ಅಮೇಜಿಂಗ್ ಕೋರಿಯೋಗ್ರಾಫರ್ ನಮ್ಮ ಸಂತು ಮಾಸ್ಟರ್ ಅವರು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸಂತು ಮಾಸ್ಟರ್ಸ್ಗೆ ಓಕೆ, ದಟ್ಸ್ ಓಕೆ. ಮತ್ತೊಮ್ಮೆ ದ ಡೆವಿಲ್ ಚಿತ್ರತಂಡಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಪ್ರೀತಿಯ ಶುಭಾಶಯಗಳು. ಅದ್ಭುತವಾದಂತಹ ರೆಸ್ಪಾನ್ಸ್ ಸಿನಿಮಾ ರಿಲೀಸ್ ಮೊದಲೇ ಸಿಗ್ತಾ ಇದೆ. ಕಂಗ್ರಾಚುಲೇಷನ್ಸ್ ಫಾರ್ ದಟ್. ವಿಲ್ ಸ್ಟಾರ್ಟ್ ವಿತ್ ಪ್ರಕಾಶ್ ಸರ್. ಓಕೆ, ಈಗ ಎಲ್ಲರೂ 2 ನಿಮಿಷ ನಿಮ್ಮ ಅನುಭವಗಳನ್ನ ಶೇರ್ ಮಾಡಿದ ನಂತರ ವಿಲ್ ಸ್ಟಾರ್ಟ್ ದ ಕ್ವೆಶ್ಚನ್ ಅಂಡ್ ಆನ್ಸರ್. ಎಸ್, ವಿಲ್ ಸ್ಟಾರ್ಟ್ ವಿತ್ ಅಚ್ಯುತ್ ಸರ್. ಅಚ್ಯುತ್ ಸರ್, ಥ್ಯಾಂಕ್ ಯು ಸೋ ಮಚ್. ದ ಡೆವಿಲ್ ನಲ್ಲಿ ಒಂದು ಅದ್ಭುತವಾದಂತಹ ಪಾತ್ರವನ್ನು ನಿಭಾಯಿಸ್ತಾ ಇದ್ದೀರಾ. ಇದೀಗ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದೇ ರೀತಿಯಾಗಿ ಆನಂದ್ ಸರ್ ದಯವಿಟ್ಟು ಮತ್ತೊಮ್ಮೆ ಜಾಯ್ನ್ ಆಗಬೇಕು. ನಮ್ಮ ಅಸೋಸಿಯೇಟ್ ಪಾರ್ಟ್ನರ್, ಅದೇ ರೀತಿಯಾಗಿ ಮ್ಯೂಸಿಕ್ ಪಾರ್ಟ್ನರ್ ಆಗಿರುವಂತಹ ಸರಿಗಮದ ಟಿ ಆನಂದ್ ಸರ್ ಹಾಗೂ ಎಸ್ ಅಚ್ಯುತ್ ಸರ್, ದ ಡೆವಿಲ್ ಅನುಭವ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನಾವು ಕಾಟೇರ ಸಿನಿಮಾ ಶೂಟ್ ಮಾಡ್ತಾ ಇದ್ದಾಗ ಪ್ರಕಾಶ್ ಸರ್ ಸಿಕ್ಕಿದ್ರು. ಅವತ್ತು ಸದ್ಯದಲ್ಲೇ ನಿಮಗೆ ಒಂದು ಕಥೆ ಹೇಳ್ತೀನಿ, ಒಂದು ಪಾತ್ರ ಮಾಡಬೇಕು ನೀವು ಅಂತ ಹೇಳಿದ್ರು. ಖಂಡಿತ ಸರ್ ಅಂತ ಹೇಳಿದ್ದೆ ಅವತ್ತು. ಅದಾದಮೇಲೆ ಕರೆ ಬಂದಿದ್ದು ಈ ಡೆವಿಲ್ ಚಿತ್ರಕ್ಕೆ. ಹಿಂದೆ ಪ್ರಕಾಶ್ ಸರ್ ಜೊತೆ ನಾನು ಸಿದ್ಧಾರ್ಥ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ನನಗೆ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗಲೂ ಮತ್ತು ಈ ಸಿನಿಮಾದಲ್ಲಿ ಕೆಲಸ ಮಾಡಿದಾಗಲೂ ಸಮಾನವಾದ ಒಂದು ಅನುಭವ ಏನು ಅಂದರೆ, ಸೆಟ್ಟು
ತುಂಬ ಕೂಲಾಗಿರುತ್ತೆ, ಭಾಳ ಸಮಚಿತ್ತದಿಂದ ಇರುತ್ತೆ. ಕೂಗಾಟ, ಹಾರಾಟ, ಅಬ್ಬರ, ಗಲಾಟೆ, ಗದ್ದಲ ಈ ಥರದ ಸೆಟ್ನ ನಿರೀಕ್ಷೆ ಮಾಡ್ಕೊಂಡು ನಾವೇನಾದರೂ ಹೋದರೆ ನಮಗೆ ನಿರಾಸೆ ಆಗುತ್ತೆ. ಅಷ್ಟು ಕೂಲಾದ ಎನ್ವೈರನ್ಮೆಂಟಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಎರಡು ಥರದ ನಿರ್ದೇಶಕರುಗಳಿರ್ತಾರೆ. ಒಂಥರ ನಮ್ಮನ್ನು ಒಂದು ತುದಿಗಾಲಲ್ಲಿ ನಿಲ್ಲಿಸಿ, ಒಂದು ಆಂಗ್ಸೈಟಿನಲ್ಲಿ ನಿಲ್ಲಿಸಿ ನಮ್ಮಿಂದ ಕೆಲಸನ ಹೊರತೆಗೆಸುವಂಥ ನಿರ್ದೇಶಕರಿದ್ದರೆ, ಇನ್ನು ಕೆಲವು ನಿರ್ದೇಶಕರು ಭಾಳ ಸಮಾಧಾನದಿಂದ ನಮ್ಮನ್ನು ಆರಾಮಾಗಿ ಇರೋದಕ್ಕೆ ಬಿಟ್ಟು ಒಂದು ಅವರ ಮತ್ತು ನಮ್ಮ ನಡುವೆ ಒಂದು ಸಣ್ಣ ಇಂಟ್ರ್ಯಾಕ್ಷನ್ ನಡೀತಾ ಒಂದು ಸನ್ನಿವೇಶನ, ಒಂದು ಪಾತ್ರನ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಆ ಥರದ ಸಾಲಿನಲ್ಲಿ ನಮ್ಮ ಪ್ರಕಾಶ್ ಸರ್ ಅವರು ಬಂದಿರ್ತಾರೆ. ಹಾಗೆ ಭಾಳ ಪ್ರೊಫೆಷನಲ್ ಆದಂಥ ಅಪ್ರೋಚು ಅವ್ರ ಜೊತೆಗೆ ಇರುತ್ತೆ. ಜೊತೆಗೆ ಈ ಇನ್ನೊಂದು ಮಾತು ನಾನು ಈ ಸಂಸ್ಥೆ ಬಗ್ಗೆ ಹೇಳಬೇಕು. ಶ್ರೀಮಾತ ಕಂಬೈನ್ಸ್ ಈ ಸಿನಿಮಾ ಸಂಸ್ಥೆ ಮತ್ತು ಇದರ ಮುಖ್ಯಸ್ಥರು ಮೇಡಮ್ ಅವರು, ಇವರು ಕೂಡ ತುಂಬ ಪ್ರೊಫೆಷನಲ್ ಆದಂಥ ಅಪ್ರೋಚ್, ತುಂಬ ವೃತ್ತಿಪರವಾದ ಒಂದು ತಂಡದ ಜೊತೆ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ನಮಗೆ ಪ್ರತಿ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಭಾಳ ಒಂಥರ ಪ್ರಯಾಸ ಆದಂಥ ವಾತಾವರಣ ಇರೋದಿಲ್ಲ. ಅದು ಎಲ್ಲವೂ ಪ್ಲ್ಯಾನ್ಡ್ ಆಗಿರುತ್ತೆ. ಆ ಪ್ಲ್ಯಾನ್ ಪ್ರಕಾರ ಎಲ್ಲವೂ ನಡೀತಾ ಇರುತ್ತೆ. ಎಷ್ಟೇ ಸವಾಲುಗಳು ಬಂದರೂ ಅದನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಅದು ಈ ಸಂಸ್ಥೆಯ ಮತ್ತು ನಿರ್ದೇಶಕರ ಮತ್ತು ನಿರ್ಮಾಪಕರ ಮಾತು. ಇದಿಷ್ಟೇ ನಾವು ಒಂದು ಸಿನಿಮಾದ ವಾತಾವರಣ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸಾಧ್ಯ ಆಗೋದಿಲ್ಲ. ಕಲಾವಿದರು ಕೂಡ ಅಷ್ಟೇ ಕೂಲಾಗಿರುವಂಥವ್ರಾಗಿರ್ಬೇಕಾಗುತ್ತೆ. ಅದರಲ್ಲಿ ನಮ್ಮ ದರ್ಶನ್ ಸರ್ ಅವರು ಎಷ್ಟು ಕೂಲಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ, ಅವರು ಕ್ಯಾರವಾನಿಂದ ಇಳಿದು ಬರಬೇಕಾದ್ರೆ ಆ ಸನ್ನಿವೇಶಕ್ಕೆ ತಯಾರಾಗಿ ಬಂದಿರ್ತಾರೆ, ಆ ಶಾರ್ಟ್ಸ್ಗೆ ರೆಡಿಯಾಗಿ ಬಂದಿರ್ತಾರೆ. ರೆಡಿಯಾಗಿ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಬಿಟ್ಟರೆ ಅವರು ಬೇರೆ ಥರದ ಯಾವ ಅಡೆತಡೆಗಳನ್ನು ಕ್ರಿಯೇಟ್ ಮಾಡೋದಿಲ್ಲ. ಹಾಗೆ ಜೊತೆಲಿರುವ ಆ್ಯಕ್ಟರ್ಗಳು ಹೊಸಬರಾಗಿರಲಿ, ಹಳಬರಾಗಿರಲಿ, ಅವ್ರಿಗಿಂತ ಹಿರಿಯರಾಗಿರಲಿ, ಎಲ್ಲರ ಜೊತೆಗೂ ಆ ಸನ್ನಿವೇಶ ಕಟ್ಟೋದ್ರ ಕಡೆಗೆ ಅಷ್ಟೇ ಅವರ ಗಮನ ಇರುತ್ತೆ. ಆ ಥರದ ಒಂದು ವೃತ್ತಿಪರತೆಯನ್ನು ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಮಹತ್ವದ ನಟ ನಮ್ಮ ದರ್ಶನ್ ಸರ್ ಅವರು. ನಾನು ಅವರ ಜೊತೆಗೆ ಇದು 4ನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 4 ಸಿನಿಮಾದಲ್ಲಿ ನನಗೆ ಆಗಿರುವಂಥ ಅನುಭವ ಇದು. ಹಾಗೆ ನಮ್ಮ ಲಿರಿಕ್ ರೈಟರ್ಸು, ಸಂಭಾಷಣೆಗಾರರು, ನಮ್ಮ ಕ್ಯಾಮ್ರಾಮನ್ನು, ಇವರೆಲ್ಲರೂ ಭಾಳ ಪ್ರೀತಿಯಿಂದ ಕೆಲಸ ಮಾಡಿರುವಂಥ ಒಂದು ಪ್ರಾಡಕ್ಟ್ನ ನಿರ್ಮಾಣ ಮಾಡಿರುವಂಥ ಒಂದು ಚಿತ್ರ ದ ಡೆವಿಲ್. ನಾನು ಕೂಡ ಈ ಅಭಿಮಾನಿಗಳು, ಪ್ರೇಕ್ಷಕರು ಹೇಗೆ ವೆಯ್ಟ್ ಮಾಡ್ತಾ ಇದ್ರು ಈ ಸಿನಿಮಾನ ನೋಡೋದಕ್ಕೆ, ನಾನು ಕೂಡ ಕಾಯ್ತಾ ಇದ್ದೀನಿ. ಅವ್ರ ಜೊತೆ ನಿಂತು ಈ ಸಿನಿಮಾನ ದರ್ಶನ್ ಸರ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್. ಕಾಂಟ್ರಾಕ್ಟ್ ಸರ್, ದರ್ಶನ್ ಸರ್ ಅವರ ಸಿನಿಮಾಗಳು ಕೂಡಲೇ ಡೈಲಾಗ್ಗೆ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇರುತ್ತೆ. ಡೈಲಾಗ್ಸ್ ಎಷ್ಟೋ ವರ್ಷಗಳ ಕಾಲ ಚಲಾವಣೆಗೂ ಕೂಡ ಇರುತ್ತೆ. ದ ಡೆವಿಲ್ನಲ್ಲಿ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಎಲ್ಲರಿಗೂ ನಮಸ್ಕಾರ. ನನಗೆ ಮಾತಾಡಕ್ಕೆ ಬರೋಲ್ಲ. ಒಂದು ಒಂದೇ ಮಾತು, ಎತ್ತವ್ರು ಹೆಣ್ಣದಾದ್ರೆ ನಾವು ಆನೆ ಇರ್ತಿದ್ವಿ, ಗರ್ವ ಇದೆ. ಮಾತಾಡಕ್ಕೆ ಬರಲ್ಲ ಅಂತ ಹೇಳಿ ಡೈಲಾಗ್ ನೋಡ್ಬಿಡ್ತಾವಲ್ಲ, ಸೂಪರ್ ಸರ್. ಮೋಹನ್ ಸರ್, ಇದೀಗ ಆರ್ಟ್ ಡೈರೆಕ್ಟ್ ಆಗಿ ದ ಡೆವಿಲ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನಾನು ಜಾಸ್ತಿ ಮಾತಾಡೋದು, ಸ್ವಲ್ಪನೇ ಮಾತಾಡೋದು. ಯಾಕಂದರೆ ನೀವು ಆಲ್ರೆಡಿ ಟೀಸರಲ್ಲಿ ಮತ್ತು ಸಾಂಗ್ಗಳಲ್ಲಿ ನನ್ನ ಕೆಲಸ ಏನು ಅದನ್ನೇ ಹೇಳ್ಬಿಟ್ಟಿದ್ದೆ, ಸೆಟ್ಟೇ ಹೇಳ್ಬಿಟ್ಟಿದ್ದೆ ಕೆಲಸ. ಅದ್ರ ಬಗ್ಗೆ ನನಗೆ ಜಾಸ್ತಿ ಅನಿಸೋಷ್ಟಿಲ್ಲ. ಮೊದಲನೇದಾಗಿ ನಾನು ಹುಲಿ ಕಾರ್ತಿಕ್ ಅವರ ಮನದಾಳುವ ಮಾತುಗಳಿಗೆ ನಿಜವಾದ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವರು ರಿಯಲಿ ತುಂಬ ಎಕ್ಸೈಟಲ್ ಮಾತಾಡೋರು, ಸತ್ಯ ಮಾತಾಡೋದು. ಅದೇ ರೀತಿಯಲ್ಲಿ ನಮ್ಮ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಒಂದು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇದರಲ್ಲಿ ವರ್ಕ್ ಮಾಡ್ತಾ ಇರೋದು ಶ್ರೀ ಮೇಡಮ್ ಜೊತೆ ಮತ್ತು ಪ್ರಕಾಶ್ ಸರ್ ಜೊತೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸರಿ ಒಂದಷ್ಟು ಡಿಸ್ಕಷನ್ಗಳೆಲ್ಲ ಇದೆಲ್ಲ ಆಗಿ ಎಲ್ಲ ಆದಮೇಲೆ ಸೆಟ್ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಹೇಳ್ಬಿಟ್ಟಿದ್ದು, ಮೋಹನ್ ಸರ್ ಇದರಲ್ಲಿ ಯಾವುದೇ ಕ್ರಿಯೇಟಿವ್ ಸೆಟ್ಸ್ ಅಂತ ಹೇಳ್ಬಿಟ್ಟು ಕತೆಗೆ ಹೊಂದ್ಕೊಳ್ತಾ ಇರೋಂಥ ಸೆಟ್ಗಳನ್ನ ನಾವು ಯಾವುದು ಇದನ್ನು ಮಾಡೋದು, ಕತೆಗೆ ಏನು ಬರುತ್ತೆ ಅದಕ್ಕೆ ಸೂಟ್ ಆದಂಥ ಸೆಟ್ಸ್ಗಳನ್ನ ನಾವು ಮಾಡೋಣ ಅಂತೇಳಿ. ಅದೇ ರೀತಿ ಅವ್ರಿಗೆ ಅವ್ರ ಜೊತೆ ಟ್ರಾವೆಲ್ ಮಾಡಿ ಒಳ್ಳೊಳ್ಳೆ ಸೆಟ್ಗಳನ್ನ ನಿರ್ಮಿಸಿದ್ದೀವಿ. ಪ್ರತಿಯೊಂದು ಸೆಟ್ನ ಮಾಡಬೇಕಾದ್ರೆ ಅವ್ರಿಗೆ 3D ಡಿಸೈನ್ಗಳನ್ನ ಕೊಟ್ಟು ಅವ್ರಿಗೆ ನೋಡಿ, ಆಮೇಲೆ ಅದು ಎಷ್ಟು ವರ್ಕೌಟ್ ಆಗುತ್ತೆ ಅಂತೇಳಿ ಒಂದು 4 ಸಲ ಯೋಚನೆ ಮಾಡಿ ಆಮೇಲೆ ಅದನ್ನು ನಾವು ಡಿಸೈಡ್ ಮಾಡಿ ಸೆಟ್ಗಳಾಗ್ತಾಯಿದ್ವಿ. ಈಗ ಅಂದ್ಕೊಂಡಿದ್ರೆ ಆಲ್ಮೋಸ್ಟ್ ನೀವು ನೋಡಿದರೆ ಎಲ್ಲ ಸೆಟ್ಸ್ಗಳು ಇದ್ರೆ ನಮಗೆ ಇರಬೇಕು, ಅನುಮರ ಸಾಂಗ್ ಮತ್ತು ಟೀಸರ್ಗಳು
ಎಲ್ಲ ಸೆಟ್ಸ್ಗಳು ಎಲ್ಲ ಒಂದು ಆ ರೇಂಜಿಗೆ ಬರಬೇಕಾದ್ರೆ ಕಾರಣ ಮೊದಲು ಪ್ರಕಾಶ್ ಸರ್ ನಂತರ ಇವರು ನಮ್ಮ DOP ಸುಧಾಕರ್ ಸರ್ ಅವ್ರನ್ನ ನೆನೆಸಲೇಬೇಕು. ಅವ್ರ ಜೊತೆ ಅಲ್ಲಿ ರಾತ್ರಿ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿ ಅದೆಲ್ಲ ಆಮೇಲೆ ಪ್ರಕಾಶ್ ಸರ್ ಜೊತೆ ತಗೊಂಡ್ತಾ ಇದ್ವಿ. ಸರ್ ಇದೆಲ್ಲ ಆಯ್ತೆಲ್ಲ ಸೆಟಲ್ ಆಗಿ ಎಲ್ಲ ಫಿನಿಶ್ ಎಲ್ಲ ಮಾಡಬೇಕಾದ್ರೆ ಅದರಲ್ಲಿ ಹಲವಾರು ಸಾಂಗ್ಗಳು ಚೇರ್ ಒಂದು ಸೀಕ್ವೆನ್ಸ್ ಬರುತ್ತೆ. ಆ ಚೇರ್ ಒಂದು ಸೀಕ್ವೆನ್ಸ್ ಬಂದಾಗ ಅದು ಬೇಕು ಬೇಡ ಅಂತೇಳಿ ಪ್ರಕಾಶ್ ಸರ್ ತಗೊಂಡ್ರೆ ನನಗೆ ಆ್ಯಕ್ಚುಲಿ ನೆಸಿಟಿ ಇದೆ, ಅದನ್ನು ಸೋಫಾ ಮೇಲೆ ಮಾಡೋದು ಚೇರ್ ಮೇಲೆ ಮಾಡೋದನ್ನು ಒಂದು ಡಿಸ್ಕಷನ್ ಆಗುತ್ತೆ. ಆ ಡಿಸ್ಕಷನ್ ಆದ್ಮೇಲೆ ಸರಿ ನೀವು ಮಾಡಿ ಅದನ್ನು ಡಿಸೈನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಸೆಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ್ಮೇಲೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಒಂದು 3-4 ಡೇಸ್ ಆದಮೇಲೆ ಸರ್ ಬರ್ತಾರೆ ಮೇಡಮ್ ಜೊತೆ ಲೈಟಿಂಗ್ ಕಾಲ್ಶೀಟ್ನಿಂದ. ಚೇರ್ ನೋಡಿದ ತಕ್ಷಣ ಒಂದೇ ವರ್ಡ್ ಹೇಳಿದ್ರು, ನೋಡಿ ಸರ್ ಇದನ್ನು ಹಿಂದೆನೂ ಕ್ರಿಯೇಟ್ ಮಾಡ್ಬೋದು ನೋಡಿ, ಯಾಕಂದರೆ ಅದು ಆ್ಯಕ್ಚುಲಿ ಚೇರ್ ಒಂದು ಸೈಡ್ ಕೂತ್ಕೊಳ್ಳೋದು ಒಂದು ಸಿಗುತ್ತೆ, ಇನ್ನೊಂದು ಇದನ್ನು ಸೀಟಿಂಗ್ ಕೆಪಾಸಿಟಿ ಇರೋ ಥರ ಮಾಡ್ಬೋದು ನೋಡಿ, ಹಿಂದೆನೂ ಫಿನಿಶ್ ಮಾಡಿ ಅಂತ. ಯಾಕಂದರೆ ಅವರು ಅಲ್ಲಿಯವರು ಒಂದು ಚೇರ್ ಮಾಡೋದು ಇದನ್ನು ಒಪ್ಕೊಳ್ತಾರೆ ಅನ್ನೋದು ಒಂದು ಅನುಮಾನ ಇತ್ತು. ಯಾವಾಗ ಇನ್ನೊಂದು ಒಂದು ಕ್ರಿಯೇಟ್ ಮಾಡೋದು ಇವರಿಗೆ ಈ ಚೇರ್ ಡೈಜೆಸ್ಟ್ ಆಗಿದೆ, ಖುಷಿಯಾಗಿದೆ ಅಂತ. ಕೊನೆಗೆ ಈಗಾಗೋಯ್ತು ಆ ಚೇರ್ ಒಂದು ಸನ್ನಿವೇಶ ಅಂತ ಹೇಳಿದ್ರೆ ಸೆಟ್ಟಲ್ಲಿ ಬಂದು ಶೂಟ್ ಮಾಡಿ ಒಂದು 2-3 ಸೀನ್ ಶೂಟ್ ಆಗ್ತದಂಗೆ ದರ್ಶನ್ ಸರ್ ಎಲ್ಲರೂ ಕರೆದುಬಿಟ್ಟು ಈ ಚೇರ್ನ ನೀವು ಹೇಳ್ಬೇಕು ಬೇಡ ಅಂತ ಗೊತ್ತಿಲ್ಲ, ಪ್ರಕಾಶ್ ಸರ್ ಪರ್ಮಿಷನ್ ಹೇಳ್ತಾ ಇದೆ, ಈ ಚೇರ್ನ ನೀವು ಥಿಯೇಟ್ರ್ ಮುಂದೆ ಇಡಬೇಕು, ಇದನ್ನು ಅಭಿಮಾನಿಗಳು ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡಬೇಕು, ನನಗೆ ಖುಷಿ ಆಗುತ್ತೆ, 100% ಇದು ಹೇಳಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅವ್ರು ಹೇಳಿದ್ಮೇಲೆ ನನಗೆ ಆ ಚೇರ್ನ ಹಗಲು ರಾತ್ರಿ ನಿಂತು ನಿರ್ಮಿಸೋದಕ್ಕೆ ಸಾರ್ಥಕ ಆಯಿತು. ಇವತ್ತು ಅದನ್ನು ಓರಿಜಿನಲ್ ಮುಂದೆಗಡೆ ಇಟ್ಟಿದ್ದೀವಿ. ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಆ ಚೇರಲ್ಲಿ ಒಂದು ಸೆಲ್ಫಿ ತಗೊಳ್ಳೋಕ್ಕೆ, ಯಾಕಂದ್ರೆ ಅದು ಆದ್ಮೇಲೆ ಮತ್ತೆ ಬೇರೆ ಕಡೆ ಒಂದು ಇಡೋಂಥ ಇದೆ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಎಕ್ಸೈಟ್ ಆಗಿ ಅಂದರೆ ಅದೊಂದು ಈ ರೀತಿ ಎಲ್ಲ ಕೆಲಸಗಳನ್ನು ನಾವು ಈ ಸಿನಿಮಾದಲ್ಲಿ ಮಾಡಿದ್ವಿ. ಅದಕ್ಕೆ ಅತ್ಯುನ್ನತವಾಗಿ ನಮಗೆ ತುಂಬ ಬೆನ್ನೆಲುಬಾಗಿದ್ದು ಪ್ರಕಾಶ್ ಸರ್ ಅಂತೂ ಸಖತ್ ಇದು ಮಾಡಿದ್ರೆ ಯಾವುದಕ್ಕೂ ಕಾಂಪ್ರಮೈಸ್ ಆಗೋಕ್ಕಿಲ್ಲ. ನೀವು ಕ್ರಿಯೇಟ್ ಮಾಡಿ ಏನಾಗುತ್ತೆ ಅದಕ್ಕೆ ಯಾವುದೇ ಬಜೆಟಲ್ಲಾಗಲಿ ಏನಾಗಲಿ ಎಲ್ಲ ಯಾವುದಕ್ಕೂ ಲಿಮಿಟಿಂದ ಮಾಡಿಸಿದ್ದಾರೆ. ರಿಯಲಿ ಈ ಥರ ಒಂದು 10-20 ಈಗ ನಾನು ಇಲ್ಲಿ ಚೇರಲ್ಲಿ ಕೂತ್ಕೊಂಡು ಆ ಟೀಸರ್ನ ಸಾಂಗ್ಗಳನ್ನ ನೋಡ್ತಾ ನನಗೆ ಒಂದು ಹೆಮ್ಮೆ ಅನ್ನಿಸ್ತು. ರಿಯಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದೇ ರೀತಿ ಡಿಸೆಂಬರ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಿಮಗೆ ನೋಟಿಸ್ ಬರೀ ಒಂದೇ ಒಂದು 15-20% ಅಷ್ಟೇ, ನೀವು 100% ಥಿಯೇಟರ್ನಲ್ಲಿ ನೋಡ್ತೀರಾ. ರಿಯಲಿ ಎಕ್ಸ್ಟ್ರಾರ್ಡನರಿ ಫ್ರೇಮಿಂಗ್ಸ್, ಎಕ್ಸ್ಟ್ರಾರ್ಡನರಿ ಕತೆ ಎಲ್ಲ ಅದ್ಭುತವಾಗಿದೆ. ಇದು 3 ದಿನಕ್ಕೂ ಹೆಚ್ಚಿನ ಕಾಲ ಓಡಲಿ ಅಂತ ಆಶಿಸ್ತೀನಿ. ಮಾತು ಮುಗಿಸ್ತೀನಿ. ಪ್ರಮೋದ್ ಸಾಮಾನ್ಯವಾಗಿ ಪ್ರಕಾಶ್ ಸರ್ ಅವರ ಸಿನಿಮಾಗಳು, ದರ್ಶನ್ ಸರ್ ಅವರ ಸಿನಿಮಾಗಳಲ್ಲಿ ಹಾಡುಗಳಿಗೆ ಬಹಳಷ್ಟು ಒಂದು ಮೇಜರ್ ಪಾತ್ರವನ್ನು ಹಾಡುಗಳು ಸಾಮಾನ್ಯವಾಗಿ ನಿಭಾಯಿಸುತ್ತೆ. ಇಲ್ಲಿ ಲಿರಿಕ್ಸ್ ಬರೆದಿರೋದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಹೌದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಜನೀಶ್ ಬಿ ಲೋಕನಾಥ್ ಸರ್ ಅವರು ಬರೋದಕ್ಕಾಗಿಲ್ಲ, ಅವರ ಪರವಾಗಿ ಇಬ್ಬರು ಸಾಂಕೇತಿಕವಾಗಿ ಮತ್ತೆ ಬಂದಿದ್ದಾರೆ. ಅವ್ರು ಬರ್ತಿದ್ರು, ಬಟ್ ನಮ್ಮ ಸಿನಿಮಾ ಕೆಲಸ ನಡೀತಾ ಇದೆ, ಸೊ ನಿಲ್ಲಿಸಿ ಬರೋದು ಬೇಡ ಅಂತ ಹೇಳಿದ್ವಿ, ಅವ್ರು ಬಂದಿಲ್ಲ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ದೊಡ್ಡ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶ್ ಸರ್ಗೆ, ಜಯಮಾತಾ ಕಂಪನೀಸ್ಗೆ ಹಾಗೂ ಅಜನೀಶ್ ಸರ್ ಮತ್ತು ಬಾಬಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಡುಗಳು ಅಂತ ಬಂದಾಗ ಮೇಡಮ್ ಹೇಳಿದಂಗೆ ದರ್ಶನ್ ಸರ್ ಸಿನಿಮಾಗಳಾಗಿರ್ಬೋದು, ಪ್ರಕಾಶ್ ಸರ್ ಸಿನಿಮಾಗಳಾಗಿರ್ಬೋದು, ರೇಟ್ ಫನ್, ರಿಷಿ, ಖುಷಿ, ವಂಶಿ, ತಾರಕ್ವರೆಗೂ ಎಲ್ಲ ಹಾಡುಗಳು ಸೂಪರ್ ಇತ್ತು. ಸೊ ನನಗೆ ಫಸ್ಟ್ ಹಾಡು ಬರೆಯೋದಕ್ಕೆ ಅಂತ ಅವಕಾಶ ಬಂದಾಗ ನಿಜವಾಗ್ಲೂ ಪೆನ್ ಹಿಡಿದಾಗ ಭಯ ಆಯಿತು ನನಗೆ. ಅಂದರೆ ದೊಡ್ಡ ಸ್ಟಾರ್ ಸಿನಿಮಾ, ದೊಡ್ಡ ಡೈರೆಕ್ಟರು, ಹೇಗೆ ಏನು ಅಂತ. ಬಟ್ ಒಂದ್ಸತಿ 1 ವರ್ಷ ಬರೆದು ಪ್ರಕಾಶ್ ಸರ್ ಕಳಿಸಿದ ಮೇಲೆ ನನಗೆ ಅವ್ರ ಜೊತೆ ಮಾತಾಡಿದ್ಮೇಲೆ ತುಂಬ ಕಂಫರ್ಟೇಬಲ್ ಫೀಲ್ ಆಯಿತು. ಸೊ ನಮಗೆ ನಮ್ಮ ಫ್ರೀಡಮನ್ನು ಕೊಟ್ಟು ನಮ್ಮಲ್ಲಿ ಯೋಚನೆ ಮಾಡೋದಕ್ಕೆ ಒಂದು ಸ್ಪೇಸ್ ಬಂತು ನಮಗೆ. ಯಾವಾಗ ಫ್ರೀಡಮ್ ಬರುತ್ತೆ ಅವಾಗ ನಮ್ಮದೇ ಆದ ಯೋಚನೆಗಳನ್ನು ಹಾಕೋದಕ್ಕೆ ಒಂದು ಸ್ವಾತಂತ್ರ್ಯ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಒಂದು ಹಾಡನ್ನು ಬರ್ಸೋರು, ಅದಾದಮೇಲೆ ಮತ್ತೆ ನಂಬಿ ಇನ್ನೊಂದು ಹಾಡನ್ನ ಕೊಟ್ಟರು, ಅದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಅವರ ಮಿಲನ ಸಿನಿಮಾದಲ್ಲಿ ಜಯಂತ್ ಸರ್ ಒಂದು ಲೈನ್ ಬರೆದಿದ್ದಾರೆ, ಕಣ್ಣು ತೆರೆದು ಕಾಣುವ ಕನಸೇ ಜೀವನ ಅಂತ. ಸೊ ಪ್ರತಿಯೊಬ್ಬ ಸಿನಿಮಾ ಮೇಕರ್ಗಾಗಿರ್ಬೋದು, ಒಂದು ಪ್ರೊಡಕ್ಷನ್ ಹೌಸ್ಗೆ, ಒಬ್ಬ ಸ್ಟಾರ್ಗೆ ಕಣ್ಣು ತೆರೆದು ಕಾಣುವ ಕನಸೆ ಅಂದ್ರೆ ಅದು ಸಿನಿಮಾ. ಸೊ ಅಂತ ದೊಡ್ಡ ಕನಸು ಡಿಸೆಂಬರ್ 11ಕ್ಕೆ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ನಾವೆಲ್ಲ ಅನ್ಕೊಂಡಿರ್ಬೋದು ಈ ವರ್ಷ ದಸರಾ, ದೀಪಾವಳಿ ಎಲ್ಲ ಹಬ್ಬಗಳು ಮುಗೀತು ಅಂತ, ಬಟ್ ಆಕ್ಚುಲಿ ನಿಜವಾದ ಹಬ್ಬ ಡಿಸೆಂಬರ್ 11ಕ್ಕಿದೆ. ಸೊ ಆ ಹಬ್ಬವನ್ನು ಹಬ್ಬದಲ್ಲಿ ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ದರ್ಶನ್ ಸರ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅನಿರುದ್ಧ್ ಶಾಸ್ತ್ರಿ ಅವರೇ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಲಿರಿಕ್ಸ್ಗೆ, ಹಾಡಿಗೆ ಬಹಳಷ್ಟು ಪ್ರೀತಿ ಸಿಗ್ತಾ ಇದೆ. ದ ಡೆವಿಲ್ ಬಗ್ಗೆ ನಿಮ್ಮ ಮಾತು. ಓ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಎಂಗೇಜ್ಮೆಂಟ್. ಸೂಪರ್.
ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡದ ನಮ್ಮೆಲ್ಲರ ಪ್ರೀತಿಯ ನಟರು ಪ್ರೀತಿಯಿಂದ ಸ್ವಾಗತಿಸಿ ಶೋಭರಾಜ್ ಸರ್ ದಯಮಾಡಿ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಶೋಭರಾಜ್ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದಾನೊಂದು ಕಾಲದಲ್ಲಿ ದ ಡೆವಿಲ್ ಹಾಗೆ ವೆಲ್ಕಮ್ ಶೋಭರಾಜ್ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಧನ್ಯವಾದಗಳು. ಶ್ರೀ ಜಯಮಾತಾ ಕಂಬೈನ್ಸ್ ಅವರಿಗೆ ಧನ್ಯವಾದಗಳು. ಪ್ರಕಾಶ್ ವೀರ್ ಸರ್ ಅವರಿಗೆ ಧನ್ಯವಾದಗಳು. ಅಜನೀಶ್ ಸರ್ ಮತ್ತೆ ಬಾಬಿ ಮ್ಯಾಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಐ ಆಮ್ ರಿಯಲಿ ಎವರ್ ಗ್ರೇಟ್ಫುಲ್ ಟು ಆಲ್ ದೀಸ್ ಪೀಪಲ್. ನನಗೆ ಇಂಥ ಒಂದು ಅದ್ಭುತವಾದ ಸಿನಿಮಾದಲ್ಲಿ ವರ್ಸಟೈಲ್ ಆಗಿ ಒಂದಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕಲಿ ಹೇಳಬೇಕು ಅಂದರೆ ಈ ಸಿನಿಮಾ ಬಹಳ ಡಿಫ್ರೆಂಟ್ ಆಗಿ ಮೂಡ್ ಬಂದಿದೆ. ಯಾಕಂದರೆ ಎಲ್ಲ ಹಾಡುಗಳು ಬಂದು ಎಲ್ಲ ಬರೀ ಸಿನಿಮಾಲಿ ಬರುವಂತಹ ಸಿಚುವೇಶನ್ಗೆ ತಕ್ಕಂತೆ ಹಾಡುಗಳನ್ನ ಕಂಪೋಸ್ ಮಾಡಲಾಗಿದೆ. ಅದಕ್ಕೆ ಲಿರಿಕ್ಸ್ ಆ್ಯಂಡ್ ಅಫ್ಕೋರ್ಸ್ ದ ಸ್ಟೋರಿನ ಮೈಂಡಲ್ಲಿ ಇಟ್ಕೊಂಡು ಹಾಡುಗಳ ಅಪ್ರೋಚ್ ಮಾಡಲಾಗಿದೆ. ಆ್ಯಂಡ್ ಅಜನೀಶ್ ಸರ್, ಪ್ರಕಾಶ್ ಸರ್ ಹೇಳಿದಂಗೆ ಇವತ್ತಿಗೂ ಕೂಡ ಈಸ್ ವರ್ಕಿಂಗ್ ಸೋ ಹಾರ್ಡ್ ಡೇ ಆ್ಯಂಡ್ ನೈಟ್, ಲಾಟ್ ಆಫ್ ಸ್ಲೀಪ್ಲೆಸ್ ನೈಟ್ಸ್ ಫಾರ್ ದಿಸ್ ವಂಡರ್ಫುಲ್ ಮೂವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಹಳ ಎಫೆಕ್ಟಿವ್ ಆಗಿ ಬರ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ 11ನೇ ತಾರೀಕು, ಡಿಸೆಂಬರ್ 11ನೇ ತಾರೀಕು ಇಟ್ ವಿಲ್ ಬಿ ಟ್ರೀಟ್ ಫಾರ್ ದ ಎಂಟೈರ್ ಸಿನಿಮಾ ಫ್ಯಾನ್ಸ್ ಆಫ್ ಕರ್ನಾಟಕ. ಎಲ್ಲ ಕಲಾ ರಸಿಕರಿಗೂ, ಎಲ್ಲ ಸಿನಿಮಾ ರಸಿಕರಿಗೂ ಡಿಸೆಂಬರ್ 11 ದ ಡೆವಿಲ್ ಚಿತ್ರ ನಿಮ್ಮ ಮನ ಮುಟ್ಟತೆ ಅನ್ನೋ ಒಂದು ಭರವಸೆ ನನಗಂತೂ ಇದೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಅದ್ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಸೇರಿಸಿ ಇದೊಂದು ಸಿನಿಮಾ ಮಾಡಿಸ್ತಾ ಇರೋದು. ಸೊ ಆ ಶಕ್ತಿ ನಮ್ಮ ಜೊತೆ ಇದೆ ಅಂತ ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ. ಆ ಶಕ್ತಿ ದರ್ಶನ್ ಸರ್ ಜೊತೆಗೂ ಇದೆ, ಡೆವಿಲ್ ಸಿನಿಮಾ ಜೊತೆಗೂ ಇದೆ, ಎಂಟೈರ್ ಡೆವಿಲ್ ಟೀಮ್ ಜೊತೆಗೂ ಇದೆ. ಹಾಗೆ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡುವ ಎಲ್ಲ ಕಲಾಭಿಮಾನಿಗಳ ಜೊತೆಗೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅನಿರುದ್ಧ ಅವರೇ. ಶರ್ಮಿಳಮ್ಮ, ನಿಮ್ಮ ಪಾತ್ರದ ಬಗ್ಗೆ ಅಂತೂ ನಮ್ಮೆಲ್ಲರಿಗೂ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ದ ಡೆವಿಲ್ನಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಅಥವಾ ನಿಮ್ಮ ಅನುಭವದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಐ ಥಿಂಕ್ 2 ನಿಮಿಷ ಟೈಮ್ ಕೊಟ್ಟಿದ್ದೀರಿ, ಅದಕ್ಕಿಂತ ಮುಂಚೆನೇ ಮುಗಿಸಿ ಟ್ರೈ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ಮೀಡಿಯಾದಲ್ಲಿ ತುಂಬ ಸ್ಪೆಕ್ಯುಲೇಷನ್ಸ್ ಇತ್ತು, ಯಾವ ಥರ ಪಾತ್ರ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ. ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಬಟ್ ರಿವೀಲು ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಐ ಥಿಂಕ್ 1 ವಾರದಲ್ಲಿ ನಿಮ್ಗೆಲ್ಲರಿಗೆ ಗೊತ್ತಾಗುತ್ತೆ ವಾಟ್ ದ ರೋಲ್ ಇಸ್. ತುಂಬ ವಿಶೇಷ ಒಂದು ಪಾತ್ರ ಇದು. ಪ್ರಕಾಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಡೆಬ್ಯೂ ಫಿಲ್ಮ್ ಅಲ್ಲಿ ಅವರು ಆಫ್ಟರ್ ಮೈ ಡೆಬ್ಯೂ ಫಿಲ್ಮ್ ವಿ ವರ್ ಪ್ಲಾನಿಂಗ್ ಟು ಡೂ ಅ ಫಿಲ್ಮ್. ಸೊ ಈ ಆಲ್ಮೋಸ್ಟ್ 18 ವರ್ಷದಿಂದ ನಮ್ಮ ಪ್ಲಾನ್ ಇತ್ತು ಅವ್ರ ಜೊತೆ ಕೆಲಸ ಮಾಡ್ಬೇಕಂತ. ಸೊ ಫೈನಲಿ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಐ ಸೆಡ್ ಸರ್, ಏನಾದರೂ ಇರಲಿ, ಐ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ದಿಸ್ ರೋಲ್. ಆ್ಯಂಡ್ ಆಫ್ ಕೋರ್ಸ್ ಇಟ್ಸ್ ಅ ಗುಡ್ ರೋಲ್. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒನ್ ಥಿಂಗ್ ಐ ವಾಸ್ ವೆರಿ ಸ್ಪೆಸಿಫಿಕ್. It was a short role. Adu kuda I was like, my costumes have to look good because I'm very particular about it. So Tasuni ma'am said, you try. I'm also a costume designer. You see if you like it. Illa tandre you can choose your own anta. But she's so phenomenal. Andre the designing, the styling agirli. So not just as a producer, as a producer or tumbane, I think this is one of the most professional sets nan illi vargu nan kelsa marirodu, because there was not even one place in the film that okay idu ಒಂದು they were never running short of everything. Production design ಆಗಿರಲಿ, music ಇರಲಿ, ಅಥವಾ there was the costume design ಆಗಿರಲಿ. I think production values ತುಂಬಾನೇ ಚೆನ್ನಾಗಿತ್ತು ಈ ಸಿನಿಮಾದಲ್ಲಿ. So really hats off to both of them. It's a lovely team ibru. So I was really happy working with them. All the best to Rachna. ಇದು ಮೊದಲನೇ ಸಿನಿಮಾ ಇತ್ತು. So long journey ahead for you. Of course, Achyut sir jothe idu nan 3ನೇ cinema. I enjoyed myself working with you. And of course, Darshan ಅವ್ರ ನನ್ನ 2ನೇ ಸಿನಿಮಾ ಇದು. 18 ವರ್ಷ ಆದಮೇಲೆ
again I'm working with him. Of course, Navagraha was the first film. Our jothe kelasa ಮಾಡಿ it was like as if 18 ವರ್ಷ ಅದು it wasn't even past, it just went like this, and ನನಗೆ ಅವ್ರ ಮೇಲೆ ತುಂಬಾ ಗೌರವ ಇದೆ, and it was really a wonderful experience working with him. So all the best to the team that did it. Thank you. 18 ವರ್ಷ ಆದ್ಮೇಲೆ ನೀವು ಹಾಗೆ ಕಾಣಿಸ್ತಾ ಇದ್ದೀರಾ, ನೀವು that's the best part. Thank you Shobhra. Now I'll get all the questions in Kantirage. ಥ್ಯಾಂಕ್ ಯು ಮ್ಯಾಮ್. ಶೋಭರಾಜ್ ಸರ್, ಪ್ರತಿ ಸಿನಿಮಾದಲ್ಲೂ ನಿಮ್ಮ ಪಾತ್ರದಾಗ ನೀವೊಂದು ಆರಾ ಕ್ರಿಯೇಟ್ ಮಾಡ್ತೀರಾ. ದ ಡೆವಿಲ್ನಲ್ಲಿ ನಾವು ಏನು ನಿರೀಕ್ಷೆ ಮಾಡಬಹುದು ಶೋಭರಾಜ್ ಸರ್? ಎಲ್ಲರಿಗೂ ನಮಸ್ತೆ. ಲೇಟಾಗಿ ಬಂದರೆ ದಯವಿಟ್ಟು ಕ್ಷಮಿಸಿ. ಡೆವಿಲ್ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಚಿಕ್ಕದು, ಆದರೆ ತುಂಬ ಚಪ್ಪವಾಗಿದೆ. ಈ ಸಿನಿಮಾದಲ್ಲಿ ನಾನು ಒಂದು ಶಾರ್ಟಲ್ಲಿ ಆ್ಯಕ್ಟ್ ಮಾಡೋದು ಖಂಡಿತ ಒಪ್ಕೊಂಡು ಮಾಡ್ತಿದ್ದೆ. ಯಾಕಂದರೆ ಜಗ್ಗುದಾದ ಚಾಲೆಂಜಿಂಗ್ ಸ್ಟಾರ್ ಜೊತೆ ಲಾಸ್ಟ್ ಪಿಕ್ಚರ್ ಮಾಡಿದ್ದು ನಾನು. ಅದಾದ್ಮೇಲೆ ಸುಮಾರು ವರ್ಷಗಳ ಗ್ಯಾಪ್ ಆಯಿತು. ಸೊ ಈ ಸಿನಿಮಾದಲ್ಲಿ ಒಂದು ಶಾರ್ಟ್ ಆದರೆ ಆ್ಯಕ್ಟ್ ಮಾಡ್ಬೇಕಂತಿದ್ದೆ. ಅದೇನೋ ನನಗೊಂದು ಫೋನ್ ಬಂತು, ಒಂದು ಪಾತ್ರ ಇದೆ ಮಾಡಿ ಅಂತ. ಭಾಳ ಖುಷಿ ಆಯಿತು. ಸೊ ಜಗ್ಗುದಾದದಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡೋದ್ರೊಳಗೆ ಅದರಲ್ಲೂ ಇರಲಿಲ್ಲ. ಸೊ ಈ ಅವಕಾಶ ನಾನು ಮಾಡಿಕೊಟ್ಟಿದ್ದು. ಇನ್ನೊಂದು ಮಿರಾಕಲ್ ಅಂದರೆ ಮಿಲನಲ್ಲಿ ಪ್ರಕಾಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ತಿರುಗಿ ಇದೇ ಸಿನಿಮಾದಲ್ಲಿ ಮಿಲನ್ ಆಗಿದ್ದೀವಿ. ಸೊ ಇದೊಂದು ಅದ್ಭುತ ಆಯಿತು ನನಗೆ. ಭಾಳ ಖುಷಿ ಈ ಸಿನಿಮಾ ಮಾಡೋದಕ್ಕೆ. ಅದು ನನ್ನ ಜೊತೆ ಜಾಸ್ತಿ ನಮ್ಮ ಆ್ಯಕ್ಟರ್ ಗಾರ್ಡ್ ಅಚ್ಯುತ್ ಅವ್ರ ಜೊತೆನೇ ಇತ್ತು. ಒನ್ ಆಫ್ ದ ಬೆಸ್ಟ್ ಸೂಪರ್ ಟ್ಯಾಲೆಂಟೆಡ್ ಆ್ಯಕ್ಟರ್ ನಾನು ನೋಡಿದಂಗೆ ಅಚ್ಯುತ್ ಅವರು. ಸೊ ಈ ಚಿತ್ರದಲ್ಲಿ ನಾವು ಮಾಡಿರೋ ಕೆಲವು ಸನ್ನಿವೇಶಗಳೆಲ್ಲ ಅವ್ರ ಜೊತೆನೇ ಮತ್ತು ಚಾಲೆಂಜಿಂಗ್ ಸ್ಟಾರ್ ಜೊತೆನೆ. ಹಾಗೆ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಮರಿಬಾರ್ದು ಅನ್ನೋದಂದರೆ ನಮ್ಮ ಸುಧಾಕರ್ ಕ್ಯಾಮ್ರಾಮ್ಯಾನ್ ಅವರು ಡೈರೆಕ್ಟ್ರಿಗೆ ನಿಜವಾಗಿ ಹೆಂಡತಿ ಥರನೇ ಇದ್ರು. ಇವ್ರ ಮನಸ್ಸಲ್ಲಿ ಏನು ಅನ್ಕೊಂತಾರೆ ಅನ್ನೋ ಶಾರ್ಟಲ್ಲಿ ಇಟ್ಟು ತೋರಿಸೋರು. ಸೊ ಆ ರ್ಯಾಪು ತುಂಬ ಚೆನ್ನಾಗಿತ್ತು. ಆಮೇಲೆ ವಂಡರ್ಫುಲ್ ಕ್ಯಾಮ್ರಾಮನ್ ಅವರು. ಸೊ ಈ ಸಿನಿಮಾ ನೀವೆಲ್ಲ ಇವತ್ತು ಬಂದಿದ್ದೀರಾ, ರಿಲೀಸ್ ಆಗಿ 3ನೇ ದಿನಕ್ಕೆ ಸಕ್ಸಸ್ ಪಾರ್ಟಿಗೆ ಬರ್ತೀರಾ, ತಿರ್ಗಿ 25ನೇ ದಿನಕ್ಕೆ ಬರ್ತೀರಾ, 50ನೇ ದಿನಕ್ಕೂ ಬರ್ತೀರಾ, 75 ದಿನಕ್ಕೂ ಬರ್ತೀರಾ, 100 ದಿನಕ್ಕೂ ಬರ್ತೀರಾ. ಸೊ ಮಿಲಿನಾ ಪ್ರಕಾಶ್ ಅವ್ರಿಗೆ ಜಾಸ್ತಿ ಖರ್ಚಾಗುತ್ತೆ. ಎಲ್ಲ ಥರ ಫಂಕ್ಷನ್ಗಳಿಗೆ ಮಾಡಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅದ್ಭುತ ನೋಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಎಡಿಟರ್ ಬಂದಿದ್ದಾರೆ ಹರೀಶ್ ಕೊಮ್ಮೆ ಅವರು. ಹಾರ್ಟ್ಲಿ ವೆಲ್ಕಮ್ ಸರ್. ಹರೀಶ್ ಕೊಮ್ಮೆ ಸರ್, ಪ್ರೀತಿಯ ಸ್ವಾಗತ ನಿಮಗೆ. ಓಕೆ ಹರೀಶ್ ಸರ್, ಅಷ್ಟೊತ್ತಿಗೆ ಹರೀಶ್ ಸರ್ ನಿಮ್ಮಿಂದಲೇ ಈಗ ಮಾತಾಡ್ಸೋಣ ಅಂತ ಹೇಳಿ. ಎಡಿಟಿಂಗ್ ಪ್ರೋಸೆಸ್ಸಲ್ಲಿ ಹೇಗೆ ಕಾಣಿಸ್ತು ನಿಮಗೆ ದ ಡೆವಿಲ್? ಎಲ್ಲರೂ ಹೇಳೋ ಹಾಗೆ ಮೊದಲು ಸಿನಿಮಾ ನೋಡೋದೇ ಎಡಿಟರ್ ಆಗಿರೋದ್ರಿಂದಾಗಿ ಕಂಪ್ಲೀಟ್ ಆಗಿ ಎಷ್ಟು ಖುಷಿ ಆಗ್ತಾ ಇದೆ. 11ನೇ ತಾರೀಕು ನಾವು ಜನರ ಮುಂದೆ ಬರ್ತಾ ಇದ್ದೀವಿ. ಉಸಿರು ತಗೊಳ್ಳೋಕ್ಕೂ ಟೈಮ್ ಕೊಟ್ಟಿರೋ ಅಂತನಾ? ನೀವು ಸ್ವಲ್ಪ ಬೇಗ ಬಂದ್ರಿ ಹಾಗೆ. ಓಕೆ, ಈಗ ನೀರು ಕೊಡ್ಬೇಡಿ. ರಚನಾ ಅವರಿಗೆ, ರಚನಾ ಅವರಿಗೆ ಫಸ್ಟ್ ಆಫ್ ಆಲ್ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ದೊಡ್ಡ ತಂಡದ ಜೊತೆಗೆ ಕನ್ನಡಿಗರ ಮುಂದೆ ಬರ್ತಾ ಇದ್ದೀರಾ. ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಮೊದಲನೇದಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಆ್ಯಂಡ್ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೆ, ನನ್ನ ಪ್ರೀತಿಯ ಚಿತ್ರತಂಡಕ್ಕೆ ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ. ಸೊ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರೋಕ್ಕೆ ಒಂದೇ ಒಂದು ಕಾರಣ, ನಮ್ಮ ಪ್ರೊಡಕ್ಷನ್ ಹೌಸ್ ಶ್ರೀ ಜಯಮಾತಾ ಕಂಬೈನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವೇದಿಕೆಯಲ್ಲಿ ನಾನು ನೆನಪಿಟ್ಕೋಬೇಕಾದಂಥ ಹೆಸರು 3. ಅದರಲ್ಲಿ ಮೊದಲನೇ ಹೆಸರು ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ಬರು ಕನ್ನಡದವರಾಗಿರ್ತಾರೆ. ಸೊ ಹಾಗೆ ನನಗೂ ಕೂಡ ಈ ಅವಕಾಶ ಬಂದಿರೋದು, ನಮ್ಮವ್ರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು. ಆ್ಯಂಡ್ ಎಲ್ಲಕ್ಕಿಂತ ಮೇನ್ ಆಗಿ ನಾನು ನೆನಪಿಟ್ಕೋಬೇಕಾದಂಥ ಹೆಸರು ಪ್ರಕಾಶ್ ಸರ್. ಯಾವತ್ತಿದ್ರೂ I'll be grateful for this opportunity, sir. And ಡೇ 1 ಇಂದ ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ಆ್ಯಂಡ್ ಶೂಟಿಂಗ್ ಪ್ರಾಸೆಸ್ ಅಲ್ಲಿ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಪ್ರಕಾಶ್ ಸರ್ ಹಾಗೂ ತಶ್ವಿನ್ ಮ್ಯಾಮ್.
ಒಂದು ಮನೆ ಮಗಳ ಥರ ಟ್ರೀಟ್ ಮಾಡಿದ್ರಿ ಪ್ರೊಡಕ್ಷನ್ ಹೌಸ್. ಯಾವುದಕ್ಕೂ ಯಾವುದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನಿಸಿಲ್ಲ. ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನು ಹೆಚ್ಚೇನು ಮಾತಾಡಕ್ಕೆ ಹೋಗಲ್ಲ. ಡಿಸೆಂಬರ್ 11ಕ್ಕೆ ನಮ್ಮ ಸಿನಿಮಾದ ಡೆವಿಲ್ ರಿಲೀಸ್ ಆಗ್ತಿದೆ. ಈ ಪ್ರೀತಿ, ಈ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದರ್ಶಿನಿ ಮ್ಯಾಮ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ, ಕಾಸ್ಟ್ಯೂಮ್ ಡಿಸೈನರ್ ಆಗಿ ಒಂದು 10 ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಖಂಡಿತ ನನಗೆ ಒಂದೊಂದರಲ್ಲೇ ಸಿಕ್ಕಿದೆ ಅಂತ ಗೊತ್ತಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಈ ಜರ್ನಿ ಬಗ್ಗೆ ಮ್ಯಾಮ್? ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಇಲ್ಲಿವರೆಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಇದು ಒಂದು ಬ್ಯೂಟಿಫುಲ್ ಜರ್ನಿ, ಬಟ್ ವೆರಿ ಚಾಲೆಂಜಿಂಗ್ ಆಗಿತ್ತು. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ವಿ ವರ್ಕ್ ಆಸ್ ಅ ಟೀಮ್. ನಾವು ಮನೆಗೆ ಹೋದ್ರು ಅದೇ ಮಾತು, ಕಾಫಿ ಕುಡಿಯೋಕೆ ಹೋದ್ರು ಅದೇ ಮಾತು. ಸೊ ಹೀಗೆ ನಮ್ಮ 2 years ಜರ್ನಿ ಇಸ್ ಬಿನ್ ಓನ್ಲಿ ದ ಡೆವಲ್. ಹಾಗೆ ಅದು ನಮ್ಮ 3ನೇ ಮಗು ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಆರ್ಟಿಸ್ಟ್ಗಳದ್ದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ತಂತ್ರಜ್ಞರು ತುಂಬ ಚೆನ್ನಾಗಿ ಎಲ್ಲರೂ ನಮ್ಮ ಜೊತೆ ಹೊಂದ್ಕೊಂಡು ನಮಗೆ ಏನೇನು ಬೇಕು ಸಹಕರಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಆನಂದ್ ಸರ್ ಫ್ರಮ್ ಸಾರೆಗಾಮ. ಅವರು ಕೂಡ ನಮ್ಮ ಜೊತೆಗೆ 2 years ಇಂದ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಸುಧಾಕರ್ ಸರ್ ಕೂಡ ಅವರಿವತ್ತು ಅನ್ನಪೂರ್ಣ ಸ್ಟುಡಿಯೋಸಲ್ಲಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಹಾಗಾಗಿ ಅವ್ರು ಅಲ್ಲಿದ್ದಾರೆ. ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಅವರು ಕೂಡ ಬಹಳ ಚೆನ್ನಾಗಿ ನಮ್ಮ ಜೊತೆ ಸಹಕರಿಸ್ಕೊಂಡು ತುಂಬ ಚೆನ್ನಾಗಿ ನಮಗೆ ಬ್ಯೂಟಿಫುಲ್ ಆಗಿ ನಮಗೆ ಮೂವಿ ಪ್ಲಾನಿಂಗ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೋಹನ್ ವಿಕೆರೆ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಅಚ್ಚುಕಟ್ಟಾಗಿ ನಮ್ಗೆ ಏನು ಬೇಕೋ ಅದಕ್ಕಿಂತ ಜಾಸ್ತಿನೇ ನೀಟಾಗಿ ಪ್ಲ್ಯಾನ್ ಮಾಡಿ ನಮಗೆ ಪ್ರತಿಯೊಂದು ಸೆಟ್ಟಲ್ಲೂ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಸರ್ ಥ್ಯಾಂಕ್ ಯು ವೆರಿ ಮಚ್, ವೆರಿ ಪ್ರೊಫೆಷ್ನಲ್ ಇವರು. ಆ್ಯಂಡ್ ಥ್ಯಾಂಕ್ ಯು ಶರ್ಮಿಳಾ, ಥ್ಯಾಂಕ್ ಯು ರಚನಾ, ಥ್ಯಾಂಕ್ ಯು ಶೋಭರಾಜ್ ಸರ್. ಆ್ಯಂಡ್ ನಮ್ಮ ಹರೀಶ್ ಕೊಮ್ಮೆ ಅವರು, ಅವ್ರನ್ನ ತುಂಬ ಗೋಳಾಕೊಂಡಿದ್ದೀವಿ ನಾವು 3 months ನಮ್ಮ ಆಫೀಸಲ್ಲೇ ಕೂಡ ಹಾಕೊಂಡು ನಾವು ಎಡಿಟಿಂಗಲ್ಲಿ ಅವ್ರನ್ನ ಗೋಳಾಕೊತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಅನಿರುದ್, ನಿಮ್ಮ ವರ್ಸಟೈಲ್ ವಾಯ್ಸ್ಗೆ ಎವ್ರಿಬಡಿ ಇಸ್ ಅ ಬಿಗ್ ಫ್ಯಾನ್ ಆಫ್ ಯು. ಇವಾಗ ನಮ್ಮ ಮಕ್ಕಳು ಕೂಡ. ಆ್ಯಂಡ್ ಪ್ರಮೋದ್ ಮರವಂತೆ ಅವರು, ನಿಮ್ಮ ಬ್ಯೂಟಿಫುಲ್ ಸಾಹಿತ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಇಷ್ಟೇ ಟೀಮ್, ನೀವೇನು ನೋಡ್ತಿದ್ದೀರ ಇಷ್ಟೇ ಅಲ್ಲ, ನಮ್ಮ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇದೆ. 100-150 ಜನ ಸೆಟ್ಟಲ್ಲೂ ಕೂಡ ಎಷ್ಟೊಂದು ಜನ ಬಂದು ಕೆಲಸ ಮಾಡಿದ್ದಾರೆ. ಪಾಪ ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಬಟ್ ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಫೀಸಲ್ಲೂ ಅಷ್ಟೇ ಒಂದು ಅಕೌಂಟ್ಸ್ ಟೀಮ್ ಇರ್ಬೋದು, ನಮ್ಮ ಆಫೀಸ್ ಹೆಡ್ ರಾಜಶೇಖರ, ರಾಹುಲ್, ಆಮೇಲೆ ನಮ್ಮ ಅಕೌಂಟ್ಸಲ್ಲಿರುವಂತಹ ಶ್ರೇಯಸ್, ಗೋವಿಂದ್ ರಾಜ್, ಅನಿತಾ 1, ಅನಿತಾ 2, ಆ್ಯಂಡ್ ನಮ್ಮ ಅಸೋಸಿಯೇಟ್ಸ್ ನಮ್ಮ ಜೊತೆ 2 years ಟ್ರಾವೆಲ್ ಮಾಡಿದ್ದಾರೆ. ಭರತ್, ಪೂರ್ಣಿಮಾ ಆ್ಯಂಡ್ ಚಂದು, ಮೋಹನ್ ಮಾಳಿಗೆ ಅವರು, ಹಾಗೂ ಅಭಿಷೇಕ್ ಎಲ್ಲಿದ್ದಾರೆ ಅಭಿಷೇಕ್ ಅವರು? ನೀವು ನೋಡ್ಲೇಬೇಕು ಅವ್ರನ್ನ. ಸೊ ಅವ್ರ ಮೇಲೆ ಬೇಗ ಒಂದು ಸಿನಿಮಾ ಮಾಡ್ತೀವಿ ಅವ್ರನ್ನ ಕ್ಯಾರೆಕ್ಟರ್ ಆಗಿಟ್ಟು. ಆ್ಯಂಡ್ ಸಾರಿ ಯಾರನ್ನಾದ್ರೂ ಬಿಟ್ಬಿಟ್ಟಿದ್ರೆ ಜಾಕಿ, ನಮ್ಮ ಜಾಕಿ. ಸೊ ಥ್ಯಾಂಕ್ ಯು ಜಾಕಿ. ಆ್ಯಂಡ್ ಜಗ್ಗಿ, ನಮ್ಮ ಮ್ಯಾನೇಜರ್ ಜಗ್ಗಿ ಆ್ಯಂಡ್ ಸುರೇಶ್, ಶ್ರೇಯಸ್, ನಿತ್ಯ, ನಮ್ಮ ಎಡಿಟಿಂಗ್ ಟೀಮ್ ವಂಡರ್ಫುಲ್ ಟೀಮ್ ಇದ್ದಾರೆ. ಓಕೆ, ಸೋಹನ್, ಅಭಿ ಆ್ಯಂಡ್ ಯಶ್ವಂತ್, ನಿತ್ಯ ರೈಸ್ ಮಾಡಿ. ಎಸ್, ಸೊ ದಿನ ನಾವು ಮೀಟ್ ಮಾಡ್ತೀವಿ, ದಿನ ಅವ್ರನ್ನ ಗೋಳಾಕೋತೀವಿ, ಬಟ್ ವೆರಿ ಎನರ್ಜೆಟಿಕ್ ಆ್ಯಂಡ್ ಯಂಗ್ ಕ್ರೌಡ್. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲೂ ಕೂಡ ಒಂದು ಮನವಿ ಕೇಳ್ಬೋದಾ? ನೀವು ಓಕೆ ಅಂದರೆ ಕೇಳ್ತೀನಿ. ಸೊ ಏನಿಲ್ಲ, ಇವತ್ತು ದರ್ಶನ್ ಅಣ್ಣ ಇವತ್ತು ನಮ್ಮ ಜೊತೆ ಇಲ್ಲ, ಅದೊಂದು ಕೊರತೆ ಇದೆ. ಬಟ್ ನಿಮ್ಮಲ್ಲಿ ನಾನು ಇದಷ್ಟೇ ಕೇಳ್ಕೊಳ್ಳೋದು, ನಮ್ಮ ಕನ್ನಡ ಸಿನಿಮಾನ ಬೆಳೆಸೋಣ, ನಮ್ಮ ಕನ್ನಡನ ಬೆಳೆಸೋಣ. ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು. ನೀವೆಲ್ಲರೂ ನಮ್ಮ ಜೊತೆಗೆ ಸೇರಿ, ನಮ್ಮ ಜೊತೆಗೆ ಒಟ್ಟಾಗಿ ನಾವೆಲ್ಲರೂ ಒಂದು ಟೀಮ್ ಆಗಿ ನಮ್ಮೆಲ್ಲ ಸಿನಿಮಾನ, ನಮ್ದೊಂದೇ ಡೆವಿಲ್ ಅಂತ ಕೇಳ್ತಾ ಇಲ್ಲ, ಎಲ್ಲ ಸಿನಿಮಾನು ಗೆಲ್ಸೋಣ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಪಕ್ಕಾ ಒಂದು ಮನೆ ಯಜಮಾನತಿ ಥರನೇ ಮಾತಾಡಿದ್ರಿ ನಾನು. ಥ್ಯಾಂಕ್ ಯು ಸೋ ಮಚ್. ಹರೀಶ್ ಕೊಂಬೆ ಸರ್, ರೆಡಿ? ಶುರು ಮಾಡೋಣ. ಸಾರಿ, ಫಸ್ಟ್ ಆಫ್ ಆಲ್ ಲೇಟಾಗಿ ಬಂದಿದ್ದೀನಿ. ಸಾರಿ.
ನಮ್ಮ ಪ್ರೊಡಕ್ಷನ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಪ್ರಕಾಶ್ ಸರ್ ನನಗೆ ಫಸ್ಟು ಟೀಸರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದ್ಮೇಲೆ ಸಿನಿಮಾ ಬರುತ್ತೆ ಅನ್ನೋದು ನನಗೆ ಫಸ್ಟ್ ನಂಬಿಕೆ ಇರಲಿಲ್ಲ, ಬಟ್ ಅದೇ ನಂಬಿಕೆ ಇಟ್ಟು ನಮಗೆ ಅವಕಾಶ ಮಾಡಿಕೊಟ್ರು. ಸೊ ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ನೋ ಅದನ್ನು ಕಾಪಾಡ್ಕೊಂಡು ಬಂದಿದ್ದೀನಿ ಇಷ್ಟು ದಿನ. ಸೊ ಅದರ ರಿಸಲ್ಟ್ಸ್ನ ನೀವು ಇನ್ನು 11th ಎಲ್ಲರೂ ಥಿಯೇಟರ್ಸಲ್ಲಿ ನೋಡ್ತೀರಾ. ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದ ನಮ್ಮ ಟೀಮ್ ಎಲ್ರಿಗೂ ಥ್ಯಾಂಕ್ಸ್. ಮೇಡಮ್ ಆಲ್ರೆಡಿ ಎಲ್ಲರೂ ಅಡ್ರೆಸ್ ಮಾಡಿ ಹೇಳಿದ್ದಾರೆ. ನಮ್ಮ ಎಡಿಟಿಂಗ್ ಟೀಮ್ನ ಲೈಕ್ ಸೋಹನ್, ಯಶವಂತ್ ಮತ್ತು ಅಭಿ, ಮತ್ತು ನಮ್ಮ ಈಗ ರೀಸೆಂಟಾಗಿ ನಮ್ಮ ಪ್ರೋಮೋಸ್ ಕಟ್ ಮಾಡ್ಕೊ ಅಂತ ಬಂದಿದ್ದು ನಿತ್ಯ ಅವ್ರಿಗೆ ಥ್ಯಾಂಕ್ಸ್. ಮತ್ತು ಸಾಂಗ್ಸ್ನ ನಮ್ಮ ರಾಕಿ ಅಂತೇಳಿ ಅವ್ರ ಪ್ರೆಸೆನ್ಸ್ ಈಗ ಇಲ್ಲ, ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ರೈಟರ್ ಸರ್ ಕಾಂತರಾಜ್ ಸರ್ಗೆ ಮತ್ತು ಮೋಹನ್ ಮಳಿ ಸರ್ಗೆ, ಸೊ ಮತ್ತು ಎಲ್ಲ ಟೀಮ್ ಎಲ್ರಿಗೂ ಥ್ಯಾಂಕ್ಸ್. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಟೀಸರ್ 5ನೇ ತಾರೀಕು ಬರುತ್ತೆ, ಸಿನಿಮಾ 11ನೇ ತಾರೀಕು ಬರುತ್ತೆ. ಸೊ ನೋಡಿ ನಿಮ್ಮ ಸಪೋರ್ಟ್ನ ಕೊಡಿ. ಸೊ ಎಲ್ಲರಿಗೂ ಶೇರ್ ಮಾಡಿ. ಸೊ ಮಿಕ್ಕಿದ್ದೆಲ್ಲ ನೀವು ಥಿಯೇಟರ್ ವಿಟ್ನೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಫೈನಲಿ ಪ್ರಕಾಶ್ ವೀರ್ ಸರ್, ನಿಮ್ಮ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜರ್ನಿ ಬಹಳಷ್ಟು ವರ್ಷಗಳಿಂದ ಫ್ಯಾಮಿಲಿ ಫ್ರೆಂಡ್ಸ್ ಆಗಿ, ಅದರ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರ ಹಾಗೂ ನಿಮ್ಮ ಜರ್ನಿ ಕೂಡ ಬಹಳಷ್ಟು ವರ್ಷಗಳಿಂದ ತುಂಬಾ ಸುಂದರವಾಗಿ ಹೋಗ್ತಾ ಬರ್ತಾ ಇದೆ. ಇದೀಗ ದ ಡೆವಿಲ್ ಮೂಲಕ ಮತ್ತೆ ನಾವೆಲ್ಲರ ಜೊತೆಯಾಗಿದ್ದೀವಿ. ಈ ಸಮಯದಲ್ಲಿ ನಿಮ್ಮ ಮಾತು ಸರ್. ಮೊದಲನೇದಾಗಿ ಎಲ್ಲರಿಗೂ ನಾನು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದಿವಸ ನಾವು ಕಾದು ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಐ ಆಮ್ ಟೆರಬ್ಲಿ ಸಾರಿ ಫಾರ್ ದಟ್. ಅದಕ್ಕೆ ಕಾರಣ ಇಷ್ಟನೇ. ಇದ್ರ ಹಿಂದೆ ನಾವು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ತುಂಬ ಗೊಂದಲಗಳಿತ್ತು ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಅದಾದಮೇಲೆ ಎಲ್ಲೋ ಒಂದು ಕಡೆ ದರ್ಶನ್ ಬರ್ತಾರೆ, ನಮ್ಮ ಪ್ರೆಸ್ ಮೀಟಲ್ಲಿ ಜೊತೆಲಿ ಇರ್ತಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಇಷ್ಟು ದಿವಸ ಅದನ್ನ ಮುಂದಕ್ಕೆ ತಂದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ದರ್ಶನ್ ನಮ್ಮ ಜೊತೆ ಇಲ್ಲ. ಬಿಕಾಸ್ ದರ್ಶನ್ ನನ್ನ ಜೊತೆ ಇದ್ದರೆ ನನಗೆ ಒಂಥರ ಅದು ಆನೆ ಬಲ ಆ್ಯಂಡ್ ಏನೋ ಒಂದು ಎನರ್ಜಿ, ಒಂದು ಸಪೋರ್ಟ್ ಸಿಸ್ಟಮ್ ದರ್ಶನ್ ನನಗೆ. ಸೊ ಅದನ್ನು ನಾನು ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ತೀನಿ. ಹಾಗೆ ಈ ಸಿನಿಮಾ ಅವರಾಗಲೇ ಹೇಳಿದಾಗಲೇ 2018 ನಾನು ದರ್ಶನ್ ಡಿಸ್ಕಸ್ ಮಾಡಿದಂಥ ಒಂದು ನಿರ್ಧಾರ ಇದು. ಅದಾದಮೇಲೆ ದರ್ಶನ್ ಗೊತ್ತು ಯಾವ ನಾನು ಜಾಸ್ತಿ ಫೋರ್ಸ್ ಮಾಡೋದು. ಅವಾಗ ನಿನ್ನ ಟೈಮ್ ನೀನು ತಗೋತೀಯ, ನೀನು ಅಚ್ಚುಕಟ್ಟಾಗಿ ನಿಂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ನೀನು ಯಾವಾಗ ರೆಡಿ ಅಂತ ಹೇಳು ಅವಾಗ ಶೂಟಿಂಗ್ ಮಾಡೋಣ ಅಂತ ಹೇಳಿದರು. ಸೊ ಹಾಗೆ ಐ ಟುಕ್ ಲಾಟ್ ಆಫ್ ಟೈಮ್ ಇನ್ ಬಿಟ್ವೀನ್ ಕೋವಿಡ್ ಆಯಿತು, ಆಮೇಲೆ ನನ್ನ ತಂದೆ ತೀರ್ಕೊಂಡ್ರು. ಸೊ ಅದೆಲ್ಲ ಮುಗಿಸಿ ನಾವು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಓಕೆ ಕಾಟೇರ ಮುಗಿಸ್ಬಿಡು ಮನೆ, ಅದಾದಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದೆ. ಕಾಟೇರ ಮುಗೀತು, ದೆನ್ ವಿ ಸ್ಟಾರ್ಟೆಡ್ ವಿತ್ ಡೆವಿಲ್. ಸೊ ಅದಾದಮೇಲೆ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೀವಿ. 11th ಬಿಡುಗಡೆ ಆಗ್ತಾ ಇದೆ ಸಿನಿಮಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆಗೆ ಕೆಲಸ ಮಾಡಿದಂತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ ದರ್ ಪೇಷನ್ಸ್. ಯಾಕಂದರೆ ಅವರೆಲ್ಲರೂ ಸತತವಾಗಿ 2 ವರ್ಷ ನನ್ನ ಜೊತೆನೇ ಟ್ರಾವೆಲ್ ಮಾಡಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಪೇಷನ್ಸ್ ಆ್ಯಂಡ್ ಸ್ಟ್ರೆಂತ್ ದಟ್ ದೇ ಹ್ಯಾವ್ ಗಿವನ್ ಮೀ. ಸೊ ಅಲ್ಲಿಂದ ನಾನು ಶುರು ಮಾಡಬೇಕಾದ್ರೆ ಫಸ್ಟು ಸಾರೆಗಮ ಆನಂದ್ ಸರ್ ಅವರು ಆ್ಯಕ್ಚುಲಿ ಅವರು ಫಸ್ಟ್ ನಾವು ಒಂದು ಕಾಂಟ್ರಾಕ್ಟ್ ಅಂತ ಸೈನ್ ಮಾಡಿದ್ದು ಡೆವಿಲ್ ಸಿನಿಮಾಗೆ ಅವ್ರ ಜೊತೆ. ಸೊ ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ನಾನು ಅವ್ರನ್ನ ಕೇಳಿದೆ, ಸರ್ ವಾಟ್ ಯು ವಾಂಟ್ ಟು ಡೂ ಅಂತ ಹೇಳಿದ್ರೆ, ನೋ ನೀವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ವಿ ಆರ್ ವಿತ್ ಯು, ವಿಲ್ ಆಲ್ವೇಸ್ ಬಿ ವಿತ್ ಯು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಆನಂದ್ ಫಾರ್ ದ್ಯಾಟ್. ಆ್ಯಂಡ್ ಕಾಂತರಾಜ್ ಅವರಂತೂ ಆಲ್ಮೋಸ್ಟ್ ನನಗೂ ಅವ್ರಿಗೂ ಒಬ್ಬರ ಮುಖ ನೋಡ್ಕೊಳ್ಳೋಕೆ ಬೇಜಾರಾಗೋಷ್ಟು 2 ವರ್ಷದಿಂದ ನೋಡ್ಬಿಟ್ಟಿದ್ವಿ. ಅವರು ಪಾಪ ನನಗೆ ಕತೆ ಹೇಳಕ್ಕೆ ಅಂತ ಬಂದಿದ್ರು. ಸರಿ, ಅದಾದಮೇಲೆ ಕೂತು ಹಾಗೆ ಡಿಸ್ಕಸ್ ಮಾಡ್ಬಿಟ್ರೆ, ಇಲ್ಲ ಈ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಅದಕ್ಕೆ ಡಿಸ್ಕಷನ್ಗೆ ಬನ್ನಿ ಅಂತ ಕರೆದೆ. ಡಿಸ್ಕಷನ್ಗೆ ಬಂದರು. ಹಾಗೆ ಸರ್ ನಾನು ಡೈಲಾಗ್ ಬರೀನ ಅಂತ ಕೇಳಿದ್ರು. ಸೊ ಡೈಲಾಗ್ ಬರೀತಾ ಇದ್ರು, ಅದನ್ನ ತಿದ್ದುತ್ತಾ ಇದ್ವಿ, ತೀರ್ತಾ ಇದ್ವಿ. ಸೊ ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ. ಆ್ಯಂಡ್ ಅವರು ನನಗೆ ನನ್ನ ಟೀಮ್ ಇದೆ, ಮೋಹನ್ ಮಾಳ್ಗೆ, MS ಅಭಿಷೇಕ್ ಅಂತ, ಅವರು ನನಗೆ ತುಂಬ ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆಲಿ ಅವರು ಒಬ್ಬರಾಗೋದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾಂತರಾಜ್ ಅವರು. ತುಂಬ ಚೆನ್ನಾಗಿ ಡೈಲಾಗ್ ಬರ್ಕೊಟ್ಟಿದ್ದಾರೆ. ಯಾಕಂದರೆ ಮಾಸ್ ಅಂತ ಬಂದಾಗ ಅದನ್ನು ತುಂಬ ಚೆನ್ನಾಗಿ ಅವರು ಅಳವಡಿಸಿದ್ದಾರೆ ಸಿನಿಮಾಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೋಹನ್ ಬಿಕರೆ ಸರ್ ಜೊತೆ, ವೆರಿ ಕ್ವಾಯಟ್. ಆ್ಯಂಡ್ ಅವರು ಬೆಳಿಗ್ಗೆ ಅವ್ರ ಸೆಟ್ಟಲ್ಲಿ ಅವ್ರ ದರ್ಶನ ಸಿಕ್ಕಿದ್ರೆ ದೊಡ್ಡ ವಿಷಯ.
ಅವರು ಸಡನ್ ಆಗಿ ಬರ್ತಾರೆ, ಬೆಳಗ್ಗೆ ನಮ್ಮ ಜೊತೆ ಟಿಫನ್ ಮಾಡ್ತಿರ್ತಾರೆ, ಆಮೇಲೆ ತಿರುಗಿ ನೋಡೋಷ್ಟೊಳಗಡೆ ಇರಲ್ಲ ಅವರು, ಇನ್ನೊಂದು ಸೈಡ್ ಹೊರಟೋಗಿರ್ತಾರೆ. ಬಟ್ ವೆರಿ ಪ್ರೊಫೆಷನಲ್ ಆ್ಯಂಡ್ ಟು ದ ಪಾಯಿಂಟ್. ಆ್ಯಕ್ಚುಲಿ ನಾವು ಏನೇ ಕೇಳಿದ್ರು ಅದು ಡಿಸೈನ್ ಆಸ್ಪೆಕ್ಟ್ಸ್ ಇರ್ಬೋದು, ಏನೇ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ಸೊ ಹಾಗೆ ರಚನಾ ಅವರು ಫಸ್ಟ್ ಬಂದರು, ಒಂದು ಆಡಿಷನ್ ಮಾಡಿದ್ರು, ಒಂದು ಸ್ವಲ್ಪ ಟೈಮ್ ತೊಗೊಂಡ್ವಿ, ತಿರ್ಗಾ ಇನ್ನೊಂದು ಕರೆಸಿದ್ವಿ ಆಡಿಷನ್ಗೆ, ಇನ್ನೊಂದು ಟಫ್ ಸೀನ್ ಕೊಟ್ವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಈ ಸಿನಿಮಾಲಿ ನಮಗೆ ಬೇಕಾಗಿದ್ದಂಥ ಒಂದು ಮೇಜರ್ ರಿಕ್ವೈರ್ಮೆಂಟ್ ಏನಂದರೆ ಎಲ್ಲರೂ ವೆರಿ ಫಸ್ಟ್ ಫ್ರೇಮ್ ಇಂದಾನೆ ಒಂದು ಒಳ್ಳೆ ಆಕ್ಟರ್ ಆಗಿದ್ರು. ಯಾಕಂದ್ರೆ ಕಥೆದ ಒಂದು ಇಂಪಾರ್ಟೆನ್ಸ್ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಫಸ್ಟ್ ಫ್ರೇಮ್ ಇಂದಾನೆ ಒಂದು ಚೆನ್ನಾಗಿ ಆಕ್ಟ್ ಮಾಡುವಂತ ಆರ್ಟಿಸ್ಟ್ಗಳೇ ನಮಗೆ ಬೇಕಾಗಿತ್ತು. ಸೊ ಹಾಗಾಗಿ ಆ ಒಂದು ಇದ್ರಲ್ಲಿ ನೋಡಿದಾಗ ರಚನಾ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಹಾಗಾಗಿ ಅವ್ರನ್ನ ನಾವು ಕಾಸ್ಟ್ ಮಾಡಿದ್ವಿ, ಹಾಗೆ ಅವ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ರಚನಾ. ಆ್ಯಂಡ್ ಅಚ್ಯುತ್ ಸರ್ ಬಗ್ಗೆ ನಾನೇನು ಮಾತೇ ಇಲ್ಲ. ಅವ್ರ ಫ್ರೇಮಲ್ಲಿ ನನಗೆ ನೋಡ್ತಿದ್ರೆ ಈಗಂತೂ ಮ್ಯೂಸಿಕ್ ಬಿದ್ದ ಮೇಲೆ ಸೀನ್ಸ್ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಅಷ್ಟು ಒಂದು ಅದ್ಭುತವಾದಂಥ ಒಂದು ಆ್ಯಕ್ಟರ್. ಅವರಲ್ಲೆಲ್ಲೂ ನಾನು ತುಂಬ ತಲೆ ಕೆಡಿಸ್ಕೊಂಡು ಏನೋ ತುಂಬ ಯೋಚನೆ ಮಾಡಿ ನಾನು ಏನೋ ಇಲ್ಲಿ ಕೊಡ್ತೀನಿ ಅನ್ನೋದು ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಫ್ರೇಮಲ್ಲಿ ಬರ್ತಾ ಇದ್ರು, ಆ್ಯಕ್ಟ್ ಮಾಡ್ತಾ ಇದ್ರು. ಓನ್ಲಿ ನಾವು ಆನ್ ಸ್ಕ್ರೀನ್ ನೋಡಬೇಕಾದ್ರೆ ಮಾತ್ರ ಆ ಆ್ಯಕ್ಟರ್ಸ್ ಕಲ್ಬಿನೇಷನ್ ವುಡ್ ಕಮ್ ಔಟ್. ಅಷ್ಟು ಡೆಪ್ತ್ ಅಂಡ್ ಅಷ್ಟು ಇಂಟೆನ್ಸಿಟಿ ಇನ್ ಇಸ್ ಆಕ್ಟಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ನವ್ಯಾಸ್ ಕ್ಯಾರೆಕ್ಟರ್ ಟು ಲೈಫ್ ಆ್ಯಕ್ಚುಲಿ. ಆ್ಯಂಡ್ ಹಾಗೆ ಮೈ ವೈಫ್ ದರ್ಶಿನಿ, ಅವರೆಲ್ಲ ಪಾಪ ಆರಾಮಾಗಿದ್ರು, ಟೆಲಿವಿಷನ್ ಪ್ರೊಡಕ್ಷನ್ ನೋಡ್ಕೊಳ್ತಾ ಇದ್ರು, ಅಚ್ಚುಕಟ್ಟಾಗೆ ಅಲ್ಲಿ ಆರಾಮಾಗಿದ್ರು. ಬಟ್ ಅದು ಏನಾಯ್ತು ಅಂದರೆ ಯೂಶಲಿ ಸಿನಿಮಾ ಅಂತ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೆ. ಬಟ್ ಡೆವಿಲ್ ಸಿನಿಮಾ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಯಾಕಂದರೆ ತುಂಬ ಬೇರೆ 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 ಸೆಟ್ಸ್ ಆಗಿರ್ಬೋದು, ಆಮೇಲೆ ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲ್ಮ್ ವಾಸ್ ಅ ವೆರಿ ಟಫ್ ಚಾಲೆಂಜ್ ಫಾರ್ ಅಸ್. ಸೊ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡೋಕ್ಕಿಂತ ಬಂದ ಅಶ್ವಿನಿ ನೆಕ್ಸ್ಟ್ ಸ್ವಲ್ಪ ದಿವಸ ಆದಮೇಲೆ ನನ್ನ ಜೊತೆಗೆ ಸೆಟ್ಟಿಗೆ ಟ್ರಾವೆಲ್ ಮಾಡಿ ತಿರ್ಗಾ ವಾಪಸ್ ಸೆಟ್ಟಿಂದ ನಮ್ಮ ಮನೆಗೆ ಬರೋದಲ್ಲ ಆಗೋಯ್ತು. ಸೊ ಹಾಗಾಗಿ ಶಿ ಈಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಸಪೋರ್ಟ್ ಟು ಮೀ ಆ್ಯಂಡ್ ಇದು ಸ್ಟ್ರೆಂತ್ ಟು ಮೀ. ಸೊ ನನಗೆ ಪ್ರೊಡಕ್ಷನ್ನ ಯಾವುದೇ ತಲೆನೋವು ಇಲ್ಲದೆ ಕ್ರಿಯೇಟಿವ್ಲಿ ನಾನು ಏನು ಕೊಡಬೇಕೋ ಅದನ್ನು ನಾನು ಕೊಡೋಕ್ಕೆ ಸಾಧ್ಯ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಆ್ಯಂಡ್ ಶರ್ಮಿಳಾ ಅವರು, ನಾವು ಫಸ್ಟ್ 23 ಶುರು ಮಾಡಿದಾಗ ಅವ್ರನ್ನ ಅಪ್ರೋಚ್ ಮಾಡ್ತೇವೆ. ಅವರು ಅಬ್ರಾಡಲ್ಲಿ ಇದ್ರು. ಸೊ ಆವಾಗ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು 24 ಆ್ಯಂಡ್ ದೆನ್ ಅಗೇನ್ ನಾವು ಸಿನಿಮಾ ರೀಸ್ಟಾರ್ಟ್ ಮಾಡಿದಾಗ ತಿರ್ಗಾ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಬಿಕಾಸ್ ನಾವು ಆ ಕ್ಯಾರೆಕ್ಟರಲ್ಲಿ ಅವ್ರನ್ನ ನೋಡ್ಬಿಟ್ಟಿದ್ವಿ ಆಲ್ರೆಡಿ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ದ ಫಸ್ಟ್ ಚಾಯ್ಸ್ ಅಂತ ಹೇಳಿ ತಿರ್ಗಾ ಅವ್ರ ಹತ್ರ ಮಾತಾಡಿ. ಸೊ ಶಿ ವಾಸ್ ಅವೈಲಬಲ್ ಆ್ಯಂಡ್ ಶಿ ಕೇಮ್, ಶಿ ಡಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಹೈಟ್ಸ್ ಆಫ್ ಪ್ರೊಫೆಷನಲಿಸಮ್, ಐ ಶುಡ್ ಸೇ ದಟ್. ಹೈಟ್ಸ್ ಆಫ್ ಪ್ರೊಫೆಷನಲಿಸಮ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬೇರೆ ಯಾವುದೇ ಥರವಾದ ತೊಂದರೆ ಆಗಲಿ, ಟ್ಯಾಂಟ್ರಮ್ಸ್ ಆಗಲಿ, ಅದೆಲ್ಲ ಬರೋರು, ಅವ್ರು ಕೆಲಸ ಮಾಡೋರು, ನಾವು ಸ್ಕ್ರಿಪ್ಟ್ ಲೆವೆಲಲ್ಲಿ ಏನು ಡಿಸ್ಕಸ್ ಮಾಡಿದ್ವು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ನಿಭಾಯಿಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಶರ್ಮಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೋಭರಾಜ್ ಸರ್ ನೀವು ನೋಡ್ತೀರಾ, ತುಂಬ ಎಂಜಾಯ್ ಮಾಡ್ತಾರೆ. ಶೋಭರಾಜ್ ಸರ್ ಅಷ್ಟು ಅಚ್ಚುಕಟ್ಟಾಗಿ ಸರಿ ಕಾಮಿಡಿ ಮಾಡಿಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದಿಮ್. ಆ್ಯಂಡ್ ಅವರು ಅಷ್ಟೇ ತುಂಬ ಈಸಿ, ಎಲ್ಲ ಕೆಲಸ ಮಾಡಿದ್ವಿ. ಇಲ್ಲೂ ಬಂದರು ಸರ್ ಇದು ಅಂತ ಹೇಳಿದ ತಕ್ಷಣ ಅದೇ ಅಷ್ಟು ನೀಟಾಗಿ ಅವರು ಕೆಲಸ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಶೋಭರಾಜ್ ಸರ್. ಆ್ಯಂಡ್ ಹರೀಶ್ ಕೊಮ್ಮೆ ಅವರು ದರ್ಶನ ಹೇಳಿದಾಗಲೇ ಒಂದು 3 ತಿಂಗಳಲ್ಲ 6 ತಿಂಗಳಿಂದಲೇ ಅವ್ರನ್ನ ನಮ್ಮ ಆಫೀಸಲ್ಲಿ ಕೂಡ ಹಾಕೊಂಡಿದ್ದೀವಿ, ಅವರು ಅವ್ರ ಎಂಟೈರ್ ಟೀಮ್ನ. ಆ್ಯಂಡ್ ಎಲ್ಲರೂ ಅಷ್ಟೇ ಪ್ಯಾಷನೇಟ್ ಆಗಿ, ಅಷ್ಟೇ ಒಂದು ಒಳ್ಳೆ ಪೇಷನ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ಬೇಜಾರು ಮಾಡ್ಕೊಳ್ದೆ, ಎಲ್ಲರೂ ಆ ಸ್ಟ್ರೆಸ್ನ ತಗೊಳ್ದೆ ಅವರು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ಹರೀಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಯುವರ್ ಅಸಿಸ್ಟೆಂಟ್ಸ್ ಆಲ್ಸೋ, ಸೋಹನ್ ಇರ್ಬೋದು, ಯಶವಂತ್ ಇರ್ಬೋದು, ಅಭಿ ಇರ್ಬೋದು, ಎಲ್ಲರೂ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನಿರುದ್ಧ್ ಅವರು ವಂಶಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ನನಗೆ ಅವ್ರ ಜೊತೆ 2 ಹಾಡು ಮಾಡಿದ್ದೀವಿ, ಅವ್ರ ಕೈಯಲ್ಲಿ ಹಾಡ್ಸಿದ್ದೀವಿ, ಅವಾಗ ನನಗೆ ಗೊತ್ತಾಗಿಲ್ಲ. ಮೊನ್ನೆ ರೀಸೆಂಟಾಗಿ ಕೂತ್ಕೊಂಡು ವಂಶಿ ನೋಡ್ತಿದ್ದಾಗ ಆ ಚಿಕ್ಕ ಹುಡುಗ, ಆವಾಗ ನನ್ನ ವೈಫ್ ತಿರುಗಿ ಕೇಳಿದ್ವಿ, ಇದು ಅನಿರುದ್ಧ್ ಶಾಸ್ತ್ರಿನ ಅಂತ. ನೆಕ್ಸ್ಟ್ ಡೇ ಅವರು ಸ್ಟುಡಿಯೋಲ್ಲಿ ಸಿಕ್ಕಿದಾಗ ನಾನು ಕೇಳಿ, ನೀವು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ವಂಶಿ ಸಿನಿಮಾದಾಗ? ಹೌದು ಸರ್ ಅಂದರು. ಹಾಗೆ ಆವಾಗ ಎಷ್ಟು ವಯಸ್ಸಾಗಿದೆ ನನಗೆ ಅಂತ ಗೊತ್ತಾಯಿತು. ಸೊ ವಂಶಿ ಅವರು ಆ್ಯಕ್ಟ್ ಮಾಡಿದ್ರು. ಬಟ್ ವಾಟ್ ಆರ್ ಟ್ಯಾಲೆಂಟೆಡ್ ಯಂಗ್ಸ್ಟರ್. ಆ ಹಾಡೋದು ಇರಲಿ, ಬರೆಯೋದಿರಲಿ, ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್. ಆ್ಯಕ್ಚುಲಿ ರಾತ್ರಿ 12 ಆಗಲಿ 1 ಗಂಟೆ ಆಗಲಿ
whatever time actually discussions open irtare. So a lot of good talent, a bundle of talent. Wish you all the best and thank you so much. One of the engagement ಬೇರೆ ಆಗಿದೆ. Okay, ಕೆಲಸ ಬಿಡಬೇಡಿ. Okay, ಹಾಗೆ ಪ್ರಮೋದ್ ಅವರು ಫ್ಯಾಂಟಾಸ್ಟಿಕ್ ಜೆಂಟಲ್ಮನ್ ಆ್ಯಂಡ್ ಎಷ್ಟೇ ಚೇಂಜಸ್ ಕೇಳಲಿ, ನಾವು ಏನೇ ಹೇಳಲಿ, ಹಾಂ ಸರ್ ಬರ್ಕೊಡ್ತೀನಿ ಸರ್ ಅದನ್ನ ಬರೆದು ಅವರು ಹಾಡಿ ಕಳಿಸ್ತಾರೆ. ದಟ್ ಇಸ್ ದ ಬ್ಯೂಟಿ ಆಫ್ ಬೋತ್ ಅನಿರುದ್ಧ್ ಆ್ಯಂಡ್ ಪ್ರಮೋದ್ ಆ್ಯಕ್ಚುಲಿ. ಸೊ ಹಾಗೆ ಅವರು ಕೂಡ ಏನು ಹಾಡನ್ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಅವರೇ. ವಂಡರ್ಫುಲ್ ಲಿರಿಕ್ಸ್, ವೆರಿ ಈಸಿ ಲಿರಿಕ್ಸ್, ನನಗೆ ಇಷ್ಟ ಆಗುವಾಗೆ. ಸೊ ಥ್ಯಾಂಕ್ ಯು ಆಲ್ over here for all the beautiful experiences and the strength and support. Thank you so much and over to you. ಸಾರಿ, ಕೆಲವೊಂದು ಹೆಸರು ಹೇಳಕ್ ಮರ್ತೋದೆ. ನಮ್ಮ ಮಾರ್ಕೆಟಿಂಗ್ ಟೀಮ್ ತುಂಬಾ ಸಹಕರಿಸ್ತಾ ಇರುವಂತಹ ಪೂರ್ವಿ, ನೀವೆಲ್ಲರೂ ಅವಳನ್ನ ನೀವು ಗೋಳಾಕೋಬಹುದು, ಏನೇ ನಿಮ್ಗೆ ಕಾಂಟೆಂಟ್ ಬೇಕು, ಏನೇ ಒಂದು ಇಂಟ್ರಾಕ್ಷನ್ ಬೇಕು ಅಂದ್ರೆ. ಹಾಗೂ ನಮ್ಮ ವೆಂಕಟೇಶ್ ಸರ್, PR ವೆಂಕಟೇಶ್ ಸರ್, ಥ್ಯಾಂಕ್ ಯು ಸರ್, ತುಂಬಾ ಸಹಕರಿಸಿದ್ದೀರಾ. ಅಂಡ್ ಪವನ್, ಅವ್ರ ಮಗ ಪವನ್ ಅಂಡ್ ಚಂದನ, ಹಾಗೆ ಕಿರಣ್ ಬಂದಿಲ್ಲ, ಅವರು ಕೂಡ ನಮ್ಮ ಜೊತೆ ನಿಂತು ನಮಗೆ ಪ್ರಮೋಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂಡ್ ಕಾಂತರಾಜ್, ಮಲ್ಲಿಕ್ ಮರೆಯೋಕ್ಕೆ ಚಾನ್ಸ್ ಇಲ್ಲ. ನಮ್ಮ ಮಲ್ಲಿಕ್ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್. ಅವನಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಈ ಸಿನಿಮಾ ಮುಗ್ಸಕ್ ಆಗ್ತಿರಲಿಲ್ಲ. ಮಲ್ಲಿಕ್ ನಿಂತ್ಕೋಬೇಕು, ನೀವು ಕಾಣಿಸ್ತಾ ಇಲ್ಲ, ಎಲ್ಲೋ ಹೋಗಿದಾರ. ತುಂಬಾ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್, ಅವ್ರು ನಮ್ಮ ಅಸೋಸಿಯೇಟ್. ಆ್ಯಂಡ್ ಕಾಂತರಾಜ್ ಸರ್, ನಮ್ಗೆ ಹೇಳೋದು ಮೆನ್ಷನ್ ಮಾಡೋಕೆ ಬರ್ತೋದೆ. ಸೊ ನಮ್ಗೆ ಏನೇ ಒಂದು ಡೈಲಾಗ್ ಬೇಕು ಅಂದ್ರೆ ನಾವು ಕಾಂತರಾಜ್ ಹತ್ರ ಹೋಗ್ತೀವಿ. ಆ್ಯಂಡ್ ಇನ್ನು ಯಾರಾದರೂ ಮಿಸ್ ಮಾಡ್ತಿದ್ದಾರೆ ನಮ್ಮ ಜಾಕಿ, ನಮ್ಮ ಜಾಕಿ ಅವರು ಎದ್ದೇಳಬೇಕು. ಆ್ಯಕ್ಚುಲಿ ಇವರೊಬ್ಬರು ಸೂಪರ್ ಫಿಗರ್ ಇವರು ಜಾಕಿ ಅವರು. ಆ್ಯಕ್ಚುಲಿ ಅಷ್ಟು ಎಂತೂಸಿಯಾಸ್ಟಿಕ್, ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಯಾರನ್ನೂ ಕೂತ್ಕೊಳ್ಳೋಕೆ ಬಿಡಲ್ಲ, ನಿಂತ್ಕೊಳ್ಳೋಕೆ ಬಿಡಲ್ಲ. ಸೊ ಆ ಥರ ಕೆಲಸ ಮಾಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಶರ್ಮಿಳಾ ಅವ್ರನ್ನ ಕೇಳಬೇಕು. ಹಾಗೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುಧಾಕರ್, ನನ್ನ ಕ್ಯಾಮ್ರಾಮನ್ ಇವತ್ತು ಅವ್ರು ನನ್ನ ಜೊತೆ ಇಲ್ಲ. ಹಾಗೆ ಅಜ್ನೀಶ್ ನಮ್ಮ ಜೊತೆ ಇಲ್ಲ. ಇಬ್ರು ನಮ್ಮ ಸಿನಿಮಾ ಕೆಲಸದಲ್ಲೇ ತೊಡಕೊಂಡಿರೋದ್ರಿಂದ ನಾನು ಅವ್ರನ್ನ ಹಿಂಸೆ ಮಾಡಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಕೆಲಸ ಮುಗಿಬೇಕು. 11ನೇ ತಾರೀಕು ರಿಲೀಸ್ ಇದೆ ಹಾಗಾಗಿ. ಸೊ ಸುಧಾಕರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಅಜ್ನೀಶ್, a fantastic journey so far and mind-blowing music ಮಾಡ್ಕೊಟ್ಟಿದ್ದಾರೆ. So thank you so much to Ajneesh and Bobby also. ನಮ್ಮ ಟೆಲಿವಿಷನ್ ಟೀಮ್ ಕೂಡ ನಮ್ಗೆ ಸಹಕರಿಸಿದ್ದಾರೆ ಲೆವೆಲ್ ಅಲ್ಲಿ. ವಿಠಲ್ ಹಾಗೂ ವಿಠಲ್ ನಮ್ಮ ಪ್ರೊಡಕ್ಷನ್ ಕಂಟ್ರೋಲರ್. ಸೊ ಅವರು ಕೂಡ ಟೆಲಿವಿಷನ್ ಅಲ್ಲಿ ಇದ್ರು ನಮ್ಗೆ ಯಾವುದು ಕೊರತೆ ಬರಬಾರ್ದು ಅನ್ನೋ ರೀತಿಯಲ್ಲಿ ನಮ್ಗೆ ಲೆವೆಲ್ ಅಲ್ಲಿ ಸಹಕರಿಸಿದ್ದಾರೆ. ಅಂಡ್ ನಮ್ಮ ಟೆಲಿವಿಷನ್ ಟೀಮ್ ಕೂಡ ಅನಂತು, ಅರುಣ್ ಹಾಗೂ ಯಶವಂತ್ ಅವರು, ಇವರು ಕೂಡ ನಮ್ಮ ಜೊತೆ ನಿಂತಿದ್ದಾರೆ. ಅಂಡ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ಕಮಲ್, ಅವರ ಕಮಲ್ ಫಿಲ್ಮ್ ಫ್ಯಾಕ್ಟ್ರಿ ಅವರು ಕೂಡ ನಮ್ಮ ಜೊತೆ ಇವತ್ತು ಬರೋಕ್ಕಾಗಲಿಲ್ಲ ಅವ್ರಿಗೆ. ಅವರು ಕೂಡ ನಮಗೆ ಒಂದು ಫ್ರೆಂಡ್ ಆಗಿ ಈ ಪೂರ್ತಿ ಫಿಲ್ಮ್ ಅಲ್ಲಿ ನಿಂತಿದ್ದಾರೆ. ಥ್ಯಾಂಕ್ ಯು ಕಮಲ್. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಇವರು ಆರ್ಟಿಸ್ಟ್ ಸ್ವಲ್ಪ ಲೇಟಾಗಿ ಬಂದರು, ಅಭಿಜಿತ್ ಅವರು, ಇವರು ಕೂಡ ಬಹಳ ಮುಖ್ಯವಾದ ಪಾತ್ರದಲ್ಲಿ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಭಿಜಿತ್. ಎಸ್, ಇದೀಗ ನಮ್ಮ ಮಾಧ್ಯಮ ಮಿತ್ರರ ಪ್ರಶ್ನೋತ್ತರಕ್ಕೆ ಸಮಯವನ್ನು ಕೊಡ್ತಾ ಇದ್ವಿ. ಕ್ವಶನ್ ಅಂಡ್ ಆನ್ಸರ್ ಶುರು ಮಾಡೋದು. ಎಸ್ ಜಗಿ ಸರ್. ಪ್ರಕಾಶ್ ಸರ್, ಈಗ ಪರ್ಟಿಕ್ಯುಲರ್ ಆಗಿ ಟೈಟಲ್ ವಿಚಾರವಾಗಿ ಕೇಳೋದಾದ್ರೆ, ಅಂದ್ರೆ 2018ರಲ್ಲೇ ಈ ಸಿನಿಮಾ ಪ್ಲಾನ್ ಆಗಿತ್ತು, ಬಟ್ ಈಗ ಮಾಡಿದ್ರಿ. ಡೆವಿಲ್ ಟೈಟಲ್ ಕೇಳಿದಾಗ ದರ್ಶನ್ ಸರ್ ಮನಸ್ಸಲ್ಲಿ ಆನಂದಲ್ಲ, ಅವಾಗ ಏನು ಉಳಿತು? ಇದು ನೆಗೆಟಿವ್ ಅಂತ ಅವ್ರು ಯಾವತ್ತೂ ಕನ್ಸಿಡರ್ ಮಾಡಲಿಲ್ವಾ, ಹೇಗೆ ಅನ್ನೋಂಥದ್ದು? ಇಲ್ಲ, ಟೈಟಲ್ ಬಂದು ಸಿನಿಮಾಗೆ ತುಂಬ ಸೂಕ್ತವಾಗಿತ್ತು, ಸ್ಕ್ರಿಪ್ಟ್ಗೆ ಸೂಕ್ತವಾಗಿತ್ತು. ಸೊ ಹಾಗಾಗಿ ಇನ್ಫ್ಯಾಕ್ಟ್ ಡೆವಿಲ್ ಟೈಟಲ್ ಬೇರೆ ಯಾರ ಹತ್ರ ಇತ್ತು, ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾವು ಟೈಟಲ್ ಅವ್ರನ್ನ ತಗೊಂಡಿದ್ದು. ಆ್ಯಂಡ್ ಈಗ ನಾವು ಏನೇ ನೋಡ್ತೀವಿ, ಇಟ್ ಇಸ್ ಆಲ್ ಅಬೌಟ್ ದ ಫಿಲ್ಮ್, ಇಟ್ಸ್ ಅಬೌಟ್ ದ ಸ್ಕ್ರಿಪ್ಟ್. ಅದಕ್ಕೆ ಏನು ಬೇಕು ಅದನ್ನೇ ಮಾಡಿರೋದು. ಆ್ಯಂಡ್ ಟೈಟಲ್ ಅದಕ್ಕೆ ಸೂಕ್ತವಾಗಿತ್ತು, ಹಾಗಾಗಿ ಡೆವಿಲ್ ಅಂತ. ಯಾಕೆ ಡೆವಿಲ್ ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದಾಗ, ಯಾಕೆ ಪರ್ಟಿಕ್ಯುಲರ್ ಆಗಿ ಕತೆಗೆ ಈ ಡೈಲಾಗ್ ಈ ಟೈಟಲ್ ಆಯಿತು, ಮತ್ತು ಅದು ಏನು ಹೇಳಕೊಟ್ಟಿದ್ದೀರಿ ಅನ್ನೋದು ಸರ್ ಕ್ಲೂಸ್ ಸಣ್ಣ ಅದಕ್ಕೆ 11ನೇ ತಾರೀಕು ನೋಡ್ಬೇಕು ನೀವು. ಟೈಟಲ್ ಸರ್ ಯಾಕೆ ಕತೆಗೆ ಆಗ್ತಾ ಇತ್ತು, ಹೇಗೆ ಕತೆಗೆ ಆಪ್ಟ್ ಆಗಿತ್ತು ಟೈಟ್ಲ್, ಅದಕ್ಕೋಸ್ಕರ ಟೈಟ್ಲ್ಗೋಸ್ಕರ ಕತೆ ಮಾಡಿಲ್ಲ, ಕತೆಗೋಸ್ಕರ ಟೈಟ್ಲ್ ಆಪ್ಟ್ ಆಗಿತ್ತು, ಅದಕ್ಕೆ ತಗೊಂಡು. ಓಕೆ ಸರ್, ದರ್ಶನ್ ಸರ್ ಲೈಫಲ್ಲಿ ಒಂದು ಘಟನೆ ನಡೆಯಿತು, ಅದು ಖಂಡಿತ ಚಿತ್ರತಂಡಕ್ಕೆ ಒಂದು ಸಂಕಷ್ಟದ ಪರಿಸ್ಥಿತಿನ ತಂದುಕೊಡ್ತು. ಬಟ್ ಅದು ಬಿಫೋರ್ ನೀವು ಶೂಟ್ ಮಾಡುವಂಥ ಪ್ಲ್ಯಾನು ಮತ್ತು ಅವರು ಹೊರಗಡೆ ಬಂದ ನಂತರ ಶೂಟ್ ಮಾಡಿದಂತಹ ಸನ್ನಿವೇಶ ಎಷ್ಟು ಡಿಫ್ರೆಂಟ್ ಆಗಿತ್ತು ನಿಮಗೆ ಅನ್ನುವಂಥದ್ದು?
ಅಂದ್ರೆ ಸಿನಿಮಾದ ಕೆಲವು ಪೋರ್ಷನ್ ಉಳಿಸ್ಕೊಂಡಿದ್ರಿ, ಅದನ್ನ ಬಂದ ನಂತರ ದರ್ಶನ್ ಅವರು ಆಕ್ಟರ್, ಅವರು ಅವಾಗಲಿ ಅದಾದ್ಮೇಲಾಗಲಿ ಸಿನಿಮಾ ಆಕ್ಟ್ ಮಾಡಬೇಕಾಗಲಿ ಇದು ಪ್ರೊಫೆಷನಲ್. ಬೇರೆ ಯಾವುದೇ ಥರದ ಇನ್ಫ್ಯಾಕ್ಟ್ ನಮ್ಮ ಸೆಕ್ಟರ್ಲಿ ನಾವು ಫಸ್ಟ್ ಫಾಲೋ ಮಾಡೋದೇ ಅದು ಆ್ಯಕ್ಚುಲಿ ಏನಂದರೆ ವೆರಿ ಪ್ರೊಫೆಷನಲ್. ನಾವಲ್ಲಿ ಬರೋದು ಎಲ್ಲರೂ ಅಲ್ಲಿ ಅಷ್ಟು ಜನ, ಯಾಕಂದರೆ ಒಂದು 400-500 ಜನ ಒಂದು ಸೆಟ್ಟಲ್ಲಿ ಸೇರ್ತೀವಿ, ಅಲ್ಲಿ ಒಂದು ಕೆಲಸ ನಡೆಯುತ್ತೆ, ಅದ್ರ ಹಿಂದೆ ಶ್ರಮ ಪಡುವಂಥ ನಮ್ಮ ಜಗ್ಗಿ ಆಗಿರ್ಬೋದು, ಸುರೇಶ್ ಅವ್ರು ಆಗಿರ್ಬೋದು, ಅಷ್ಟು ಜನ ಸೇರಿಸಿ ಒಂದು ಕೆಲಸನ ಅಚ್ಚುಕಟ್ಟಾಗಿ ಶೂಟಿಂಗ್ ಮಾಡಬೇಕು ಅಂತ ಏರ್ಪಾಡು ಮಾಡ್ಕೊಡ್ತಾರಲ್ಲ, ಅಲ್ಲಿ ಬಂದು ನಾವು ಬೇರೆ ಯಾವುದೇ ಥರದ ಡಿಸ್ಕಷನ್ಸ್ ಆಗಲಿ ಬೇರೆ ವಿಷಯಗಳು ನಡೀತಾ ಇರಲ್ಲ. ಇಟ್ ವಾಸ್ ಅ ಪ್ಯೂರ್ ವರ್ಕ್ ಎನರ್ಜಿ ಆ್ಯಂಡ್ ವರ್ಕ್ ದಟ್ ಹ್ಯಾಪನ್. ಸೊ ಯಾವುದೇ ಡಿಫ್ರೆನ್ಸ್ ಇರಲಿಲ್ಲ. ಕತೆ ಚೆನ್ನಾಗಿ ತಲೆಯಲ್ಲಿ ಎಲ್ಲರಿಗೂ ಕೂತಿತ್ತು. ಅದು 1 ವರ್ಷ ಅಲ್ಲ, ಯಾಕಂದ್ರೆ 2018 ಟ್ರಾವೆಲ್ ಮಾಡ್ತಾ ಇದೀವಿ ಅಂದಮೇಲೆ ಆ ಕತೆ ಎಷ್ಟು ಚೆನ್ನಾಗಿ ಅವ್ರ ತಲೆಯಲ್ಲಿ ಕೂತಿತ್ತು ಅಂದ್ರೆ ನಾನೇ ಏನಾದರೂ ಒಂಚೂರು ಮರ್ತರು ಕೂಡ ದರ್ಶನ್ ಅವರನ್ನು ನನ್ನ ಜ್ಞಾಪಿಸ್ತಾ ಇದ್ದು. ಸೊ ಹಾಗಾಗಿ ಇಟ್ ವಾಸ್ ಆಲ್ವೇಸ್ ಅ ಪ್ರಾಪರ್ ಪ್ರೊಫೆಷನಲ್ ಅಪ್ರೋಚ್ ಅಷ್ಟೇ. ಪ್ರಕಾಶ್ ಸರ್, ಅನ್ಫಾರ್ಚುನೇಟ್ಲಿ ಚಂದನ್ ಅವ್ರನ್ನ ಈ ಸಿನಿಮಾದಿಂದ ಹೊರಗಿಡ್ತಿದೀವಿ ಅನ್ನೋ ಪೋಸ್ಟ್ ನ ಸ್ವತಃ ದರ್ಶನ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಚಂದು ಅವರು ಆಕ್ಟ್ ಮಾಡ್ತಾ ಇದ್ರು ಈ ಸಿನಿಮಾದಲ್ಲಿ, ಬಟ್ ಹೊರಗಡೆ ಇಡ್ತಿದೀವಿ ಅನ್ನೋದನ್ನ ಪೋಸ್ಟ್ ಮಾಡಿದ್ರು ದರ್ಶನ್ ಅವರು. ಚಂದು ಯಾವ ಚಂದು? ನಮ್ಮ ಓಕೆ. ಸೊ ದಿಢೀರಾಗಿ ನಿರ್ಧಾರ ಮಾಡಿದಂತದ ಹೇಗೆ ಏನು ಆ ಪಾತ್ರ ಯಾರು ಮಾಡ್ತಿದ್ದಾರೆ? ಇಲ್ಲ, ಅದು ಹಾಗಲ್ಲ. ಇಟ್ ವಾಸ್ ಅ ಕಾನ್ಶಿಯಸ್ ಡಿಸಿಷನ್ ಆಕ್ಚುಲಿ. ಅದನ್ನ ಯುವರಾಜ್ ಅವರು ಮಾಡಿದ್ದಾರೆ. ಸೊ ಯಾಕಂದ್ರೆ ಚಂದೂರ್ನ ಲಾಂಚ್ ಮಾಡ್ತಾ ಇದ್ದೀವಿ, ಅವ್ರು ಲಾಂಚ್ ಮಾಡ್ತಾ ಇದ್ದಾರೆ ಹೀರೋ ಆಗಿ. ಹಾಗಾಗಿ ಅವ್ರದ್ದು ಎಲ್ಲ ಆ ವ್ಯವಸ್ಥೆಗಳು ನಡೀತಾ ಇದ್ದಾಗ ಈ ಚಿಕ್ಕ ಪಾತ್ರ ಬೇಡ ಅಂತ ಹೇಳಿ ಅದು ಡಿಸಿಷನ್ ಆಗಿದ್ದು. ಹಾಗೆ ಆ ಪಾತ್ರ ಕೂಡ ತುಂಬಾ ಒಂದು ಸ್ಟ್ರಾಂಗ್ ಆದಂತ ಒಂದು ಕ್ಯಾರೆಕ್ಟರ್. ಹಾಗಾಗಿ ಯುವರಾಜ್ ಅವರ ಕ್ಯಾರೆಕ್ಟರ್ ಮಾಡಿದ್ರು. ಸರ್ ಪ್ರಕಾಶ್ ಸರ್, ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ಮಾಡೋದು ಎಷ್ಟು ಭಾರ ಅಂತ ಅನ್ಸುತ್ತೆ ನಿಮ್ಗೆ ಅಂತ ಹೇಳಿ? ಯಾಕಂದ್ರೆ ಎಲ್ಲೋದ್ರು ಕೂಡ ಅವ್ರು ಇದ್ದಿದ್ರೆ ಪ್ರಮೋಷನ್ಗೆ ಈಸಿ ಆಗ್ತಿತ್ತು. ಈಗ ಒಂಥರ 100% ನಿಮ್ಗೆಲ್ಲ ಕಣ್ಣುಗಳಲ್ಲೂ ನೋವು ಕಾಣಿಸ್ತಾ ಇದೆ. ನಿಮ್ಗೆ ಎಷ್ಟು ಭಾರ ಅಂತ ಅನಿಸ್ತಿದೆ ಒಂದು. ಮತ್ತೆ ಅವ್ರು ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಆ ಬೆನ್ ನೋವಲ್ಲೇ ಅವ್ರು ಆಕ್ಟ್ ಮಾಡಿದ್ದು, ಒಂದವರು ಅವರನ್ನ ಲಿಫ್ಟ್ ಮಾಡಿ ಸಡನ್ ಆಗಿ ಮಲಗಿದ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಆ ಸಂದರ್ಭದ ಬಗ್ಗೆ ಅವ್ರು ವೇಟ್ ಜಾಸ್ತಿ, ನಾವೇನು ಮಾಡೋಕ್ಕಾಗಲ್ಲ. ಇಲ್ಲ, ಸೊ ಜೋಕ್ಸ್ ಅಬೌಟ್ ಫಸ್ಟ್ ಕ್ವೆಶ್ಚನ್ ಏನಿದೆ? ಡೆಫಿನೆಟ್ಲಿ ನಾನು ಆಗ್ಲೇ ಮೊದಲೇ ಹೇಳಿದಾಗೆ ದರ್ಶನ್ ಇಲ್ಲದೆ ಇರೋದು ಇಟ್ಸ್ ಅ ವೆರಿ ಬಿಗ್ ಇಟ್ಸ್ ಎ ವ್ಯಾಕ್ಯೂಮ್. ಅದನ್ನ ನಾವು ಯಾವತ್ತೂ ತುಂಬಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಈ ಪ್ರೆಸ್ ಮೀಟ್ನ ಸ್ವಲ್ಪ ತಡವಾಗಿ ಇಟ್ಕೊಂಡಿದ್ದೆ, ಬಂದು ಎಲ್ಲೋ ಒಂದ್ ಕಡೆ ಬರ್ತಾರೆ ನಮ್ಮ ಜೊತೆಯಾಗಿ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದು. ಸೊ ಆ ನೋವು ಖಂಡಿತ ಇದೆ. ಯಾಕಂದ್ರೆ ದರ್ಶನ್ ನಾನು ಆಗ್ಲೇ ಹೇಳಿದಾಗೆ ಜೊತೆಲಿದ್ರೆ ಇಟ್ಸ್ ಅ ವೆರಿ ಸೂಪರ್ ಸ್ಟ್ರೆಂತ್ ಫಾರ್ ಮಿ, ನಾಟ್ ಜಸ್ಟ್ ಆಸ್ ಅ ಪರ್ಸನ್, ಆಸ್ ಅನ್ ಆಕ್ಟರ್, ಆಸ್ ಅ ಫ್ರೆಂಡ್ ಆಲ್ಸೋ. ನನಗೆ ಅವ್ರ ಒಂದು ಸ್ಟ್ರೆಂತ್ ಅವರು, ಆಕ್ಚುಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು. ಸೊ ಹಾಗಾಗಿ ಈಸ್ ಡೆಫಿನೆಟ್ಲಿ ಮಿಸ್ಡ್ ಹಿಯರ್, ಅ ಲಾಟ್ ಮಿಸ್ಡ್. ಅದನ್ನ ಹೇಳಿ ಅವರ ಇಲ್ಲದೇ ಇದ್ರು ಕೂಡ ನಾನು ಇಲ್ಲಿ ತುಂಬಾ ಇದನ್ನ ನೆನೆಸ್ಕೋಬೇಕಾದ್ರೆ ಏನಂದ್ರೆ ಅವ್ರ ಫ್ಯಾಮಿಲಿ ಆಕ್ಚುಲಿ, ಅದು ವಿಜಯಲಕ್ಷ್ಮಿ ಇರ್ಬೋದು, ದಿನಕರ್ ಇರ್ಬೋದು, ಅವರೆಲ್ಲರೂ ನಮ್ಮ ಜೊತೆಗೆ ಯಾವಾಗಲೂ ಏನೇ ನಿಮ್ಗೆ ಕೆಲಸ ಬೇಕಾದ್ರೆ ಹೇಳಿ, ನಿಮ್ಗೆ ಏನೇ ಸಪೋರ್ಟ್ ಬೇಕಾದ್ರೆ ಹೇಳಿ, ನಾವು ಮಾಡ್ತೀವಿ ಅಂತ ಜೊತೆ ನಿಂತರು. ಆ್ಯಂಡ್ ಅದಾದ್ಮೇಲೆ ದರ್ಶನ್ ಅವರ ಸೆಲೆಬ್ರಿಟೀಸ್ ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ಅವರು ಅಷ್ಟು ನಮ್ಮನ್ನ ತೊಂದರೆ ಆಗಲಿಲ್ಲ, ನಾವು ಅದನ್ನ ಮಿಸ್ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿ ತಗೊಳ್ಳಿಲ್ಲ. ಅಷ್ಟರ ಮಟ್ಟಿಗೆ ಅವ್ರು ಕೆಲಸ ಮಾಡ್ತಿದ್ದಾರೆ, ಅವ್ರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್, ಟು ದರ್ಶನ್ ಸೆಲೆಬ್ರಿಟೀಸ್. ಅದೆಂತ ಸೈನ್ಯ ಕಟ್ಕೊಂಡಿದ್ದಾರೆ ಅಂದ್ರೆ ಅದು ಸುಮ್ಮನೆ ಬರೋ ವಿಷಯ ಅಲ್ಲ. ಅದು ಈಸ್ ಡೆಫಿನೆಟ್ಲಿ ವೆರಿ 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 ಬ್ಲೆಸ್ಡ್ ಟು ಹ್ಯಾವ್ ಸಚ್ ಬ್ಯೂಟಿಫುಲ್ ಫ್ಯಾನ್ಸ್. ಪ್ರಕಾಶ್ ಸರ್, ನಿಮಗೆ ನೀವು ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಮಿಲನ ಅನ್ನುವಂಥದ್ದು ಒಂದು ಮೈಲ್ ಸ್ಟೋರಿ ನಿಮ್ಮ ಲೈಫಿಗೆ. ಸೊ ಅದಾದ ನಂತರ ದರ್ಶನ್ ಅವರಿಗೆ ಒಂದು ಸಿನಿಮಾ ಮಾಡ್ತಾರೆ ಅಂದಾಗ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ನಾವು ಮಿಲನ ಎಲ್ಲ ಅಬ್ಸರ್ವ್ ಮಾಡಿದಾಗ, ಸೊ ಅದನ್ನ ಯಾವ ತರ ಕ್ಯಾರಿ ಫಾರ್ವರ್ಡ್ ದರ್ಶನ್ ಅವರ ಒಂದು ಸಿನಿಮಾದಲ್ಲಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಇತ್ತು. ಅದನ್ನ ಯಾವ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ? ಅದೇ ತರ ಇರುತ್ತಲ್ಲ ಫ್ಯಾಮಿಲಿ ಆಡಿಯನ್ಸ್ಗೆ ಕೂಡ ಕೂತ್ಕೊಂಡು ನೋಡುವಂತಹ ಸಿನಿಮಾ ಆಗಿರುತ್ತಾ ಇದು? ಖಂಡಿತ ಅದು ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಖಂಡಿತ ಡೆವಿಲ್. ಬಟ್ ಅಪ್ರೋಚ್ ಬೇರೆ ಇದೆ. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಸರ್ ಮಿಲನ ತರ ಸಿನಿಮಾ ಅಂತ. ನಾನು ಹೇಳ್ತೀನಿ ಓಕೆ, ಮಿಲನ ಇನ್ನೊಂದ್ಸಲ ನೋಡ್ಬಿಡಿ ಅಂತ. ಸೊ ಹಾಗೆ ಐ ಕಾಂಟ್ ರೆಪ್ಲಿಕೇಟ್ ಮಿಲನ, ಇಲ್ಲ ಮಿಲನ ತರ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ. ನನಗೂ ಒಂದು ಚಾಲೆಂಜಸ್ ಬೇಕು, ನಾನು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ ಅನ್ನೋ ಒಂದು ಇರಬೇಕು. ಸೊ ಹಾಗಾಗಿ ತಾರಕ್ ನಾವು ಮಾಡಿದಾಗ ಆಕ್ಚುಲಿ ದರ್ಶನ್ ಇಲ್ಲ, ನಾವು ಫ್ಯಾಮಿಲಿ ಸಿನಿಮಾನೇ ಮಾಡಬೇಕು ಫಸ್ಟ್. ಯಾಕಂದ್ರೆ ತಾರಕ್ ನಾವು ಮಾಡ್ಬೇಕು, ನಾನು ಹೇಳಿದೆ ಇಲ್ಲ ನಾನು ಬೇರೆ ಏನೋ ಮಾಡಬೇಕು ಅಂತ, ಇಲ್ಲ ತಾರಕ್ಕೆ ಮಾಡೋಣ ಅಂತ. ಸೊ ಹಾಗಾಗಿ ತಾರಕ್ ಆಗಿದ್ದು. ಸೊ ನಾವು ನೆಕ್ಸ್ಟ್ ಡೆವಿಲ್ ಮಾಡ್ಬೇಕಂತ ನಾನು ಹೇಳಿದೆ. ನೀನು ಅನ್ಕೊಂಡು ಹಾಕಿ ಒಂದು ಸಿನಿಮಾ ಆಯ್ತಲ್ಲ, ಈಗ
ನಾನು ದರ್ಶನ ಹೇಗೆ ನೋಡಬೇಕು ಅಂತ ಅನ್ಕೊಂಡಿದ್ದು ಹಾಗೊಂದು ಸಿನಿಮಾ ಮಾಡಬೇಕು ಅಂತ ಈ ಟ್ರೆಂಡ್ನ ನಾನು ಅವ್ರಿಗೆ ಹೇಳಿದ್ದು. ಸೊ ಡೆಫಿನೆಟ್ಲಿ ಆ ಒಂದು ಜರ್ನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ್ಯಂಡ್ ಹ್ಯಾವಿಂಗ್ ಸೆಡ್ ದಟ್ ಇಟ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ದ ಎಂಟೈರ್ ಫ್ಯಾಮಿಲಿ ಕ್ಯಾನ್ ಸಿಟ್ ಅಂಡ್ ವಾಚ್. ಸರ್ ಅವ್ರು ಮತ್ತೆ ಹೋಗ್ತಾರೆ ಅಂತಿರ್ತಾರೆ, ಆ ಸಂದರ್ಭದಲ್ಲಿ ಬೇಗ ಶೂಟಿಂಗ್ ಎಲ್ಲ ಮಾಡಿದ್ರಲ್ಲ, ಆ ಟೈಮಲ್ಲಿ ಹೇಗೆ ಅವರು ಸೆಟ್ಟಲ್ಲಿ ಇರ್ತಾ ಇದ್ರು ಅಂತ ಹೇಳಿ, ಅಂದ್ರೆ ಈ ಚರ್ಚೆ ಆಗ್ತಾ ಇತ್ತು ಅಗೇನ್ ಅವ್ರು ಒಳಗೆ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಿ, ಆ ಸಂದರ್ಭ ಹೇಗೆ? ಇಲ್ಲ, ಅದು ಯಾವುದು ಅವರು ನಮ್ಮ ಹತ್ರ ಹೇಳ್ಕೊಳ್ಳಿಲ್ಲ. ಆ್ಯಕ್ಚುಲಿ ಅವ್ರು ಯಾವತ್ತು ಅವರ ಪರ್ಸನಲ್ ಲೈಫಲ್ಲಿ ಏನು ನಡೀತಾ ಇತ್ತು ಅದನ್ನ ಸೆಟ್ಟಿಗೆ ತಂದೇ ಇಲ್ಲ. ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಪ್ರೊಫೆಷನಲ್. ನೀಟಾಗಿ ಶೂಟಿಂಗ್ ಮಾಡೋಣ, ಕರೆಕ್ಟಾಗಿ ಮುಗಿಸ್ಕೊಡೋಣ, ಯಾಕಂದರೆ ಆಲ್ರೆಡಿ ಇಷ್ಟು ಲೇಟ್ ಆಗಿದೆ, ಬೇಗ ರಿಲೀಸ್ ಮಾಡೋಣ ಸಿನಿಮಾ ಅನ್ನೋದೇ ಇದ್ದಿದ್ದು. ಆ್ಯಂಡ್ ನೀವೆಲ್ಲ ಕೇಳಿದಾಗೆ ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಅವರು ಎಷ್ಟು ಮೆಡಿಸಿನ್ಸ್ ತೊಗೊಳ್ತಿದ್ರು, ಎಷ್ಟು ಇಂಜೆಕ್ಷನ್ಸ್ ತೊಗೊಳ್ತಿದ್ರು ಅನ್ನೋದು ನಾನಾಗಲಿ ಬೇರೆ ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲರೂ ಸೆಟ್ಟಲ್ಲಿ ನೋಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡಕ್ಕೆ ಹೋಗಲ್ಲ, ಬಿಕಾಸ್ ಇಟ್ ವಾಸ್ ದೇರ್, ಇಟ್ ಎಕ್ಸಿಸ್ಟೆಡ್. ಅದ್ರ ಮಧ್ಯಾಹ್ನ ಅವ್ರು ಶೂಟಿಂಗ್ ಮಾಡಿಕೊಟ್ರು ಅನ್ನೋದೊಂದು ನಾನು ಹೇಳ್ಬೋದು ಅಷ್ಟೇ, ಬಿಟ್ಟರೆ ದಟ್ ಪೇನ್ ಡೆಫಿನೆಟ್ಲಿ ಎಕ್ಸಿಸ್ಟೆಡ್. ಪ್ರಕಾಶ್ ಸರ್, ರವಿ ಟಿವಿ ರಿಪೋರ್ಟಿಂದ ಸರ್, ಈ ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ನೀವು ರಿಲೀಸ್ ಮಾಡ್ತಾ ಇದ್ದೀರಾ? ಒಂದು ಈ ಸಿನಿಮಾ ಮತ್ತೆ ಈ ಸಿನಿಮಾ ಈಗಾಗಲೇ ಬಿಸ್ನೆಸ್ ವೈಸ್ ಅಂತ ಬಂದಾಗ ನಾವು ಈಗಾಗಲೇ ಸಾಕಷ್ಟು ಕೆಲವೊಂದು ಸುದ್ದಿಗಳು, ಅಂದರೆ ಯಾವುದೇ ಅಂದರೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಅಂದರೆ ನೀವು ಒಂದು ರೇಟ್ನ ಕೋಟ್ ಮಾಡಿ ರೇಟ್ ಬಂದಿಲ್ಲ, ಸೊ ಓವರ್ ಆಲ್ ನೀವೇ ಇದು ಮಾಡ್ತೀರ, ಅದೊಂದು ಬಿಸ್ನೆಸ್ ವೈಸು ಮತ್ತು ಡಿಜಿಟಲ್ ಅಪ್ರೋಚ್ ಇರ್ಬೋದು, ಚಾನಲ್ ಅಪ್ರೋಚ್ ಇರ್ಬೋದು, ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತಾ ಇದೆ? ಬಟ್ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಹೇಗೆ ಹೆಲ್ಪ್ ಆಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾ ಮುಗಿಸಿದ್ದೀವಿ, ಪೋಸ್ಟ್ ಪ್ರೊಡಕ್ಷನಲ್ಲಿ ಇಷ್ಟು ದಿವಸ ತೊಡ್ಕೊಂಡಿದ್ದೀವಿ, ನೆಕ್ಸ್ಟ್ ನಾಳೆನೂ ಅದೇ ಕೆಲಸ ಇರುತ್ತೆ. ಆ್ಯಂಡ್ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವೇ ಡಿಸೈಡ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಹಾಗಾಗಿ ನಾವೇ ರಿಲೀಸ್ ಮಾಡ್ತಾ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ ಸುಪ್ರೀತ್ ಅಂಡ್ ಗಂಗಾಧರ್. ಅವ್ರು ನಮಗೆ ಥಿಯೇಟರ್ ಸೆಟಪ್ ಮಾಡ್ಕೊಡ್ತಾರೆ, ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ ಎಷ್ಟು ಥಿಯೇಟರ್ ಮಾಡ್ತೀವಿ? ಐ ಥಿಂಕ್ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಬರುತ್ತೆ. ನಿಮಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಥಿಯೇಟರ್ಸ್ ಬಂದೇ ಬರುತ್ತೆ. ಕರ್ನಾಟಕದಲ್ಲಿ ಯಾವ್ಯಾವ ಮೂಲೆ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಬರುತ್ತೆ, ಯಾಕಂದರೆ ಅಷ್ಟು ಸೆಂಟರ್ಗಳಿಂದ ಅಷ್ಟೇ ಡಿಮಾಂಡ್ ಇದೆ. ಕನ್ನಡ ಸಕ್ಸಸ್ ಆದ್ಮೇಲೆ ಬೇರೆ ಭಾಷೆಗೆ ಡಬ್ಬಿಂಗ್ ಮಾಡೋದು ಆ ಥರದ್ದು ಥಾಟ್ಸ್ ಏನಾಗಿದೆ? ಅದು ಖಂಡಿತ ಯೋಚನೆ ಮಾಡೋದು. ಮೇಡಮ್ ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ರೆ, ತುಂಬ ಪ್ರೊಫೆಷನಲ್ ಆಗಿ ಕಾಣ್ತಾರೆ, ಅದರಲ್ಲೂ ಎಸ್ಪೆಷಲಿ ದರ್ಶನ್ ಅವ್ರು ತುಂಬ ಹೆಂಗೆ ಕಾಣಿಸ್ತಾರೆ. ಸೊ ಇದಕ್ಕಿಂತ ಮುಂಚೆ ನೀವು ಯಾವ್ದಾರ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರೆ ಇದೇ ಫಸ್ಟ್ ಹೇಗೆ? ಇದು ನಾನು ಒಬ್ಬಳೇ ಅಲ್ಲ, ಚೇತನ್ ಬಂದಿಲ್ಲ ಅನ್ಕೋತೀನಿ. ಚೇತನ್ ಅವರು ಕೂಡ ನಾವು ಒಟ್ಟಿಗೆ ಕೂತ್ಕೊಂಡು ಪ್ಲಾನ್ ಮಾಡಿರುವಂತಹ ಡಿಸೈನ್ಸ್. ಆ್ಯಂಡ್ ಪ್ರಕಾಶ್ ಸರ್ ಯಾವಾಗ ಫಸ್ಟ್ ನಾವು ಕೂತ್ಕೊಂಡು ಹೋಗಿ ಇದು ಕ್ಯಾರೆಕ್ಟರ್ ಈ ಥರ ಬೇಕು ಅಂತ ಡೀಟೇಲ್ಡ್ ಆಗಿ ನಾವೆಲ್ಲ ಇನ್ಫಾರ್ಮೇಶನ್ ತಗೊಂಡು ನಾನು ಚೇತನ್ ಕೂತ್ಕೊಂಡು ಒಂದು ಸ್ಕೆಚ್ ಮಾಡಿ, ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮಲ್ಲೂ ಒಂದು ಥಾಟ್ ಹೋಗಿದೆ, ಏನಕ್ಕೆ ಅಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಅದಕ್ಕೆ ಡೀಟೇಲ್ಡ್ ಆಗಿ ಪ್ರತಿಯೊಂದು ಕಾಸ್ಟ್ಯೂಮ್, ಮೋಸ್ಟ್ ಆಫ್ ದ ಕಾಸ್ಟ್ಯೂಮ್ 80% ಅದು ಹ್ಯಾಂಡ್ ಮೇಡ್. ಸೊ ಚೇತನ್ ಅವ್ರಿಗೆ ನಾವು ಡಿಸೈನ್ ಕೊಡ್ತಾ ಇದ್ವಿ, ಚೇತನ್ ಕೂಡ ಅವ್ರ ಇನ್ಪುಟ್ಸ್ ಹಾಕ್ತಿದ್ರು. ಆ್ಯಂಡ್ ಎಂಬ್ರಾಯ್ಡ್ರಿ ಕಲರಿಂದ ಹಿಡಿದು ಅವ್ರ ಆಕ್ಸೆಸರೀಸ್ ಕೂಡ ನಾವು ಪ್ರಕಾಶ್ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದು ಓಕೆನಾ ಕ್ಯಾರೆಕ್ಟರ್ಗೆ ಅಂತ ಡಿಸೈಡ್ ಮಾಡಿ ನಾವು ಮುಂದುವರಿಸಿದ್ದೀವಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಹೌದು, ನಾನು ಪ್ರಕಾಶ್ ಅವ್ರ ಜೊತೆ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ, ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿ ಅದರಲ್ಲಿ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ. ಸೊ ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಮಿಲನದಿಂದ ನಾನು ಜೊತೆಗೆ ನಿಂತು ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ಅಂದರೆ ಹೆಲ್ಪ್ ಮಾಡ್ತಿದ್ದೆ ಮುಂಚೆ. ಬಟ್ ಇಲ್ಲಿ ನಾನು ಫುಲ್ ಫ್ಲೆಜ್ ಆಗಿ ಚೇತನ್ ಜೊತೆ ಇನ್ವಾಲ್ವ್ಮೆಂಟ್ ಆಗಿದೆ. ಪ್ರಕಾಶ್ ಸರ್, ಆವಾಗ ವಿಚಾರಕ್ಕೆ ಕಂಟಿನ್ಯೂ ಹೇಳೋದಾದ್ರೆ, ಡೆವಿಲ್ ಅನ್ನುವಂತ ಒಂದು ಟೈಟಲ್ 2018ಕ್ಕೆ ರಿಜಿಸ್ಟರ್ ಆದ್ರೂ ಕೂಡ ಕತೆ ನರೇಷನ್ ಆದ್ಮೇಲೆ ದರ್ಶನ್ ಅವರೇ ಹೀರೋ ಆಗ್ಬೇಕು ಅಂತ ಕನ್ಸಿಡರ್ ಮಾಡ್ಕೊಂಡು ಕತೆ ರೆಡಿ ಮಾಡಿದ್ರು, ಅಥವಾ ಆ ಕತೆ ಎಲ್ಲ ರೆಡಿ ಆದ್ಮೇಲೆ ದರ್ಶನ್ ಅವರಿಗೆ ಆಕ್ಟ್ ಆಗುತ್ತೆ ಅಂತ ಅನ್ಸಿದ್ದ ನಿಮಗೆ? ಇಲ್ಲ, ನನಗೆ ಆ್ಯಕ್ಚುಲಿ ಒಬ್ಬ ಆರ್ಟಿಸ್ಟ್ಗೆ ಕಥೆ ಮಾಡಿ ಗೊತ್ತಿಲ್ಲ, ಅಂದರೆ ನನಗದು ಬರಲ್ಲ ಬೇಸಿಕಲಿ. ಕತೆ ಒಂದು ಲೈನ್ ನಮ್ಮ ಹತ್ರ ರೆಡಿ ಇತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಆ ಲೈನ್ನ ನಾನು ದರ್ಶನ್ ಅವ್ರಿಗೆ ನರೇಟ್ ಮಾಡಿದೆ, ಈ ಥರ ಒಂದು ಲೈನ್ ಇದೆ, ನನ್ನ ಥಾಟ್ ಇದೆ, ನಿಮ್ಗೆ ಇಷ್ಟ ಅಂದರೆ ಹೇಳಿ ಅಂತ. ಸೊ ಅವ್ರು ಇನ್ಸ್ಟೆಂಟಾಗಿ ಈ ರಿಯಲಿ ಲೈಕ್ ಇಟ್, ತುಂಬ ಇಷ್ಟಪಟ್ಟರು ಅದನ್ನು. ಹಾಗಾಗಿ ಅದು ಇಷ್ಟಪಟ್ಟ ಮೇಲೆ ನಾನು, ಕಾಂತರಾಜು, ಆಮೇಲೆ MS ಅಭಿಷೇಕ್ ಅವರು ನಾವೆಲ್ಲ ಕೂತು ಅದನ್ನ ಒಂದು ಫಾರ್ಮ್ಯಾಟಿಗೆ ತಗೊಂಡು ಬಂದ್ವಿ ಬೇಸಿಕಲಿ. ಸೊ ಹಾಗಾಗಿ ಆ ಥರ ಶುರುವಾಗಿತ್ತು ಸಿನಿಮಾ. ಸರ್, ಈಗ ಒಂದು ಕತೆ ಆರಂಭದಲ್ಲಿ ಇದ್ದಿದ್ದೆ ಈಗ ನಿಮಗೆ ಅಂದ್ಕೊಂಡೆ ಬಂತ ಅನ್ನೋಂಥದ್ದು ಒಂದು ಕಡೆ ಆದರೆ, ಈ ಎಲ್ಲ ಘಟನೆಗಳಾದ್ಮೇಲೆ ಏನ್ ಚೇಂಜಸ್ ಆಯ್ತು ಸರ್ ಡೆವಿಲ್ ಅಲ್ಲಿ ಅನ್ನುವಂಥದ್ದು? ಮತ್ತೆ ಬಜೆಟ್ ವಿಚಾರದಲ್ಲಿ ನಿಮಗೆ ಅದನ್ನ ಮ್ಯಾನೇಜ್ ಮಾಡೋದು ಎಷ್ಟು ದೊಡ್ಡ ಚಾಲೆಂಜ್ ಆಯ್ತು? ಯಾಕಂತಂದ್ರೆ ತುಂಬಾ ಗ್ಯಾಪ್ ಆಯ್ತು, ಅದನ್ನ ಮ್ಯಾನೇಜ್ ಮಾಡುವಂಥದ್ದು ತುಂಬಾ ವಿಷಯಗಳು ಕೇಳಿ ಬಂತು. ಹಾಗಾಗಿ ಸರ್ ಅದೆಲ್ಲ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಪ್ರೊಡಕ್ಷನ್ ಆ್ಯಕ್ಚುಲಿ.
ಅದು ಹೇಗೆ ಅಂದರೆ ನಾನು ಬಂದು ಈಗ ನನಗೆ ಈಗಾಯಿತು ಅಂತ ಹೇಳ್ಕೊಂಡ್ರೆ ಲೈಕ್ ನನ್ನ ಮನೆ ತೊಂದರೆ ನಾನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ದಟ್ ಇಸ್ ನಾಟ್ ಲೈಕ್ ದಟ್. ನಥಿಂಗ್ ಇಸ್ ಅ ಪ್ರಾಬ್ಲಮ್ ಆ್ಯಕ್ಚುಲಿ. ಅದು ಒಂದೊಂದು ಈಗ ಸೆಟ್ಟಲ್ಲೇ ಅಷ್ಟೇ, ನಾವೇನೋ ಶುರು ಮಾಡಿರ್ತೀವಿ, ಇವತ್ತು ಬುಕ್ಸ್ ಬೇಕು ಅಂದ್ಕೊಂಡಿರ್ತೀವಿ, ಸಡನ್ ಆಗಿ ಮಳೆ ಬರುತ್ತೆ. ಸೊ ಹಾಗೇನೆ ಪ್ರತಿಯೊಂದು ಹಂತದಲ್ಲೂ ಏನೇ ಚಾಲೆಂಜಸ್ ಬಂದರೂ ಅದನ್ನ ಫೇಸ್ ಮಾಡೋದು ನಾವು ರೆಡಿ ಇದ್ದೀವಿ. ಸೊ ಅದು ಯಾವತ್ತು ನಾವು ಬಡ್ಜೆಟ್ ಇದಕ್ಕೆ ಇದಾಗುತ್ತೆ ಅದಾಗುತ್ತೆ ಅಂತ ಡೆಫಿನೆಟ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಆ ಕಡೆ ಈ ಕಡೆ ಆಗುತ್ತೆ, ಅದನ್ನು ನಿಭಾಯಿಸ್ಕೊಂಡು ಇಲ್ಲಿ ತನಕ ಬಂದ್ತೀವಿ. ಸಾರಿ, ದರ್ಶನ್ ಸರ್ ಕಾಣಿಸ್ಕೊಳ್ತಿದಾರ. ಈ ಹಿಂದೆ ಒಂದಷ್ಟು ಫೋಟೋಸ್ ವೈರಲ್ ಆಗಿದೆ. ದರ್ಶನ್ ಸರ್ ಈ ಸಿನಿಮಾದಲ್ಲಿ ಪೊಲಿಟಿಷಿಯನ್ ಆಗಿ ಮತ್ತು ಸಿಎಂ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ. ದರ್ಶನ್ ಅವ್ರ ಕ್ಯಾರೆಕ್ಟರ್ಗೆ ತುಂಬಾ ಶೇಡ್ಸ್ ಇದೆ, ಬಟ್ ಅವರು ಎಷ್ಟು ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ನೋದು ಲೆವೆಲ್ ಗೊತ್ತಾಗುತ್ತೆ. ಅದು ಆಕ್ಚುಲಿ ಕಾಣಿಯವ್ರು ಇಟ್ಟು ನನಗೂ ಗೊತ್ತಿರಲಿಲ್ಲ. ಆಕ್ಚುಲಿ ನಾನು ಆಮೇಲೆ ಗಮನಿಸಿದಾಗ ಗೊತ್ತಾಗಿದ್ದು, ನಾನು ಕಾಣಿಯವ್ರಿಗೆ ಕಥೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನ ಅವ್ರು ಡಿಪಿಕ್ಟ್ ಮಾಡಿದ್ರು. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಕಮ್ ಫ್ರಮ್ ಕಾಣಿ. ಸರ್, ಒಂದು ಈ ಕಡೆ ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಶುರುವಾಗುತ್ತೆ, ಒಂದು ಘಟನೆಯಿಂದ ಎಲ್ಲ ನಿಂತೇ ಹೋಗುತ್ತೆ ಅನ್ನೋಂಥ ಪರಿಸ್ಥಿತಿ ಬಂದಾಗ ನಿಮ್ಮ ನಿಲುವು ಏನಿತ್ತು? ಏನಿಲ್ಲ, ಒಂದು ದಿವಸ ಬರ್ತಾರೆ, ಸಿನಿಮಾ ಶುರು ಮಾಡ್ತೀವಿ, ಮುಗಿಸ್ತೀವಿ ಅನ್ನೋ ಒಂದು ನಂಬಿಕೆ ಇತ್ತು, ಒಂದು ಭರವಸೆ ಇತ್ತು ಅಷ್ಟೇ. ಪ್ರಕಾಶ್ ಶಾರದಾ ಯಾರು? ಹಲೋ ಶಾರದಾ ಅವರೇ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಯಾಕೆ ಇಷ್ಟೊತ್ತಾಯ್ತು ಶಾರದಾ ಅವ್ರು ಮಾತಾಡಿಲ್ಲ ಅಂತ ನಾನು ಯಾರು ನನ್ಗೆ ಬೈಕ್ ಕೊಡಲ್ಲ, ಇವತ್ತು ಡಿಸೈಡ್ ಮಾಡಿದ್ದೇನೆ, ಪರವಾಗಿಲ್ಲ. ಬೇಸಿಕಲಿ ಸರ್, ಐ ಹ್ಯಾವ್ ಅ ಕಪಲ್ ಆಫ್ ಕ್ವೆಶನ್ಸ್ ನಿಮಗೆ. 7 years ಒಂದು ಸ್ಕ್ರಿಪ್ಟ್ ಅಲ್ಲೇ ಅದೇ ಸ್ಕ್ರಿಪ್ಟ್ ಮಾಡಬೇಕು ಅಂತ ಯಾಕೆ ದರ್ಶನ್ ಜೊತೆನೆ ಅದು ಮಾಡಬೇಕು ಅಂತ ನೀವಿದ್ದೀರಿ? ಆ ಸ್ಕ್ರಿಪ್ಟ್ ದರ್ಶನ್ನೇ ಸೂಕ್ತ. ಅದಕ್ಕೆ ಲೈಕ್ ಟೈಮ್ ಟು ಟೈಮ್ ಸಬ್ಜೆಕ್ಟ್ ಚೇಂಜ್ ಆಗ್ಬೋದಾಯ್ತು, ಬೇರೆ ಸಬ್ಜೆಕ್ಟ್ ಮಾಡ್ಬೋದಾಯ್ತು, ಬಟ್ ಆ ಸಬ್ಜೆಕ್ಟ್ ಇವಾಗಲೂ ಸಬ್ಜೆಕ್ಟ್ಸ್ಗೆ ವೈಫ್ಗೆ ಐ ಆಮ್ ವೆರಿ ಲಾಯಲ್, ಸೊ ಚೇಂಜ್ ಆಗಲ್ಲ. Okay. My next question. Today, whatever it is, absence of Darshan cannot be different. Yesterday, now we need to promote Madhu, promote Madhu. But do you still hope that he might come during the release? Every moment I hope and pray. I hope and pray that he is with us. Definitely. Always. Okay. Sir, actually, ನೀವು ಲಾಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರಿ, Tarak was a family entertainer, but this time I want to do for the fans anta, or fans ಇಷ್ಟ ಆಗೋ ಹಂಗೆ ಅಂತ. It is important to understand the fans pulse to do a film like this. How did you study ಅಂದ್ರೆ ಏನಾದರೂ? ಇಲ್ಲ ಸಿ ಫಾರ್ ದ ಫ್ಯಾನ್ಸ್ ಅಂದ್ರೆ ಡೆಫಿನೆಟ್ಲಿ ದರ್ಶನ್ ಅವರಿಗೆ ಒಂದು ಮಾಸ್ ಕ್ರೌಡ್ ಇದೆ ಆಕ್ಚುಲಿ, ಓಕೆನಾ. ಸೊ ಅದು ಹಾಗಂತ ಅವ್ರಿಗೆ ಬೇರೆ ಫ್ಯಾನ್ಸ್ ಇಲ್ಲ ಅಂತಲ್ಲ, ಆಲ್ ಸಿನಿಮಾ ಲವರ್ಸ್ ಅವ್ರ ಫ್ಯಾನ್ಸ್. ಆಕ್ಚುಲಿ ನನ್ನ ವೈಫ್ ವೆರಿ ಕ್ಲೋಸ್ ಫ್ರೆಂಡ್, ಅವ್ರ ತಾಯಿ ಹೋಗಿದ್ದಾರೆ ಆಕ್ಚುಲಿ, ಶೀಸ್ ಅಬೌಟ್ 70 years old. ಅವ್ರು ದರ್ಶನ್ ಅವ್ರು ತುಂಬ ದೊಡ್ಡ ಫ್ಯಾನ್. ಸೊ ಹಾಗಾಗಿ ಫ್ಯಾನ್ ಅನ್ನೋದಕ್ಕಿಂತಲೂ ಫ್ಯಾನ್ ಮೂಮೆಂಟ್ಸ್ ಇದೆ ಸಿನಿಮಾಲಿ, ಆ ಒಂದು ಅಪ್ರೋಚ್ ಇದೆ, ಒಂದು ಮಾಸ್ ಅಪ್ರೋಚ್ ಇದೆ. ಅದು ಇಟ್ ಕ್ಯಾನ್ ಬಿ ಮೀ ಆಲ್ಸೋ. ನನಗೂ ಆ ಥರ ಸಿನಿಮಾಗಳು ನೋಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕಮರ್ಷಿಯಲ್ ಸಿನಿಮಾ, ಮಾಸ್ ಎಂಟರ್ಟೈನರ್. ಸೊ ಅದನ್ನ ಒಂದು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಈ ಸಿನಿಮಾ ಮಾಡಿದ್ರು. Of course, Ajnesh, since ನಾವೇನು ಟ್ರೈಲರ್ ನೋಡಬೇಕು 5ನೇ ತಾರೀಕು, Ajnesh music is what is doing the talk now. Yes. Since ನೀವು ಹರಿಕೃಷ್ಣ ಅವ್ರ ಜೊತೆ, ಮನೋಮೂರ್ತಿ ಜೊತೆ, ಮತ್ತೆ ಅರ್ಜುನ್ ಜನ್ಯ ಜೊತೆನೂ ನೀವು ಕೊಲಾಬ್ರೇಟ್ ಆಗಿ ಫಸ್ಟ್ ಟೈಮ್ ನೀವು Ajnesh ಜೊತೆ, are you satisfied really? Oh, extremely satisfied. And he is a very hard working musician. ಏನಂದ್ರೆ ಟೈಮ್ ವಿಚಾರವಾಗಿ ನನಗೂ ಅವ್ರಿಗೂ ಸ್ವಲ್ಪ ಜಗಳ ಆಗ್ತಿದೆ ಅಷ್ಟೇ. ಅದು ಬಿಟ್ಟರೆ ಇಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಆಮೇಲೆ ಅವ್ರ ಮೇಲೆ ಎಷ್ಟೇ ನಾನು ಯಾಕೆ ಜೋ ಇನ್ನೂ ರೆಡಿ ಆಗಿಲ್ಲ ಅಂತ ಕೇಳಿದ್ರೆ, ಅವ್ರು ಕೂತು ಅವ್ರು ಮಾಡಿರೋ ಮ್ಯೂಸಿಕ್ ನೋಡಿದ ತಕ್ಷಣ ಎಲ್ಲ ಪ್ರಶ್ನೆಗಳು ಬರ್ತವೆ. ಬಿಕಾಸ್ ಅಷ್ಟು ಫ್ಯಾಂಟಾಸ್ಟಿಕ್ ಆದಂಥ ಒಂದು ಮ್ಯೂಸಿಕ್ ಕೊಟ್ಟಿರ್ತಾರೆ ಅವರು. ಸೊ ಐ ರಿಯಲಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್ ಆಸ್ಪೆಕ್ಟ್ ಅಟ್ ಆಲ್. ಸೊ ಆ ವಿಷಯದಲ್ಲಿ ಅಂದರೆ ಐ ವೆರಿ ಲಕ್ಕಿ ಟು ಹ್ಯಾವ್ ಗುಡ್ ಟೆಕ್ನಿಷಿಯನ್ಸ್ ಅರೌಂಡ್ ಮೀ. Okay. Yeah, of course, Sharmila wanted me to ask. Sharmila and Rachana, what is the best part of, ನಿಮ್ಮ ಪ್ರೆಸೆನ್ಸ್ ಒಂದು ದರ್ಶನ್ ಫಿಲಮ್ ಅಲ್ಲಿ ನಿಮ್ಗೆ ಅನ್ಸುತ್ತೆ? ಶಾರದಾ, ಹಾಯ್. ಫಸ್ಟ್ಲಿ ಏನಂದ್ರೆ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ದರ್ಶನ್ ಸರ್ ಜೊತೆ,
ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಸಿನಿಮಾದಲ್ಲಿ ಐ ವಾಸ್ ದ ಮೇನ್ ಲೀಡ್ ಇನ್ ದಟ್ ಫಿಲ್ಮ್. ಬಟ್ ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ, ಇಟ್ಸ್ ಜಸ್ಟ್ ಇಂಪಾರ್ಟೆಂಟ್ ರೋಲ್. ಬಟ್ ವಾಟ್ ಐ ಲೈಕ್ ಅಬೌಟ್ ದ ರೋಲ್ ಅಂದರೆ ಐ ಥಿಂಕ್ ಇಟ್ ವಾಸ್ ಆ್ಯಪ್ಟ್. ಆ್ಯಂಡ್ ಮುಂಚೆ ಈ ಥರ ಒಂದು ಪಾತ್ರ ಮಾಡಿಲ್ಲ ನಾನು, ಫಸ್ಟ್ ಟೈಮ್ ನಾನು ಈ ಥರ ಒಂದು ಮಾಡಿದೆ. ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮಿ. ಆ್ಯಂಡ್ ಅಫ್ಕೋರ್ಸ್ ದಿ ಆಪರ್ಚುನಿಟಿ ಟು ವರ್ಕ್ ವಿತ್ ಪ್ರಕಾಶ್ ಸರ್ ವಾಸ್ ಆಲ್ವೇಸ್ ಆನ್ ಮೈ ಮೈಂಡ್. ಏನೋ ಒಂದು ಮ್ಯಾನಿಫೆಸ್ಟೇಷನ್ ಇತ್ತು ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ. ಆ್ಯಂಡ್ ಇಟ್ ಆಕ್ಚುಲಿ ಹ್ಯಾಪನ್ಸ್. ಬಟ್ ನಿಮ್ಗೆಲ್ಲೋ ಸೆಕೆಂಡ್ ಥಾಟ್ ಇತ್ತು ಅಂತ ಇತ್ತು, ಯಾಕೆ? ಫಾರ್ ಮೀ ನೋ ಸೆಕೆಂಡ್ ಥಾಟ್, ಆಲ್ವೇಸ್ ದ ಫಸ್ಟ್ ಥಾಟ್. ಬಟ್ ಫಸ್ಟ್ ಟೈಮ್ when he approached me, ನಿಜವಾಗ್ಲೂ ಐ ವಾಸ್ ಟ್ರಾವೆಲಿಂಗ್, ನನಗೆ ಐ ಡಿಂಟ್ ಹ್ಯಾವ್ ದಟ್ ಟೈಮ್ ಟು ಶೂಟ್. ಎರಡನೇ ಸಲ ಐ ಥಿಂಕ್ ಇಟ್ ಜಸ್ಟ್ ಹ್ಯಾಪೆಂಡ್, ಯು ನೋ. ಆ್ಯಂಡ್ ಐ ಸೆಡ್ ಓಕೆ, ಬಹುಶಃ ಇದು ನನಗೆ, ಐ ಥಿಂಕ್ ದಿಸ್ ಮೆಂಟ್ ಫಾರ್ ಮೀ ಓನ್ಲಿ, ಸೊ ಲೆಟ್ ಮಿ ಡೂ ಇಟ್. ಆ್ಯಂಡ್ ನನಗೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಈ ಸಿನಿಮಾ ಮಾಡಿ. ಐ ವೆರಿ ಹ್ಯಾಪಿ. That's So I couldn't leave and come. That's it, of course. The glam song is doing the talk, and that's the color adding to the devil. Exactly. ಹೌದು, ನೀವು ಕೇಳಿದ್ರಲ್ಲ ಏನು ಸ್ಪೆಷಲ್ ಅಂತ. ನನಗೆ ಈ ಸಿನಿಮಾ ಸಿಕ್ಕಿರೋದೇ ಸ್ಪೆಷಲ್. ಅಂತ ಒಂದು ಸೂಪರ್ ಸ್ಟಾರ್ ಜೊತೆ ನನಗೆ ಇಂಥ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅವ್ರ ಮೆಂಟರ್ಶಿಪ್ಪಲ್ಲಿ ನನಗೆ ಕೆಲಸ ಮಾಡೋದಾಗಿರ್ಬೋದು, ಇಂಥ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡೋದಾಗಿರ್ಬೋದು, ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀವು ಸಾಂಗ್ ಬಗ್ಗೆ ಕೇಳಿದಾಗ ಎಲ್ಲ ಕ್ರೆಡಿಟ್ಸ್ ನಮ್ಮ ಸಂಧು ಮಾಸ್ಟರ್ಗೆ ಕೊಡಬೇಕು. ಆ್ಯಂಡ್ ನಮ್ಮ ಸುಧಾಕರ್ ಸರ್ ಪೇಂಟಿಂಗ್ ಥರ ತೋರಿಸಿದ್ದಾರೆ. ಆ್ಯಂಡ್ ಒಂದು ಒಳ್ಳೆ ಲಾಂಚ್ ನನಗೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್. ಪ್ರಕಾಶ್ ಸರ್, ಎಷ್ಟು ಸಾಂಗ್ಗಳಿದ್ದಾವೆ? ಲೊಕೇಶನ್ ಈಗ 4 ಇದೆ, ಇನ್ನೂ ಒಂದು ಕೊಡ್ತಾ ಇದ್ದಾರೆ ರಾಜೇಶ್ ಅವರು. ಸೊ ಒಟ್ಟು 5 ಸಾಂಗ್ ಇದೆ ಸರ್. ಆಕ್ಚುಲಿ ಎಲ್ಲ ಆಲ್ಮೋಸ್ಟ್ ಸೆಟ್ ಆಕ್ಚುಲಿ ಶೂಟ್ ಮಾಡಿದೀವಿ. ಆ್ಯಂಡ್ ಇವಾಗ ಇನ್ನೊಂದು ಮಾಡ್ತಿರೋದು ಒಂದು ಬ್ಯಾಕ್ಗ್ರೌಂಡ್ ಸಾಂಗ್. ಆ್ಯಂಡ್ ಎಲ್ಲ ಸೆಟ್ಟಲ್ಲಿ ಶೂಟ್ ಆಗಿದೆ. ಆ್ಯಂಡ್ ಒಂದು ಬ್ಯಾಂಕಾಕ್ ಶೂಟ್ ಮಾಡಿದ್ವಿ ಸರ್. ಆರಂಭದಲ್ಲಿ ಸಿನಿಮಾದ ಟೈಟಲ್ ಡೆವಿಲ್ ದಿ ಹೀರೋ ಅಂತಿತ್ತು. ಈಗ ಆರಂಭದಲ್ಲಿ ಸಿನಿಮಾದ ಟೈಟಲ್ ಮುಂದೆ ಡೆವಿಲ್ ದಿ ಹೀರೋ ಅಂತಿತ್ತು. ಈಗ ಜಸ್ಟ್ ಡೆವಿಲ್ ಅಂತ ಕಾರಣ ಸರ್? ಪಾತ್ರ ಏನಾದ್ರು ಇದೆಯಾ ಸರ್? ಸಾರಿ, 2 ಪಾತ್ರ ಏನಾದ್ರು ಇದೆಯಾ ಸರ್ ಅಂತ? ಡ್ಯುಯಲ್ ರೋಲ್ ಇದೆಯಾ? ಇಲ್ಲ, ನನಗೆ ಬೇಸಿಕಲಿ ಡೆವಿಲ್ ದಿ ಹೀರೋ ಇಂದ ದ ಡೆವಿಲ್ ತುಂಬಾ ಮೋರ್ ಆಪ್ಟ್ ಅಂತ ಅನಿಸ್ತು. ಸೊ ಹಾಗಾಗಿ ದ ಡೆವಿಲ್. ಮತ್ತೊಂದು ಪ್ರಶ್ನೆ ಅಂತಂದ್ರೆ, ಆರಂಭದಿಂದಲೂ ನಿಮ್ಮ ಹಿಂದಿನ ಸಿನಿಮಾಗಳು ನೋಡ್ರೆ ರಾಜ್ ಕುಟುಂಬಕ್ಕೆ ಸಿನಿಮಾಗಳು ಮಾಡ್ಕೊಳ್ತಾರೆ. ಆನಂತರ ದರ್ಶನ್ ಸರ್ ಜೊತೆ ಅದನ್ನು ಬಿಟ್ಟು ಮಾಡೋದಿದ್ದು ಅಂದ್ರೆ ದರ್ಶನ್ ಅವ್ರ ಜೊತೆ ಇಬ್ಬರ ಮೆಂಟ್ ಹೇಗೆ, ಎಷ್ಟು ವರ್ಷದಿಂದ ಪರಿಚಯ ಅಂತ? ಆಕ್ಚುಲಿ ದರ್ಶನ್ ನಾನು ಅನ್ನೋದಕ್ಕಿಂತ ನಮ್ಮ ತಂದೆ ಅಂಡ್ ತೂಗುದೀಪ ಶ್ರೀನಿವಾಸ ಅಂಕಲ್ ಬಂದು ಫ್ರೆಂಡ್ಸ್. ಅಂದ್ರೆ ನಮ್ಮ ತಂದೆ ಸಿನಿಮಾ ಮಾಡ್ತಿದ್ದ ಕಾಲದಿಂದ ನಮ್ಮ ಮನೆಗೆ ಬರ್ತಿದ್ದಂಥ ಕೆಲವು ಆರ್ಟಿಸ್ಟ್ಗಳಲ್ಲಿ ತೂಗುದೀಪ ಶ್ರೀನಿವಾಸ ಮಾಮ ಒಬ್ರು, ಅವ್ರು ಬಿಟ್ಟರೆ ಶಂಕರ್ ನಾಗ್ ಅವರು, ಅನಂತ ನಾಗ್ ಅವರು, ಇಷ್ಟೇ ಜನ ಬರ್ತಿದ್ರು ಆಕ್ಚುಲಿ. ಸೊ ಹಾಗಾಗಿ ದರ್ಶನ್ ಅವ್ರ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ನಮಗೆ. ಸೊ ಇಟ್ ಈಸ್ ಅ ಲಾಂಗ್ ಜರ್ನಿ. ಐ ನೋಡ್ ಇಟ್ ಫಾರ್ ವೆರಿ ಲಾಂಗ್. ಸೀರಿಯಸ್ ಆಗಿ ಒಂದು ಪೆರೋಲ್ ಮೇಲೆ ದರ್ಶನ್ ಅವರು ಹೊರಗೆ ಬರ್ಬೇಕಂತ ಇತ್ತು. ಅಭಿಮಾನಿಗಳು ಕೇಳ್ತಾರೆ, ಟ್ರೈ ಮಾಡಿದ್ರೆ ನೆಗೆಟಿವ್ ಶೇಡ್ ಅಂತಂದ್ರೆ ತೀರಾ ಕ್ರೂರವಾಗಿ ತೋರಿಸ್ತಿದ್ದೀರಾ ಅಥವಾ ವಿಲನ್ ಆಗಿ ಏನಾದ್ರು ಕಾಡ್ತಾರಾ? ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರು. 20 ಸರ್, ಯೂಶಲಿ ಅಂದರೆ ಕಾಟೇರ ಸಿನಿಮಾ ರಿಲೀಸ್ ಆದಾಗ ಅದಕ್ಕಿಂತ ಮುಂಚೆ ಪ್ರಮೋಷನಲ್ ಆಕ್ಟಿವಿಟಿ ಮಾಡಬೇಕಾದ್ರೆ ಆ ಸಿನಿಮಾ ಡೈಲಾಗ್ಸ್ ಬರುವಂತಹ ಮಾಸ್ತಿ ಅವರಿಗೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇರುವಂತೆ, ದರ್ಶನ್ ಸರ್ಗೆ ಹೇಗೆ ಡೈಲಾಗ್ ಬರೀತೀವಿ ಹೀಗೆ ಬರೀಬೇಕು, ಇದೇ ಥರದ ಸೆಲೆಬ್ರೇಷನ್ ನಾವು ಥಿಯೇಟರ್ ಮಾಡಬೇಕು ಅಂತ. ಈ ಥರದ ಎಕ್ಸ್ಪೀರಿಯನ್ಸು ಡೆವಿಲ್ ಬರೆಯೋ ಟೈಮಲ್ಲಿ ಬರೆದಾದ ನಂತರ ಬರೆಯೋಕ್ಕಿಂತ ಮುಂಚೆ ಈ 3 ಲೇಯರಲ್ಲಿ ಏನಾದರೂ ಅವ್ರನ್ನ ಪ್ರೀತಿಸುವಂತಹ ಒಂದಷ್ಟು ಫ್ಯಾನ್ಸು ನಮಗೆ ಏನಾದರೂ ಪರ್ಸನಲ್ ಕಮೆಂಟ್ ಮಾಡಿ ಹೇಗಿದೆ ಡೈಲಾಗ್ ಅಂತ ಕೇಳಿದ್ದೇನಾದರೂ ಉಂಟಾ ಅಥವಾ ಅದರ ಎಕ್ಸ್ಪೀರಿಯನ್ಸ್ ಇದೆ? ಖಂಡಿತ ಕೇಳಿದ್ದಾರೆ, ಅದು ಉತ್ತರ ಕೊಟ್ಟಿದ್ದೀನಿ. ನಾನು ಮಾತಾಡೋಕ್ಕಿಂತ ಸಿನಿಮಾದಲ್ಲೂ ಮಾತಾಡ್ತೀನಿ. ಡೆವಿಲ್ ಸಿನಿಮಾ ಒಂದು ಟೈಟಲ್ ಫಿಕ್ಸ್ ಮಾಡಿದಾದ್ಮೇಲೆ, ದರ್ಶನ್ ಅವರ ಇನ್ಸಿಡೆಂಟ್ ಆದ್ಮೇಲೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋದಕ್ಕೆ ಶುರುವಾಯಿತು. ಏನಂತಂದ್ರೆ ಡೆವಿಲ್ ಅನ್ನೋದು ನೆಗೆಟಿವ್ ಎನರ್ಜಿ ಕೊಡ್ತಾ ಇದೆ. ಅದರಿಂದಾನೇ ದರ್ಶನ್ ಅವರ ಲೈಫಲ್ಲಿ ಒಂದಷ್ಟು ನೆಗೆಟಿವ್ ಥಾಟ್ಸ್ ಮತ್ತೆ ಇದೆಲ್ಲ ಆಗಿರುವಂತದ್ದು. ಆಗೇನಾದ್ರೂ ನೀವಾಗಿರ್ಬೋದು, ನಿಮ್ಮ ಟೀಮ್ ಅವ್ರು ಆಗಿರ್ಬೋದು, ಟೈಟಲ್ ನ ಚೇಂಜ್ ಮಾಡುವಂತಹ ಮಾತುಕತೆ ಏನಾದ್ರು ಆಗಿತ್ತಾ ಅಂತ? ಇಲ್ಲ ಸರ್, ನಾನು ಮೊದಲೇ ಹೇಳಿದಾಗೆ ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾವು ಯಾವುದೇ ಸಿನಿಮಾ ಕೈಗೆ ಎತ್ಕೊಂಡ್ರು ಕೂಡ ಅದಕ್ಕೆ ಸ್ಕ್ರಿಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಏನು ಬೇಕೋ ಅದನ್ನೇ ನಾವು ಮಾಡೋದು, ಅದು ಬಿಟ್ಟು ಬೇರೆ ಯಾವುದೂ ನಾವು ಮಾಡೋಣ. ಇನ್ಫ್ಯಾಕ್ಟ್ ಇಷ್ಟೆಲ್ಲ ನಡೀತಿದ್ದಾಗಲೂ ಅಷ್ಟೇ ಒಂದಷ್ಟು ಡಿಸ್ಕಷನ್ಸ್ ಬಂತು. ಬಟ್ ನಾವು ಹೇಳಿದಿಷ್ಟೇ, ಸಿನಿಮಾ ಇದು, ಸಿನಿಮಾಗೆ ಈ ಟೈಟಲ್ ಬೇಕು,
ಸೊ ಅದನ್ನ ನಾವು ತೀರಾ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋಕೆ ಶುರು ಮಾಡಿಬಿಟ್ರೆ ನಮಗೆ ಕೆಲಸ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ವಿ ಜಸ್ಟ್ ಕಮ್ ಟು ಅವರ್ ಕಮ್ಸ್. ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಓಡಾಡ್ತಾ ಇತ್ತು, ಅಂದ್ರೆ ಸಿನಿಮಾಗೋಸ್ಕರ ದರ್ಶನ್ ಅವ್ರನ್ನ ಪೆರೋಲ್ ಮೇಲೆ 15 ದಿವಸಗಳ ಕಾಲ ಅಂದ್ರೆ ಪ್ರಮೋಷನ್ಗೆ ಕರ್ಕೊಂಡ್ಬರುವಂತ ಪ್ರಯತ್ನಗಳಾಗ್ತಾ ಇದೆ ಅಂತ. ಈ ತರದ ಪ್ರಯತ್ನಗಳು ಚಿತ್ರತಂಡದಿಂದ ಏನಾದ್ರು ಆಗ್ತಿತ್ತ ಅಂತ ಸಾಧ್ಯತೆಗಳು ಕಂಡು ಬರ್ತಿತ್ತ? ಆ ಸುದ್ದಿ ವಿಚಾರ ಇಲ್ಲ ಸರ್, ಆ ಥರ ಯಾವುದೋ ಪ್ರಯತ್ನ ಮಾಡ್ತಾರೆ. ಓಕೆ. ರಚನಾ ಮೇಡಮ್, ಇನ್ನೊಂದು, ನೀವು ಡೆವಿಲ್ಗೋಸ್ಕರ ಕನ್ನಡದ 2 ಸಿನಿಮಾಗಳನ್ನ ಬಿಟ್ಟು ಆಕ್ಟ್ ಮಾಡುವಂತಹ ಡಿಸೈಡ್ ಮಾಡಿದ್ರೆ ಒಂದು ರೈಸ್ ಆಫ್ ಅಶೋಕ, ನಮ್ಮದು ಓ ನಮ್ಗೋದ ನಮ್ಮನ್ನು. ಅಂದ್ರೆ ನಿಮ್ಮ ಕರಿಯರ್ನಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಯ್ತು ಮತ್ತು ಆ ಸಿನಿಮಾಗಳಿಂದ ಬಿಟ್ಟು ಮಾಡುವಂತಹ ಚಾಲೆಂಜ್ ಏನಾಯ್ತು? ಡೆಫಿನೆಟ್ಲಿ ಸರ್, ಇದೊಂದು ನನ್ನ ಕರಿಯರ್ಗೆ ಒಂದು ದೊಡ್ಡ ಫೌಂಡೇಶನ್ ಸರ್ ಇದು. ಆ ಸಿನಿಮಾಗಳಿಗಿಂತ ಸಿನಿಮಾ ಎಲ್ಲ ಒಂದೇ ಸರ್ ನನಗೆ, ಬಟ್ ಕೆಲವು ಸರ್ಕಮ್ಸ್ಟಾನ್ಸಸ್ ಆ್ಯಂಡ್ ಟೈಮ್ ಕೂಡ ಅದು ಸೆಟ್ ಆಗ್ತಿರೋದನ್ನ ಮಾಡೋಕ್ಕಾಗಿರಲಿಲ್ಲ. ಸೊ ಡೆವಿಲ್ ಅಂತ ಬಂದ ತಕ್ಷಣ ಇಲ್ಲಿ ಇನ್ನು ಮುಂದೆಯಿಂದ ನನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿರೋ ಸಿನಿಮಾ ಇದು, ನನಗೆಲ್ಲ ಕೊಟ್ಟಿರುವಂಥ ಸಿನಿಮಾ ಇದು. ಸೊ ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನೇ ಒಳ್ಳೆಯದು ಅಥವಾ ಏನೇ ಸಕ್ಸಸ್ ಅಂತ ನಾನು ನೋಡಿದ್ರು ಅದು ಡೆವಿಲ್ಗೆ ಅರ್ಪಣೆ, ನಮ್ಮ ಪ್ರಕಾಶ್ ಸರ್ಗೆ ಅರ್ಪಣೆ ಆ್ಯಂಡ್ ದರ್ಶನ್ ಸರ್ಗೆ ಅರ್ಪಣೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಬ್ರೇಕ್ ನನಗೆ ಸರ್. ಧನ್ಯವಾದ. ಪ್ರಕಾಶ್ ಸರ್, ಇವಾಗ ನಾನು ಬರ್ತಿದ್ದೀನಿ ಚಿನ್ನ ಅಂತ ಡೈಲಾಗ್ ತಗೊಂಡಿದ್ದು ಯಾವಾಗ? ಈ ಮೊನ್ನೆ ಒಂದು ಟ್ರೈಲರ್ ನಾನು ಬರ್ತಿದ್ದೀನಿ ಚಿನ್ನ ಅಂತ ದರ್ಶನ್ ಸರ್ ಹೇಳಿದಾರಲ್ಲ, ಆ ಡೈಲಾಗ್ ತಗೊಂಡಿರೋದು ಯಾವಾಗ? ಮತ್ತೆ ಇನ್ನೊಂದು ಕ್ವಶನ್ ಅಂದ್ರೆ, ಇವಾಗ ಏನಾದರೂ ಸಂದೇಶ ನೀವು ಜೈಲಲ್ಲಿ ಹೋಗಿ ಇಲ್ಲ, ಸಿನಿಮಾದ ಡೈಲಾಗ್ ಇದೆ, ಸಿನಿಮಾದ ಡೈಲಾಗ್ ಇದೆ. ಓಕೆ, ಸಿನಿಮಾದಲ್ಲಾಯ್ತು. ಈಗ ಏನಾದರೂ ಹೋಗಿ ಸರ್ ಭೇಟಿ ಮಾಡಿ ಅವರಿಂದ ಏನಾದರೂ ಸಂದೇಶ ತರದ ಲೆಟರ್ ಅಥವಾ ಸಂದೇಶ ಭೇಟಿ ಮಾಡಿದ್ದೀನಿ, ಖಂಡಿತ ಭೇಟಿ ಮಾಡಿದ್ದೀನಿ. ಆ್ಯಂಡ್ ಯಾವಾಗಲೂ ಅಷ್ಟೇ ನಾವು ಸಿನಿಮಾ ಏನು ನಡೀತಾ ಇದೆ ಆ್ಯಂಡ್ ಪ್ರಮೋಷನ್ಸ್ ಹೇಗೆ ನಡೀತಾ ಇದೆ ಆ್ಯಂಡ್ ಯಾವ ಟೆನ್ಷನ್ ಆಗಬೇಡ, ಆರಾಮಾಗಿ ರಿಲೀಸ್ ಮಾಡೋಣ, ಪಿಕ್ಚರ್ ಚೆನ್ನಾಗಿ ಬಂದಿದ್ಯಾ, ನಿಮ್ಗೆ ಖುಷಿ ಆಯ್ತಾ, ನೋಡೋಕೆ ಇಷ್ಟ ಆಯ್ತಾ, ಇಷ್ಟೇ ಕೇಳೋದು ಅಷ್ಟೇ. ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋದು. ಪ್ರಕಾಶ್ ಸರ್, ಇಲ್ಲ, ಅದಕ್ಕೆ ದರ್ಶನೇ ರೆಡಿ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ನನಗೆ ಅಕ್ಟೋಬರ್ನಲ್ಲೇ ಬರೋಣ ಅಂತ ತುಂಬ ಇನ್ಸಿಸ್ಟ್ ಮಾಡ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ VFX ವರ್ಕ್ ಇರ್ಬೋದು, ಬೇರೆ ಪೋಸ್ಟ್ ಪ್ರೊಡಕ್ಷನ್ಸ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡಿ ನಾವು ವಿ ವಿಲ್ ಕಮ್ ಇನ್ ಡಿಸೆಂಬರ್ ಅಂತ ಹೇಳಿ ಮಾಡಿದ್ವಿ. ಅಲ್ಲ, ಡೆಫಿನೆಟ್ಲಿ ಎಲ್ಲ ವಿಸಿಟರ್ಸ್ ಇದ್ದೇ ಅಂತ ಇದ್ರು. ಆ್ಯಂಡ್ ಹೊರಗಡೆ ಕೆಲಸ ಅಂದರೆ ಸಿನಿಮಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಹಿಮ್. ಸೊ ಹಾಗಾಗಿ ಅಫ್ಕೋರ್ಸ್ ಈಸ್ ಟು ಕೀಪ್ ಹಿಮ್ ಅಪ್ಡೇಟೆಡ್. ಪ್ರಕಾಶ್ ಸರ್, ಇದ್ರೆ ನಿಮ್ಗೆ ಆಗಿರ್ಬೇಕು. ಈ ಒಂದು ಸಾಲ್ ಗೊತ್ತಿದೆ, ದರ್ಶನ್ ಸರ್ ಒಂದು ಆಡಿಯೋ ವೈರಲ್ ಆಗಿರುತ್ತೆ. ಸೊ ಆಕ್ಚುಲಿ ಒಂದು ವಿಷಯ ಹೇಳ, ಅದಕ್ಕೆ ನಾನು ಹೇಳ್ತೀನಿ. ಫ್ರಾಂಕ್ಲಿ ಸ್ಪೀಕಿಂಗ್, ದರ್ಶನ್ ಯಾವಾಗ ನನ್ನ ಒಂದು ವಿಷಯದಲ್ಲಿ ರೇಗಿಸ್ತಾ ಇರ್ತಾರೆ. ನೀನು ಸಿನಿಮಾ ಮಾಡ್ತೀಯಾ, ಆಮೇಲೆ ಒಂದು ನಿನ್ನ ಹೊರಗಡೆ ಅಂದ್ರೆ ಕಟ್ ಆಫ್ ಆಗ್ಬಿಡ್ತೀಯಾ, ನಿನ್ನ ಪಾರ್ಟ್ನರ್ ಎಲ್ಲೋ ಇರ್ತೀಯಾ, ಆಮೇಲೆ ಬರ್ತೀಯಾ, ಸಿನಿಮಾ ಮಾಡ್ತೀಯಾ ಅಂತ. ದಟ್ ಇಸ್ ಅ ಫ್ಯಾಕ್ಟ್. ಆಕ್ಚುಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು, ಹಿಂದೆ ಒಂದು ಕಥೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಕಥೆ ಇದೆ ಅಂತ ಗೊತ್ತಿಲ್ಲ. ಅನಿರುದ್ಧ ಅವರು ಬರೆದು ಕಳಿಸಿದಾಗ ಆಕ್ಚುಲಿ ಓಕೆ ಚೆನ್ನಾಗಿದೆ ಅಂತೆಲ್ಲ ಮಾಡಿ ಎಲ್ಲ ಆಗಿ ಇಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ಮೇಲೆ ನನಗೆ ಗೊತ್ತಾಗಿದೆ ದರ್ ಇಸ್ ಸಮಥಿಂಗ್ ಲೈಕ್ ದಿಸ್ ಅಂತ. ಅದು ಇಫ್ ಯು ವಾಂಟ್ ಟು ಬೈ ಇಟ್ ಯು ಕ್ಯಾನ್ ಬೈ ಇಟ್, ಇಫ್ ಯು ಡೋಂಟ್ ವಾಂಟ್ ಟು ಬೈ ಇಟ್ ಯು ಡೋಂಟ್ ಹ್ಯಾವ್ ಟು ಬೈ ಇಟ್, ಬಟ್ ದಟ್ ಇಸ್ ಅ ಫ್ಯಾಕ್ಟ್ ಅಷ್ಟೇ. ಅದು ನಮಗೆ ಆ ಕ್ಯಾರೆಕ್ಟರ್ಗೆ, ಆ ಸಾಂಗ್ಗೆ ಅದು ತುಂಬಾ ಚೆನ್ನಾಗಿ ಕೂರ್ತಾ ಇತ್ತು. ಅವ್ರು ಬರೆದು ಕಳಿಸಿದ್ರು, ನಂಗೆ ಇಷ್ಟ ಆಯ್ತು, ಅದನ್ನ ನಾನು ಓಕೆ ಮಾಡಿದೆ. ಅಲ್ಲಿ ಎರಡಿತ್ತು ಆಕ್ಚುಲಿ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಒಂದಿತ್ತು, ಇನ್ನೊಂದು ಎಲ್ಲ ಶಿವನಾಟ ಕಣೋ ಅಂತ ಒಂದಿತ್ತು. ಸೊ ಆಲ್ರೆಡಿ KD ಶಿವನ್ ಒಂದು ಸಾಂಗ್ ಇದ್ದಿದ್ರಿಂದ ವಿ ಚೋಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ದಿಸ್ ಇಸ್ ದ ಫ್ಯಾಕ್ಟ್. ಪ್ರಕಾಶ್ ಸರ್, ಇವತ್ತು ದರ್ಶನ್ ಅವರು ಇರ್ತಾ ಇದ್ರೆ ಈ ಪ್ರೆಸ್ ಮೀಟ್ ಅಲ್ಲಿ ಅಟೆಂಡ್ ಆಗ್ತಾ ಇದ್ರು. ಸೊ ಅವರ ಪರವಾಗಿ ವಿಜಯಲಕ್ಷ್ಮಿ ಅವರೀಗ ಪ್ರಚಾರದ ಒಂದು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಸ್ಟೇಟಸ್ಗಳಲ್ಲಾಗಿರ್ಬೋದು, ಪೋಸ್ಟ್ಗಳನ್ನ ಹಾಕ್ತಾ ಇರ್ತಾರೆ. ಸೊ ರೀಸೆಂಟ್ ಆಗಿ ಒಂದಿಷ್ಟು ಫ್ಯಾನ್ಸ್ ಗಳ ಜೊತೆ ವಿಜಯಲಕ್ಷ್ಮಿ ಅವರು ಕೂಡ ಕಾಣಿಸ್ಕೊಂಡಿದ್ರು. ಸೊ ಇವತ್ತಿನ ಪ್ರೆಸ್ ಮೀಟಿಗೆ ಕೂಡ ಅವರು ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಯಾಕೆ ಬಂದಿಲ್ಲ? ಸೊ ಅವ್ರು ಯಾವ ತರ ಸಪೋರ್ಟಿವ್ ಆಗಿ ನಿಂತಿದ್ದಾರೆ? See, it is her choice. We respect her privacy and her state of mind. ಅವ್ರಿಗೂ ಮಾಡೋಕ್ಕೆ ತುಂಬ ಕೆಲಸ ಇದೆ. ಸೊ ಎಲ್ಲೆಲ್ಲಿ ಅವ್ರಿಗೆ ಸಾಧ್ಯ ಆಗಿತ್ತು ಅಲ್ಲಿ ಅವ್ರು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅಷ್ಟೇ, ಬೇರೆ ಏನಿಲ್ಲ. ಸೊ ಐ ಡೋಂಟ್ ಥಿಂಕ್ ಶಿ ಇಸ್ ಇನ್ ಟೌನ್ ಆಲ್ಸೋ. ಹಾಗಾಗಿ ಇಲ್ಲ ಸರ್, ಆಕ್ಚುಲಿ ನಾವು ಏನ್ ಅನ್ಕೊಂಡ್ರೆ ಸ್ಪೆಷಲ್ ಶೋಸ್ ಅಂತೆಲ್ಲ ಹೋಗೋ ಬದಲು ಒಂದು ದಿವಸನೇ ಸೆಲೆಬ್ರಿಟೀಸ್ಗಾಗಲಿ ಈ ಸಿನಿಮಾ ನೋಡಬೇಕು ಅಂತ ಆಸಕ್ತಿ ಇರೋರಿಗಾಗಲಿ ಎಲ್ಲರಿಗೂ ಸಿನಿಮಾ ನೋಡ್ಲಿ ಅಂತ ಹೇಳಿ ನಾವು 11ನೇ ತಾರೀಕು 6:30 ಶೋಸ್ನ ಶುರು ಮಾಡ್ತೇವೆ ಸರ್. ಒಂದು ಸುಂದರ ಗಾಳಿ ಎದ್ದಿತ್ತು ಸರ್, ಹಾಡಿನ
ಏನು ಓ ತುಂಬ ಕಷ್ಟ, ಇಲ್ಲಿ ಬಂದಿದ್ದೇ ದೊಡ್ಡ ವಿಷಯ. ಅದು ಆ್ಯಕ್ಚುಲಿ ಶೂಟ್ ಮಾಡ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲ, ಏನೋ ಗಾಳಿ ಬರ್ತಾ ಇದೆ ಹೋಗ್ತಾ ಇದೆ ನೋಡಿ, ಆಮೇಲೆ ಎಲ್ಲ ಕಿತ್ತು ಬಿಸಾಡ್ತಾ ಇತ್ತು. ಅಲ್ಲಿ ರಚನಾ ಅವರು ಆ ಐಲ್ಯಾಂಡಲ್ಲಿ ಇದ್ದಿದ್ದೇ ದೊಡ್ಡ ವಿಷಯ. ಸೊ ಹಾರೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಅದೇನೋ 10 ವರ್ಷಕ್ಕೆ ಒಂದ್ಸಲ ಬಂತಂತೆ. ಇಟ್ ವಾಸ್ ರಿಯಲಿ ರಿಯಲಿ ಮ್ಯಾಸಿವ್ ಆ್ಯಕ್ಚುಲಿ. ಆಯಿತು, ವಾಪಸ್ ಬಂದ್ವಿ, ತಿರ್ಗಾ ವಾಪಸ್ ಹೋಗಿ ಅದೇ ಐಲ್ಯಾಂಡಲ್ಲಿ ಶೂಟ್ ಮಾಡಿದ್ವಿ. ನೋಡಿದ್ರೆ ಎಲ್ಲ ಮರಗಳೆಲ್ಲ ಕಿತ್ತು ಒಂದೊಂದು ಕಡೆ ಬಿದ್ದಿದ್ದು. ಸೊ ಎಸ್, ಇಟ್ ವಾಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಪ್ರಕಾಶ್ ಸರ್, ಇದು 2018ರಲ್ಲಿ ಮಾಡ್ಕೊಂಡಿದ್ದ ಕಥೆ ಇದು. ಸೊ ಅದಾದ್ಮೇಲೆ ಸಾಕಷ್ಟು ಚೇಂಜಸ್ ಆಗಿದೆ. ಕೋವಿಡ್ ಆಯಿತು, ಜನಗಳೆಲ್ಲ ಲೈಕ್ OTT ಎಕ್ಸ್ಪೋಜರ್ ಆಯಿತು, ಅಥವಾ ಬೇರೆ ಬೇರೆ ಕಾಂಟೆಂಟ್ ಎಲ್ಲ ಕನ್ಸ್ಯೂಮ್ ಮಾಡಕ್ಕೆ ಶುರು ಆಗಿದೆ. ಸೊ ಇವತ್ತಿಗೆ ಇದು ಎಷ್ಟು ಆ್ಯಕ್ಟ್ ಆಗುತ್ತೆ, ಇವತ್ತಿನ ಅಪ್ಡೇಟೆಡ್ ಆಡಿಯನ್ಸ್ಗೆ? Definitely update actually. Just like fashion, every script also gets updated. ನಾವು ಯಾವ ಟೈಮಲ್ಲಿ ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ನಾವು ಸ್ಕ್ರಿಪ್ಟ್ ಲೆವೆಲ್ ಆ ಚೇಂಜಸ್ ಆಗಲಿ, ಆ ಡಿಸ್ಕಷನ್ಸ್ ಆಗಲಿ ಮಾಡ್ತಾನೆ ಇರ್ತೀವಿ. ಎವ್ರಿ ಡೇ ಮಾಡ್ತೀವಿ. ಇನ್ಫ್ಯಾಕ್ಟ್ ಎಡಿಟಿಂಗ್ ಟೇಬಲ್ ಅಲ್ಲಿ ಕೂಡ ನಾವು ಅದನ್ನ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ. ಇವಾಗ ಈ ಸಿನಿಮಾ ಯಾವ ತರ ನೋಡಕ್ಕೆ ಇಷ್ಟಪಡ್ತಾರೆ, ವಾಟ್ ಕ್ಯಾನ್ ವಿ ಡೂ ನ್ಯೂ ಅನ್ನೋದು ಇಟ್ಸ್ ಅನ್ ಎವ್ರಿ ಡೇ ಪ್ರಾಸೆಸ್. ಪ್ರಕಾಶ್ ಸರ್, ಇಲ್ಲಿ ಶ್ರೀಧರ್ ಅಂತ ಈ ಥರದೊಂದು ಮೂಮೆಂಟ್, ಒಂದು ಬುಕ್ ಇದೊಂದು ರೆಕಾರ್ಡ್, ಈ ಥರದೊಂದು ವಿಷಯ ಆಗಿದೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳು ತಲೆ ಕೆಸ್ಕೊಂಡು ಸರ್ ನಾವಿದ್ದೀವಿ, ನಾವೇ 20-30 ಟಿಕೆಟ್ ನಾವು ಬುಕ್ ಮಾಡ್ಕೊಂತೀವಿ, ನೀವು ಯಾವ ಟಿಕೆಟ್ ಬುಕ್ ಮಾಡ್ತೀರಾ, ಓಪನ್ ಮಾಡ್ತೀರಾ ಅಂತ ಕೇಳ್ತಾರೆ. ನೀವು ತುಂಬಾ ಫ್ಯಾನ್ಸ್ ಫಾಲ್ಸ್ಗಳನ್ನೆಲ್ಲ ನೋಡಿದ್ದೀರಿ, ಎಲ್ಲೆಲ್ಲ ದೊಡ್ಡ ದೊಡ್ಡ ನಟರನ್ನ ನೋಡ್ಕೊಂಡ್ ಬಂದಿರಿ. ಅಂತ ಫ್ಯಾಮಿಲಿ ಈ ಥರದೊಂದು ಘಟ್ಟವನ್ನ ನೀವೊಬ್ಬ ನಿರ್ದೇಶಕರಾಗಿ ಹೇಗೆ ನೋಡ್ತಾ ಇದ್ದೀರಿ? ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಎಲ್ಲ ಒಂದು ಎಕ್ಸ್ಪೀರಿಯನ್ಸ್, ಹಾಗೆ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ತುಂಬ ಚಾಲೆಂಜಿಂಗ್ ಆದಂಥ ಎಕ್ಸ್ಪೀರಿಯನ್ಸ್, ಬಟ್ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ಒಂದು ಎಕ್ಸ್ಪೀರಿಯನ್ಸ್ ನನ್ನ ಜೊತೆಗೆ ಸಪೋರ್ಟ್ ಸಿಸ್ಟಮ್ ಆಗಲಿ ಅಂತ ನನ್ನ ಪ್ರತಿಯೊಬ್ಬರು, ನನ್ನ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಆ್ಯಂಡ್ ನಮ್ಮ ಆಫೀಸ್ ಸ್ಟಾಫ್ ಆಗಲಿ, ಎಲ್ಲರೂ ಅಷ್ಟೇ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಜೊತೆ ನಿಂತು ಕೆಲಸ ಮಾಡ್ಕೊಂಡಿದ್ದಾರೆ. ಈಗ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಅಷ್ಟೇ ಅಷ್ಟು ಸ್ಟ್ರಾಂಗ್ ಆಗಿ ನಿಂತು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಪುನೀತ್ ಆ್ಯಂಡ್ ಜಯಕಾಂತ್ ಆ್ಯಂಡ್ ಗೋವಿಂದ್ ರಾಜ್ ಅಂತ. ಸೊ ಎಲ್ಲರೂ ಅಷ್ಟು ಮಟ್ಟಿಗೆ ಅದೇನೋ ಒಂಥರ ಐ ಹ್ಯಾವ್ ನಾಟ್ ಸೀನ್ ದಟ್ ಕೈಂಡ್ ಆಫ್ ಅ ಕ್ರೇಜ್, ಫ್ರಾಂಕ್ಲಿ ಸ್ಪೀಕಿಂಗ್. ನಾನು ಆ ಒಂದು ಎಲಿಮೆಂಟ್ ನಾನು ಯಾವತ್ತೂ ಅದನ್ನು ವಿಟ್ನೆಸ್ ಮಾಡೋದಿಲ್ಲ. ಸೊ ಐ ಆಮ್ ವಿಟ್ನೆಸಿಂಗ್ ದಟ್. ಯಾ, ಐ ವಿಲ್ ಗಿವ್ ಯು ಮೈ ಮೈಂಡ್. ಸಿ, ನಾವು ಅವ್ರನ್ನ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ನಾವು ಡಿಸ್ಕಸ್ ಮಾಡಿದ್ರೆ ಐ ಆಮ್ ಶೋರ್ ಎವ್ರಿಬಡಿ ವಿಲ್ ಸ್ಟ್ಯಾಂಡ್ ಬೈ ಅಸ್. ನಾವು ಅಂದ್ರೆ ನಾವು ಪಾಪ ಯಾರ ಹತ್ರ ಮಾತಾಡಕ್ ಹೋಗಿಲ್ಲ, ಬಿಕಾಸ್ ನಮ್ಮದೇ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ವಿ ಹ್ಯಾಡ್ ಟು ಕಂಪ್ಲೀಟ್ ಸಚ್ ಅ ಹರ್ಕ್ಯುಲನ್ ಟಾಸ್ಕ್. ಸೊ ವಿ ಆರ್ ಡೂಯಿಂಗ್ ಆಲ್ ದ್ಯಾಟ್. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ನಾವು ಇದು ಮಾಡಕ್ ಹೋಗಿಲ್ಲ. ಆ್ಯಂಡ್ ನಾವು ಯಾರನ್ನಾದ್ರೂ ಬಂದ್ಬಿಟ್ಟು ಕೇಳಿದ್ರೆ ಇಲ್ಲ ನಾವು ಮಾತಾಡಿದ್ರೆ ಐ ಆಮ್ ಶೋರ್ ದೇ ವಿಲ್ ಎಕ್ಸ್ಟೆಂಡ್ ದೇರ್ ಸಪೋರ್ಟ್. ನಾವು ಕೇಳಿಲ್ಲ ಅಲ್ಲ. ಇಲ್ಲ, ಐ ಮೀನ್ ಐ ಡೋಂಟ್ ನೋ, ಪ್ರಾಬಬ್ಲಿ ಐ ಆಮ್ ವೆರಿ ಕಟ್ ಆಫ್ ಫ್ರಮ್ ದ ಇಂಡಸ್ಟ್ರಿ. ಸೊ ಹಾಗಾಗಿ ಐ ಡೋಂಟ್ ಥಿಂಕ್, ಬಟ್ ಐ ಆಮ್ ಶೋರ್ ಅದರಿಂದ ಪಿಕ್ಚರ್ ರಿಲೀಸ್ ಆದ್ಮೇಲೆ ಎವ್ರಿಬಡಿ ವಿಲ್ ಶೋ ದೇರ್ ಲವ್. ಆ್ಯಂಡ್ ಡೆಫಿನೆಟ್ಲಿ ನಾವು ಸಾಂಗ್ಸ್ ರಿಲೀಸ್ ಮಾಡಿದಾಗಲಿ ಆ್ಯಂಡ್ ಟ್ರೇಲರ್ಸ್ ಆಗಲಿ, ಟೀಸರ್ಸ್ ಆಗಲಿ ರಿಲೀಸ್ ಮಾಡಿದಾಗ ಲಾಟ್ ಆಫ್ ಪೀಪಲ್ ಟೆಕ್ಸ್ಟ್, ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಟೆಕ್ಸ್ಟ್ ಮಾಡಿ ಹೇಳ್ತಾರೆ, ವಿ ರಿಯಲಿ ಲೈಕ್ ವಾಟ್ ವಿ ಸೀಯಿಂಗ್ ಅಂತ. ಸೊ ದಟ್ ಕೈಂಡ್ ಆಫ್ ಸಪೋರ್ಟ್ ಅಂಡ್ ಲವ್ ಇಸ್ ಆಲ್ವೇಸ್ ವಿತ್ ದೆಮ್. ಹಲೋ, ಇಲ್ಲಿ ಹೌದು, ಆ್ಯಕ್ಟ್ ಮಾಡಿದ್ದಾರೆ. ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅಲ್ಲಿ ಚಿತ್ತಾರದಿಂದ ಅಲ್ಲಿ ನನ್ನ ಪ್ರಶ್ನೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ, ಅವರು ಕನ್ನಡ ಬೆಳೆಸಿ ಅಂತ ಹೇಳಿದ್ರು, ಹಂಗೆ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲಿ ಇಂಗ್ಲಿಷ್ ಸ್ಟ್ರೈಕ್ ಇಟ್ಟಿದ್ದೀರಾ, ನೀವು ಹೆಂಗೆ ಕನ್ನಡನ ಬೆಳೆಸ್ತಾ ಇದ್ದೀರಾ? ಇಂಗ್ಲಿಷಲ್ಲಿ ಬರೆದ ತಕ್ಷಣಕ್ಕೆ ಕನ್ನಡ ಬೆಳೆಸ್ತಿಲ್ಲ ಅಂತಂದ್ರೆ ನಾನು ಏನು ಹೇಳಕ್ಕಾಗಲ್ಲ. ಈಗ ನನ್ನ ಹೆಸರು ಫೋನಲ್ಲಿ ಏನಂತ ಸೇವ್ ಆಗಿದೆ? ಅದು ಸಿ, ಅದೊಂಥರ ಎಕ್ಸ್ಟ್ರೀಮ್ ಕ್ವೆಶ್ಚನ್ ಅದು. ಈಗ ದ ಡೆವಿಲ್ ಅಂತ ನಾವು ಇಂಗ್ಲಿಷಲ್ಲಿ ಬರ್ದ ತಕ್ಷಣ ದ ಡೆವಿಲ್ ಕನ್ನಡದಲ್ಲೂ ಇದೆ ಅಲ್ಲ. ಡೈರೆಕ್ಟ್ ಅವ್ರು ಹೇಳಿಲ್ಲ ಅಂತ ನಾನು ಕೇಳ್ತಾ ಇರಲಿಲ್ಲ, ಅವ್ರು ಹೇಳಿದಕ್ಕೆ ಕೇಳ್ತಾ ಇದ್ದೀನಿ. ಬೆಳೆಸಿ ಅಂತ ಕನ್ನಡಿಗರ ಸಪೋರ್ಟ್ ಮಾಡಿ, ಕನ್ನಡಿಗರು ಬೆಳೆಸಿ ಅಂತ ಹೇಳಿದ್ಮೇಲೆ ನೀವು ಯೋಚನೆ ಮಾಡಬೇಕಲ್ವಾ? ಇವತ್ತು ನಾನು ಕೇಳ್ಬಾರ್ದಿತ್ತ,
ಅಲ್ಲ. ಹೇಳ್ಬಾರ್ದು, ನಾವೆಲ್ಲರೂ ಕನ್ನಡಿಗರು, ನಾವ್ ಅದ್ರಲ್ಲಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಓಕೆ, ದ ಡೆವಿಲ್ ಅಂತ ಆ ಕ್ಯಾರೆಕ್ಟರು, ಆ ಸ್ಕ್ರಿಪ್ಟ್, ಆ ಸಿನಿಮಾಗೆ ಬೇಕಿತ್ತು, ಹಾಕಿದೀವಿ. ಅದಾದ ಮಾತ್ರಕ್ಕೆ ನಾವು ಕನ್ನಡ ಬೆಳೆಸಿ ಅಂತ ಕೇಳೋ ಅಂತ ನಾವು ಅವಕಾಶ ಬೇಡವಾ ನಮ್ಗೆ? ಅಂದ್ರೆ ನಾನು ಕೇಳಿದ ಪ್ರಶ್ನೆ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ? ತಪ್ಪು ಅಂತ ಹೇಳ್ತಿಲ್ಲ. ಅಲ್ಲ, ಈ ಚರ್ಚೆ ತುಂಬಾ ಆಗುತ್ತೆ, ಬೇಡ. ಬೇರೆ ಪ್ರಶ್ನೆ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ಅಲ್ಲ ಸರ್, ದಿ ಡೆವಿಲ್ ಕನ್ನಡದಲ್ಲೂ ಇದೆ ಸರ್. ಆಕ್ಚುಲಿ ಅದು ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಅಷ್ಟೇ. ನೆಕ್ಸ್ಟ್ ಫುಲ್ ಕನ್ನಡದಲ್ಲಿ ಹಾಕ್ರಪ್ಪ ಪ್ಲೀಸ್. ಸಾರಿ ಸರ್. ಪ್ರಕಾಶ್ ಸರ್, ಇಲ್ಲಿ ಲಕ್ಷ್ಮೀನಾರಾಯಣ್ ಗ್ಯಾರಂಟಿ ಕೆಲಸದಿಂದ. ಸರ್, ಎನಿ ಫಾರ್ಮ್ ಆಫ್ ಆರ್ಟ್ ಶುಡ್ ಬಿ ಅಪ್ರಿಷಿಯಬಲ್. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ಅನ್ನೋದು ತುಂಬಾ ದೊಡ್ಡ ಕಲೆ, ಯಾಕಂದ್ರೆ ಇಟ್ಸ್ ಅ ಕಲೆಕ್ಟಿವ್ ಫಾರ್ಮ್ ಆಫ್ ವರ್ಕ್. ಆ ನಿಟ್ಟಿನಲ್ಲಿ ನೀವು ತುಂಬಾ ಎಫರ್ಟ್ಗಳು ಹಾಕಿ ಮಾಡಿದಿರ, ತುಂಬಾ ಜನ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಸಾಕಷ್ಟು ಅಪ್ ಅಂಡ್ ಡೌನ್ಸ್ ನಡುವೆ ನೀವು ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿ ಬೆಳ್ಳಿ ಪರದೆ ತರ್ತಾ ಇದ್ದೀರಾ. ಇಂಡಸ್ಟ್ರಿಯಲ್ಲೂ ಕೂಡ ನಿಮ್ಗೆ ಆದಂತ ಒಂದು ದೊಡ್ಡ ಹಿತೈಷಿಗಳ ಬಳಗ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಗೆ ಇಂಡಸ್ಟ್ರಿಯಿಂದ ಯಾರೆಲ್ಲ ಪ್ರಕಾಶ್ ಅವರೇ ನಿಮ್ ಜೊತೆ ನಾವು ಇದ್ದೀವಿ, ಸಿನಿಮಾ ಕಂಪ್ಲೀಟ್ ಮಾಡಿ ಧೃತಿಗೆಡಬೇಡಿ ಅಂತ ನಿಮ್ಗೆ ಸಾಥ್ ಕೊಟ್ಟವ್ರು ಯಾರ್ಯಾರಿದ್ದಾರೆ ಸರ್? ಇಲ್ಲಿ ನಾನು ವಿದೌಟ್ ವಾಯ್ಸ್ ನಾನು ಫಸ್ಟ್ ಥ್ಯಾಂಕ್ ಮಾಡೋದು ಪ್ರೆಸ್ ಅಂಡ್ ಮೀಡಿಯಾ. ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂಡ್ ನನಗೆ ಬಂದಂತ ಕೆಲವೊಂದು ಮೆಸೇಜಸ್ ಆಗಿರ್ಬೋದು, ಫೋನ್ ಕಾಲ್ಸ್ ಆಗಿರ್ಬೋದು, ಇದರಲ್ಲಿ ಓಕೆ ನೋ ವಿ ಆರ್ ವಿತ್ ಯು ಅಂಡ್ ಸ್ವಲ್ಪ ಟಫ್ ಟೈಮ್ಸ್, ಇದರಿಂದ ಆಚೆ ಬರ್ತೀರಾ ಅಂತ. ಹಾಗೇನೆ ಇಂಡಸ್ಟ್ರಿಗೂ ಅಷ್ಟೇ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಅಂಡ್ ವೆಲ್ ವಿಷರ್ಸ್ ಇದ್ದಾರೆ, ನನ್ನ ಫ್ಯಾಮಿಲಿ ಇದೆ ಮುಖ್ಯವಾಗಿ. ಎಲ್ಲರೂ ಬಂದಾಗ ಆಕ್ಚುಲಿ ತುಂಬಾ ಸಪೋರ್ಟಿವ್ ಆಗಿ ಜೊತೆ ನಿಲ್ತಾ ಇದ್ರು, ಇಲ್ಲ ಮಾತಾಡ್ತಿದ್ರು. ಅಂಡ್ ಇದೆಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ದರ್ಶನ್ ವಾಸ್ ವೆರಿ ಸಪೋರ್ಟಿವ್, ವಾಸ್ ಬಿಗ್ ಸ್ಟ್ರೆಂತ್ ಟು ಮೀ ಟು ಕಂಪ್ಲೀಟ್ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಮೊಟ್ಟ ಮೊದಲನೇದಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದಂತಹ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ದ ಡೆವಿಲ್ ಚಿತ್ರತಂಡದ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ.